ಟೊಮೆಟೊ ತಿಂದ್ರೆ ಫಸ್ಟ್ ಬಂದಿರುವಂತ ಎಲ್ಲ ಸ್ನೇಹಿತರಿಗೂ ಅತ್ಯಂತ ಪ್ರೀತಿಯ ಸ್ವಾಗತ. ಇವತ್ತು ವಿಶೇಷ ಉಪನ್ಯಾಸ ಡಿ.ಟಿ. ನಾರಾಯಣ ರಾಯರಿಗೆ 100 ವರ್ಷ ಆಗಿರುವಂತಹ ವರ್ಷ 2026. ಅವರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಬರ್ತಿರುವುದು ಡಾಕ್ಟರ್ ಎ.ಪಿ. ರಾಧಾಕೃಷ್ಣನ್. ಫಿಲೋಮಿನಾ ಕಾಲೇಜಿನಲ್ಲಿ ದೀರ್ಘಕಾಲ ಉಪನ್ಯಾಸಕರಾಗಿ, ಆಮೇಲೆ ವಿಜ್ಞಾನದ ಲೇಖಕರಾಗಿ ಕೆಲಸ ಮಾಡಿರುವಂಥ ಡಾಕ್ಟರ್ ಎ.ಪಿ. ರಾಧಾಕೃಷ್ಣ ಅವರು ದಯವಿಟ್ಟು ಮೇಲೆ ಇರ್ಬೋದು, ಮೇಲೆ ದುಡ್ಡು ಕನೆಕ್ಷನ್ ಅಲ್ಲ ಸರ್, ಇಲ್ಲಿದ್ದು ಪವರ್ ಒಂದೇ ಕನೆಕ್ಷನ್ ಪಿನ್ನ ಅಲ್ಲ ಅಲ್ಲಿದ್ದಾರೆ, ಇಲ್ಲಿಯ ಅಲ್ಲಿ ಮೇಲೆ ಇದ್ರೆ ಸಾಕಿ, ಮೇಲೆ ಉಂಟು ನೋಡಿ. ಅಲ್ಲ ಸರ್, ಅದು ಇಲ್ಲಿಂದ ಕ್ಷಣಕ್ಕೆ ಇಲ್ಲ, ಮಾತಾಡ್ತಾ ಇರುವಾಗ ಹೋಯ್ತು. ಇಲ್ಲ ಇದನ್ನೇ ಕೊಟ್ಟರೆ ಆಯ್ತಲ್ಲ. ಇದು ಹಾಗೆ ಎಸ್ ಈಗ ಹಲೋ ಬಂದಿಲ್ಲ ಅಲ್ಲಿ ಬಂತ ಜಾಸ್ತಿ ಸರ್, ಮೈಕ್ ಬಂದಿದೆ. 2 ಪ್ರಕಟಣೆಗಳನ್ನು ಕೂಡ ಹೇಳಿ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಡಾಕ್ಟರ್ ಎ.ಪಿ. ಭಟ್ ಅವರು ಬಂದಿದ್ದಾರೆ. ಅವರು ಈ ಅನೌನ್ಸ್ಮೆಂಟ್ ಅನ್ನ ಹೇಳಲಿಕ್ಕೆ ಹೇಳಿದ್ದಾರೆ. ದಯವಿಟ್ಟು ಫಿಲೋಮಿನಾ ಕಾಲೇಜಿನ ಹತ್ರ ಇರುವಂತಹ ಪ್ರಿಯಾ ಮೆಡಿಕಲ್ಸ್ ನಲ್ಲಿ ಪ್ರೊಫೆಸರ್ ಎಂ ರಾಮಚಂದ್ರ ಅವರು ಬರೆದಿರುವಂತಹ 2 ಪುಸ್ತಕಗಳು, 2 ದೊಡ್ಡ ಗ್ರಂಥ, ಪತ್ರಗಾಥೆಯ ಮತ್ತು ಕದಿರಿ ಕಟ್ಟುವಂತಹ ಪುಸ್ತಕವನ್ನ ಅಲ್ಲಿ ಕೊಡ್ತಾರೆ. ಪಾತೇಯ ಅಲ್ಲ ಸರ್, ಕದಿರಿ ಕಟ್ಟು. 2 ಪುಸ್ತಕಗಳನ್ನ ಆಸಕ್ತಿ ಇರುವವರು ದಯವಿಟ್ಟು ಅಲ್ಲಿಗೆ ಹೋಗಿ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿ ಅವರಿಂದ ಪುಸ್ತಕ ಪಡೆದುಕೊಂಡು ಓದಬೇಕು ಅಂತ. ಉಚಿತವಾಗಿ, ಹೌದು, ಉಚಿತವಾಗಿ. ಅವರು ಪ್ರೊಫೆಸರ್ ರಾಮಚಂದ್ರ ಅವರ ಅಳಿಯ ಅಲ್ಲಿ ಇರ್ತಾರೆ, ಅವರು ಪುಸ್ತಕವನ್ನು ಕೊಡ್ತಾರೆ. ದಯವಿಟ್ಟು ಆ ಪ್ರೀತಿಯಿಂದ ಪಡೆದುಕೊಳ್ಳಿ. ಸರ್, ಇವತ್ತು ಡಿ.ಟಿ. ನಾರಾಯಣರ ಬಗ್ಗೆ ನಮ್ಮಲ್ಲಿ ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ. ಅವರ ಮಗ ಅಶೋಕವರ್ಧನ್ ಮೊನ್ನೆ ಅವರಿಗೆ 100 ವರ್ಷ ಆಯಿತು ಅಂತ ನೆನಪಾದಾಗ ನಾವು ಈ ತಿಂಗಳ ಕಾರ್ಯಕ್ರಮ ಏನು ಮಾಡಬಹುದು ಅಂತ ಹೇಳಿದಾಗ ಸರ್ ಹತ್ರ ಹೇಳಿದೆ, ಸರ್ ಡಿ.ಟಿ. ಬಗ್ಗೆ ಕಾರ್ಯಕ್ರಮ ಮಾಡ್ಕೊಳ್ಳೋಣ. ಯಾರನ್ನು ಕರೆಯುವುದು? ಎ.ಪಿ. ರಾಧಾಕೃಷ್ಣ ಅವರಿಗೆ. ಅವ್ರ ಜೊತೆ ದೀರ್ಘಕಾಲದಿಂದ ಅವರ ಒಡನಾಟದಲ್ಲಿದ್ದರು. ಅದಕ್ಕಿಂತಲೂ ನಾನು ವೈಯಕ್ತಿಕವಾಗಿ ನನಗೆ ಬಹಳ ವಿಪರೀತ ಹಾಗೆ ಗೌರವ ಇದ್ದಂತಹ ಡಿ.ಟಿ. ನಾರಾಯಣ ರಾಯರು. ನಾನು ನನ್ನದೇ ಆದಂತಹ ಸ್ವಭಾವದಿಂದಾಗಿ ಯಾರನ್ನು ಕ್ಯಾರ್ ಮಾಡೋದಿಲ್ಲ, ಯಾರನ್ನು ಗೌರವಿಸುವುದಿಲ್ಲ ಇತ್ಯಾದಿ ಉಲ್ಟಾ ವ್ಯವಸ್ಥೆಗಳಿರುವಾಗಲೇ ಡಿ.ಟಿ. ಪರಿಚಯ ಆಗಿ ಅವರನ್ನು ಆರಾಧಿಸ್ತಾ ಬಂದ.
1976 ಅಲ್ಲಿ ಅಂದರೆ 50 ವರ್ಷಗಳ ಹಿಂದೆ ನನಗೆ ನನ್ನ PUC ಶಿಕ್ಷಣ ಇಲ್ಲಿ ಮುಗಿದ ಕೂಡಲೇ ನನಗೆ ಕೆಲಸ ಸಿಗ್ತದೆ. ನಾನು ಮಡಿಕೇರಿಗೆ ಕೆಲಸಕ್ಕೆ ಹೋಗ್ತೇನೆ. ಕೆಲಸಕ್ಕೆ ಹೋಗಿ ನನ್ನ ಕಾಲೇಜಿಗೆ ಅಪ್ಲಿಕೇಶನ್ ಫಾರ್ಮ್ ತಂದಿದ್ದೇನೆ ವಿವೇಕಾನಂದಿಂದ, ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಆವಾಗ ಅಲ್ಲಿ ಮಡಿಕೇರಿಯಲ್ಲಿ ಹೋದರೆ ರಾತ್ರಿ ಡ್ಯೂಟಿ ಮಾಡಿಕೊಂಡು ಹಗಲು ಕೆಲಸ ಕಾಲೇಜಿಗೆ ಹೋಗ್ಬೋದು ಅಂತ ಹೇಳಿದಾಗ ನನ್ನ ಮೊದಲಿದ್ದಂಥವ್ರು ಲಕ್ಷ್ಮಣ ಅಂತ ಅವರು ಹಾಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಇಬ್ಬರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ನಾನು ಒಬ್ಬನೇ ಹೋಗ್ತೇನೆ ಅಂತ ಅವರು 1 ವರ್ಷ ಡಿಗ್ರಿ ಮಾಡಿದ್ರಲ್ಲಿ. ಅವ್ರು ಹೀಗೆ ಮಾತಾಡೋದು ಹೇಳಿದ್ರು. ನಮ್ಮ ಮ್ಯಾಥಮೆಟಿಕ್ಸ್ ಒಬ್ಬರು ಲೆಕ್ಚರ್ ಇದ್ರು. ಅವರು ಎಂತ ಒಳ್ಳೆ ಲೆಕ್ಚರ್ ಅಂದ್ರೆ ಆವಾಗಲೇ ಗವರ್ಮೆಂಟ್ ಕಾಲೇಜ್ ಮಡಿಕೇರಿಯ ಹುಡುಗರ ಬಗ್ಗೆ ಬಹಳ ಕಂಪ್ಲೇಂಟ್. ಅವ್ರು ಗಲಾಟೆ ಮಾಡೋರು, ಕುಡಿದು ಕಾಲೇಜಿಗೆ ಬರುವವರು, ಬೇರೆ ಕಾಲೇಜುಗಳಲ್ಲೆಲ್ಲ ಈಗೆಲ್ಲ ಕಾಲೇಜುಗಳಲ್ಲಿದ್ದಾವೆ, ಅಲ್ಲಿ ಆಗ ಇರಲಿಲ್ಲ. ಮಡಿಕೇರಿ ಕಾಲೇಜಿಗೆ ಮಾತ್ರ ಅಂತ ಹೆಸರು ಇತ್ತು, ವಾರಂಟ್ ಅಂತ ಹೆಸರು ಇತ್ತು. ಅಲ್ಲಿದ್ದಂತ ಆರ್ಟ್ಸ್ ಮತ್ತು ಕಾಮರ್ಸಿನ ಮಕ್ಕಳು ಇವರು ಸೈನ್ಸ್ ಮ್ಯಾಥಮೆಟಿಕ್ಸ್ ಪಾಠ ಮಾಡುವಾಗ ಕಿಟಕಿಯಲ್ಲಿ ಬಂದು ಕೇಳ್ವಿ ಕೊಟ್ಟು ಕೇಳ್ತಿದ್ರಂತೆ. ಅಂತ ಒಂದು ವಿಶಿಷ್ಟ ಸ್ವಭಾವದ GTಯನ್ನು ಅವರು ನನಗೆ ನೋಡ್ಲಿಕ್ಕೆ ಆಗಿರಲಿಲ್ಲ. ಆಮೇಲೆ ನಾನು ಮೂಡುಬಿದಿರೆಗೆ ಟ್ರಾನ್ಸ್ಫರ್ ಆಯಿತು. ಮೂಡುಬಿದಿರೆಯಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಾಗ ಅಲ್ಲಿ ರಮೇಶ್ ಭಟ್ ಅಂತ ಫಿಸಿಕ್ಸ್ ಲೆಕ್ಚರ್ ಅವರು ಪರಿಚಯ ಆಗ್ತಾರೆ. ಅವರು ಪ್ರಿನ್ಸಿಪಲ್ ಆಗಿ ಈಗ ರಿಟೈರ್ ಆಗಿದ್ದಾರೆ. ಅವ್ರು ನನ್ನ ಹತ್ರ ಮಾತಾಡ್ತಾರೆ, ನೋಡಿ ಮಾರೆ ಇಲ್ಲಿ ಸಮಾಜ ಮಂದಿರದಲ್ಲಿ ನಾಡಹಬ್ಬ ಆರಂಭ ಆಗ್ತದೆ, ಅಲ್ಲಿಗೆ GT ನಾರಾಯಣ ಅಂತ ಬರ್ತಾರೆ, ಎಲ್ಲ ಸೈನ್ಸ್ ಬಗ್ಗೆ ಭಾಷಣ ಮಾಡ್ತಾರೆ, ಕೇಳು ಹೋಗಿ. ಸರಿ, ರಮೇಶ್ ಭಟ್ರು ಹೇಳಿದ್ರಲ್ಲ, ಅವರು ಅಟ್ ಎ ಟೈಮ್ ಮಹಾಮಾಯ ದೇವಸ್ಥಾನದಲ್ಲಿ ಅರ್ಚಕರ ಕೆಲಸವನ್ನು ಕಾಲೇಜಿನಲ್ಲಿ ಫಿಸಿಕ್ಸ್ ಪಾಠವನ್ನು ಪಾಡ್ತಿದ್ದಂತ ಒಬ್ಬರು ವಿಶಿಷ್ಟ ಸ್ನೇಹಿತರು. ನಾನು ಹೇಳಿದೆ, ನೋಡಿದ್ರೆ ಆಗ ಸಮಾಜ ಮಂದಿರದಲ್ಲಿ ಫುಲ್ ಜನ ಸೇರ್ತಾ ಇದ್ರು. 6:30 ಗಂಟೆ ಅಂದ್ರೆ ಅಷ್ಟು ಜನ ಸೇರ್ತಾರೆ. GTN ಬಂದಿದ್ದಾರೆ, ಅವರನ್ನು ದೂರದಿಂದ ನೋಡಿದೆ. ಅವರು ಭಾಷಣ ಆರಂಭ ಮಾಡಿದ್ದು, ಅವರಿಗೆ ಕೊಟ್ಟ ಸಬ್ಜೆಕ್ಟು ತಾರೆಯ ಖಾಸಗಿ ಬದುಕು ಅಂತ ಇತ್ತು. ಅವರು ಆರಂಭ ಮಾಡಿದ್ರು, ತಾರೆಯ ಖಾಸಗಿ ಬದುಕು ಎಂದ ಕೂಡಲೇ ನೀವ್ಯಾರು ಸಿನಿಮಾ ತಾರೆ ಎಂದನ್ನು ತಿಳಿಯಬೇಕಾಗಿಲ್ಲ. ಅದು ಲಕ್ಷೋಪಲಕ್ಷ ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿರುವಂತಹ ನಕ್ಷತ್ರಗಳ ಬಗ್ಗೆ, ನೀಹಾರಿಕೆಗಳ ಬಗ್ಗೆ ಅಂತ ಒಂದಿಷ್ಟು ಮಾತಾಡಿದ್ರು. ನಾನು 1.5 ಗಂಟೆ ಬೆಳಗಾಗಿ ಹೀಗೂ ಭಾಷಣ ಮಾಡಬಲ್ಲರ ಅಂತ ಅವರ ಆರಾಧನೆಗೆ ಹೊರಟದ್ದು. ಹೌದು. ಆಮೇಲೆ ಅವ್ರ ಪರಿಚಯ ಆಯಿತು. ನಂತರ ಅವರ ಭಾಷಣ ಎಲ್ಲಿದ್ರು ಕೂಡ ಹೋಗಿ ಕೇಳುವಂತ ಅಭ್ಯಾಸಗಳನ್ನು ಮಾಡಿಕೊಂಡೆ. ಅದಾದ್ಮೇಲೆ ಒಂದು ಎಂತ ತಮಾಷೆ ಅಂದ್ರೆ, ಅತಿ ಬುಕ್ ಸೆಂಟರ್ಗೆ ಪುಸ್ತಕ ತಗೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದೆ ನಾನು. ಆವಾಗ GTN ಅವರ ಕೌಂಟರ್ ನಲ್ಲಿ ಕೂತಿದ್ದಾರೆ. ಅಶೋಕ್ ವರ್ಧನ್ ಇಲ್ಲ, ಅವರ ಯಾವ್ದು ಚೀಲ ಹಿಡ್ಕೊಂಡು ಉತ್ತರ ಭಾರತಕ್ಕೆ ಪ್ರವಾಸ ಹೋದರು. GTN ನನ್ನ ನೋಡಿಕೊಳ್ಳೆ, ನೋಡು ಮಗ, ನಿನ್ನ ಊರಿಂದ ಒಬ್ಬಳು ಹುಡುಗಿ ಬಂದಿದ್ಲಿ ಇಲ್ಲಿ. ಯಾರು ಸರ್ ಅದು? ಅದು ಯಾರೋ ವರಲಕ್ಷ್ಮಿ ಅಂತ ಹುಡುಗಿ. ಏನ್ ಸರ್? ಅವಳು ಇಲ್ಲಿ ಬಂದಿದ್ಲು, ಒಂದಷ್ಟು ಪುಸ್ತಕ ತಗೊಂಡ್ಲು. ಆ ಪುಸ್ತಕ ತಗೊಂಡ ಮೇಲೆ ಅವಳು ಕಪಾಟಿಗೆ ಪುಸ್ತಕ ತಗೊಂಡಿದ್ದಾಳೆ, ಟೇಬಲ್ ಮೇಲೆ ಇಟ್ಟಿದ್ದಾಳೆ. ಇಟ್ಟು ಇವರ ಪುಸ್ತಕ ನೋಡಿದ್ರೆ ಎಲ್ಲವೂ GTN ಗಣಿತ ಗಮನ ಇದೆ, ಐನ್ಸ್ಟೈನ್ ಬಗ್ಗೆ ಇದೆ, ಡಾಕ್ಟರ್ ಚಂದ್ರಶೇಖರ್ ಬಗ್ಗೆ ಇದೆ. ಪುಸ್ತಕ ತಗೊಂಡು ಎಷ್ಟು ಬಿಲ್ ಅಂತ ಕೇಳ್ತಾರೆ. GTN ಸಹಜವಾಗಿ ಕೇಳ್ತಾರೆ, ನೀನು GTN ಅವರ ನೋಡಿದ್ಯಾ? ಇಲ್ಲ. ನಾನೇ ಅವನು ಹೇಳ್ತಾರೆ. ಹುಡುಗಿಗೆ ಬೇಜಾರಾಗು, ಕೋಪವು, ದುಃಖವು ಒಟ್ಟಿಗೆ ಬಂದ್ಬಿಡ್ತದೆ. ಸುಳ್ಳು ಹೇಳುದು ಯಾಕೆ ಸರ್ ಅಂತ ಹೇಳಿದ್ರು. ಇಲ್ಲ. ಅಶೋಕ್ ವರ್ಧನ್ರು ಇಲ್ಲ, ಅವರು ಇಲ್ಲ, ನಾನು ಈಗ ಇಲ್ಲಿ ಇರೋದು ಇಲ್ಲ, ನನ್ಗೆ ನಿಮ್ಮ ಪುಸ್ತಕ ಬೇಡ. ನಾನೇ ಅಶೋಕ್ ಇದು GTN, ನೀವು ಸುಳ್ಳು ಹೇಳೋದೆಲ್ಲ ನನಗೆ ಬೇಡ, ನಾನು ಪುಸ್ತಕ ತೆಗೆದುಕೊಳ್ಳೋದಿಲ್ಲ ಅಂತ ಅವಳು ಹೋಗ್ತಿದ್ದ 5 ನಿಮಿಷದ ಮೇಲೆ ನಾನು ಅವರಾಗಿದೆ. ಅವ್ರು ನನ್ನ ಹತ್ರ ಹೇಳಿದ್, ನೋಡಿ ಹೀಗೆ ಆಗಿದೆ ಎಂತದ್ದು. ನಾನು ಅಷ್ಟೊತ್ತಿಗೆ ಇಲ್ಲಿ ಬಂದು ಸುವರ್ಣರಾಗ ಇದೆ ಫಿಸಿಕ್ಸ್ ಅಲ್ಲಿ ಇದ್ರು, ಅವರ ಸ್ಟೂಡೆಂಟ್. ಬಹುಶಃ ಒಂದಷ್ಟು ಮಿನಿಮಾ ಏನ್ ಮಾಡ್ತಾರೆ ಸರ್ ಈಗ? ಈ ತರದ ಒಂದು ವಿಶಿಷ್ಟ ಸ್ವಭಾವ ಇದ್ದಂತಹ GTN ಬಗ್ಗೆ ಇವತ್ತು ರಾಧಾಕೃಷ್ಣ ಸರ್ ಮಾತಾಡ್ತಾರೆ, ನಾವೆಲ್ಲ ಸೇರಿ ಮಾತಾಡಬೇಕು. ಡಾಕ್ಟರ್ AP ಭಟ್ ಅವರು ಬಂದು ಪ್ರೊಫೆಸರ್ ರಾಧಾಕೃಷ್ಣ ಅವರನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತೇನೆ ಸರ್, ಪ್ಲೀಸ್. ಆಯ್ತು ಸರ್, ನಾನು ಅಂತಿದ್ದೇನೆ ಇಲ್ಲಿ 2 ಆಯ್ಕೆ ಸರ್. ಅದೇ 10 ಹಿರಿಯರು
ಕೃಷ್ಣನೇ ಹೌದು ಹಾಗೆ ರಾಧಾಕೃಷ್ಣ ಮುರಳಿ ಕೃಷ್ಣ ಇಲ್ಲ ಸರ್ ಒಂದು ಎರಡನೇನು ಅಲ್ಲ ಇದು ಒಂದು ನಿಮ್ಮ ಅನುಮತಿಯಿಂದ ನಾಡ್ದು ಭಾನುವಾರ 1ನೇ ತಾರೀಕು ರೋಟರಿ ಕ್ಲಬ್ ಪುತ್ತೂರು ಈಸ್ಟ್ ಪುತ್ತೂರು ಸಿಟಿ ಆಸ್ಪತ್ರೆ ಮತ್ತು ದ್ವಾರಕಾ ಕಾರ್ಪೊರೇಷನ್ ಸಹಯೋಗದಲ್ಲಿ ಹಿರಿಯ ನಾಗರಿಕರ ಆರೋಗ್ಯ ಮಾಹಿತಿ ಬಗ್ಗೆ ಉಚಿತ ಶಿಬಿರ ಇಟ್ಕೊಂಡಿದ್ದೇವೆ 10 ರಿಂದ 1 ಗಂಟೆಯವರೆಗೆ. ಹಿರಿಯ ನಾಗರಿಕರಂದ್ರೆ 50 ವರ್ಷದ ಮೇಲ್ನವರೆಲ್ಲ ಬರ್ಬೋದು. ಇದು ಯಾಕೆಂದ್ರೆ ಈಗ ಹೆಚ್ಚಿನವರು ಎಲ್ಲ ಕಾರ್ಯಕ್ರಮ ಹಿರಿಯರೇ ಬರೋರನ್ನ ಕೇಳ್ತಾ ಇರೋದು ನಾನು. ಮತ್ತೆ ಹಿರಿಯರೆಲ್ಲ ಈಗ ಒಂಟಿಗಳಾಗಿದ್ದಾರೆ, ಮನೆಯಲ್ಲಿ ಯಾರು ಇರುವುದಿಲ್ಲ. ಹಾಗಾದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನಾವು ತೂಗಿಸ್ಕೊಳ್ಬೇಕು. ಅದಕ್ಕೆ ಬೇಕಾಗಿ ನಾವು ಕೆಲವು ಟಿಪ್ಸ್ ಎಲ್ಲ ಕೊಡುವಂಥದ್ದು ಕಾರ್ಯಕ್ರಮ ಸಮಗ್ರ ಇದೆ. ಒಳ್ಳೆ ನುರಿತ ತಜ್ಞರು ಬರ್ತಾರೆ, ಫ್ರೀ ಎಲ್ಲರೂ ಬನ್ನಿ. ಇದು ಬರುವ ಭಾನುವಾರ ಇದು ವೆನ್ಯೂ ರೋಟರಿ ಮನೀಶ್ ಹಾಲ್ ಗೊತ್ತುಂಟ? ಎಸಿ ಆಫೀಸಿನ ಹಿಂದ್ಗಡೆ ಸ್ವಲ್ಪ ಇತ್ತಲಾಗಿ ದಯವಿಟ್ಟು ಬಂದು ಅದನ್ನು ಸದುಪಯೋಗ ಪಡಿಸಲಿಕ್ಕೆ. ಯಾಕಂದ್ರೆ ಇಲ್ಲಿ ಹಿಡಿಯುವುದು ಹತ್ತುದು ಹೇಗೆ ಅಂತೆಲ್ಲ ನಾವು ಅಲ್ಲಿ ಹೇಳಿಕೊಡ್ತಾರೆ. ತಮಾಷೆ ಹೇಳಿದಲ್ಲ, ನಿಜವಾಗಿ ನಾನು ಹೇಳಿದ್ದೇನೆ. ಅವರೊಬ್ರು ಬರ್ತಾರೆ ಹಿಡಿಯೋ ಮತ್ತು ಸರ್, ನಾಳಿನ ಕಾರ್ಯಾಗಾರದಲ್ಲಿ ಡಾಕ್ಟರ್ ಆರ್ಗನೈಸರ್ ಆಗಿರ್ತಾರೆ. ಅವರು ಅಲ್ಲದೆ ಬೇರೆ ನುರಿತ ತಜ್ಞರು ಬರ್ತಾರೆ. ಸಾಧ್ಯಾಗುವವರೆಲ್ಲ ಅಲ್ಲಿ ಭಾಗವಹಿಸಿ ಡಾಕ್ಟರ್ ಶಿವಕುಮಾರ್ ಅವರು ಪ್ರಾಸ್ತಾವಿಕವಾಗಿ ಅಲ್ಲಿ ಮಾತುಗಳನ್ನು ಮಾಡ್ತಾರೆ. ಪ್ರೀತಿಯ ಎಲ್ಲ ಬಹುವಚನ ಬಂಧುಗಳೇ, ಬಹುವಚನನ್ನ ಫೆಬ್ರವರಿ ತಿಂಗಳ ಕಾರ್ಯಕ್ರಮ ಇವತ್ತು. ಪ್ರೀತಿಯ ಡಾಕ್ಟರ್ AP ರಾಧಾಕೃಷ್ಣ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. GTN ಅಭಿಮಾನಿಗಳು, ಬಹುವಚನಂನ ಎಲ್ಲ ಪ್ರೀತಿಯ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತ. ಮುಂದಿನ ತಿಂಗಳು ಮಾರ್ಚ್ 26, ಅದು ಆದಿತ್ಯವಾರ ಅಲ್ಲ, ರಾಮನವಮಿ ಈ ಸಲ ಹಾಗೆ ಬಂದಿರುವುದರಿಂದ, ಗುರುವಾರ ಬಂದಿರುವುದರಿಂದ ಮಾರ್ಚ್ 26. ಅದರಲ್ಲೂ ಚರ್ಚೆ ಇದೆ. ಮಾರ್ಚ್ 26 ಅಂತ ದೃಕ್ ಸಿದ್ಧಾಂತ, ಮಾರ್ಚ್ 27 ಅಂತ ಆರ್ಯಭಟೀಯ. ಹಾಗಾಗಿ ನಾವು ದೃಕ್ ಸಿದ್ಧಾಂತದ ಆಲೋಚನೆಗಳಲ್ಲಿ ಮಾಡ್ತಾ ಇದ್ದೇವೆ. ಮಾರ್ಚ್ 26 ಸಂಜೆ 4:15 ಶ್ರೀ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು ರಾಮಾಯಣದ ಆದರ್ಶಗಳು ಅಂತ ಹೇಳೋ ವಿಷಯದ ಮೇಲೆ ಉಪನ್ಯಾಸ ಮಾಡ್ತಾರೆ. ಅದಾದ್ಮೇಲೆ ಡಾಕ್ಟರ್ ಶ್ರೀಪ್ರಕಾಶ್ ಅವರ ಮಗಳು ಪ್ರಾರ್ಥನಾ ಅವಳು ಸಂಗೀತ ಕಚೇರಿ ನಡೆಸಿಕೊಡ್ತಾಳೆ. ದಯವಿಟ್ಟು ಮಾರ್ಚಿನ ಈ ಸಮಯವನ್ನು ತಾವೆಲ್ಲರೂ ಹೊಂದಾಣಿಕೆ ಮಾಡಿಕೊಳ್ಬೇಕು ಅಂತ ಪ್ರೀತಿಯಿಂದ ನಿವೇದನೆ ಮಾಡಿಕೊಳ್ತಾ ಇದ್ದೇನೆ. ಇದು ನಮ್ಮ ವಾರ್ಷಿಕ ಹಬ್ಬ. ರಾಮನವಮಿ ಅಂದರೆ ನಮ್ಮದು, ರಾಮನವಮಿಯಿಂದ ರಾಮನವಮಿಗೆ ನಮ್ಮ ಇಯರ್ ಅಕೌಂಟ್ ಸರ್, ಮಾರ್ಚ್ ನಮ್ಮ ಆಲೋಚನೆಗಳ ಹಾಗೆ. ಹಾಗಾಗಿ ತಾವೆಲ್ಲರೂ ಕೂಡ ದಿನ ಬರಬೇಕು ಅಂತ ನಿವೇದನೆ ಮಾಡಿಕೊಳ್ತಾ ಇದ್ದೇನೆ. ಅದರೊಂದಿಗೆ ನಮ್ಮ ಬಹುವಚನಂನ ಅಶ್ವತ್ಥವನ ಅದರಷ್ಟಕ್ಕೆ ಉಸಿರಾಡ್ತಾ ಇದೆ, ಉಸಿರು ಕೊಡ್ತಾ ಇದೆ. ಅದು ಅದರ ವಾತಾವರಣವನ್ನು ಮುಂದುವರಿಸ್ತಾ ಇದೆ. ಇದರ ಒಟ್ಟಿಗೆ ಇನ್ನು ಮುಂದೆ ಏಪ್ರಿಲ್ನ ನಂತರದ ಯಾವುದೇ ಕಾರ್ಯಕ್ರಮಗಳನ್ನು ಸದ್ಯ ಆಯೋಜಿಸಲಿಲ್ಲ. ಮಾರ್ಚ್ 8ನೇ ತಾರೀಕು ನನ್ನ ಮಗಳ ಮದುವೆ. ಇದು ನಿಮಗೆ ಅತ್ಯಂತ ಪ್ರೀತಿಯ ಆಹ್ವಾನ. ಮಾರ್ಚ್ 8ನೇ ತಾರೀಕಿಗೆ ಕೆಮ್ಮಿಂಜೆ ಸುಬ್ರಹ್ಮಣ್ಯ ದೇವಸ್ಥಾನದ ಸಭಾಭವನದಲ್ಲಿ ವಿವಾಹ ನಡೀತದೆ. 9ನೇ ತಾರೀಕಿಗೆ ಕಟೀಲ್ನ ಶ್ರೀನಿಕೇತನದಲ್ಲಿ ಔತಣ ಕಾರ್ಯಕ್ರಮ ನಡೀತದೆ. 10ನೇ ತಾರೀಕಿಗೆ ಈ ಮನೆಯಲ್ಲಿಯೇ ಒಂದು ಔತಣ ಕಾರ್ಯಕ್ರಮ ನಡೀತದೆ. ದಯವಿಟ್ಟು ನೀವೆಲ್ಲರೂ ಕೂಡ ಬಹುವಚನಂನ ಒಂದು ಬಂಧುಗಳು ಮತ್ತು
ನನ್ನ ಪ್ರೀತಿಯ ಗೌರವದ ವ್ಯಕ್ತಿಗಳು ಅಂತ ಅತ್ಯಂತ ವಿನಯದಿಂದ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ನೀವೆಲ್ಲರೂ ಬನ್ನಿ ಅಂತ ಮತ್ತೊಮ್ಮೆ ನಿವೇದನೆ ಮಾಡುತ್ತಾ, ಡಾಕ್ಟರ್ ಎ ಪಿ ರಾಧಾಕೃಷ್ಣ ಅವರು ನಾನು 2 ಕಾರಣದಿಂದ ಹೆಚ್ಚು ಪ್ರೀತಿ ಪಾತ್ರರು. ಅವರು ಫಿಲೋಮಿನಾದಲ್ಲಿದ್ದಾಗ ನಾನು ಫಿಲೋಮಿನಾದಲ್ಲಿದ್ದೆ, ಅವರು ವಿವೇಕಾನಂದಕ್ಕೆ ಹೋದಾಗ ನಾನು ವಿವೇಕಾನಂದಕ್ಕೆ ಹೋದೆ, ಆಮೇಲೆ ಅವರು ಫಿಲೋಮಿನಕ್ಕೆ ಹೋದ್ರು, ನಾನು ಮಾತ್ರ ವಿವೇಕಾನಂದವು ಬಿಟ್ಟೆ. ಅಷ್ಟೇ ಬದಲಾವಣೆಗಳಾದದ್ದು. ಇದೆಲ್ಲ ಪ್ರೀತಿ. ಅದರ ಒಟ್ಟಿಗೆ ಅವರು ನನಗೆ ಕೊಡ್ತಾ ಇದ್ದ ತುಂಬಾ ಸಲಹೆಗಳನ್ನು ನಾನು ಬಹಳ ಗೌರವದಿಂದ ತಗೊಂಡಿದ್ದೇನೆ. ವಿವೇಕಾನಂದಕ್ಕೆ ಹೋದ ಕೂಡಲೇ ಶ್ರೀಶಾ ಜಾಗ್ರತೆ ಮಾಡು ಪ್ರೀತಿಯಿಂದ ನಿವೇದನೆ ಮಾಡಿದ್ರು, ಹೇಳ್ತಾ ಇದ್ರು, ನಮ್ಮ ಚಟುವಟಿಕೆಗಳನ್ನು ನೋಡಿ ಇಲ್ಲಿ ಮಾಡಿದ್ ಜಾಸ್ತಿ ಆಯ್ತು, ಅಲ್ಲಿ ಜಾಗ್ರತೆ ಮಾಡು ಅಂತ ಹೇಳ್ತಾ ಇದ್ರು. ಇದೆಲ್ಲದರ ಮಧ್ಯೆ ಆಗಾಗ ಸಿಕ್ಕಿದಾಗೆಲ್ಲ ಪ್ರೀತಿಯಿಂದ ಎ ಪಿ ಮಾತನಾಡ್ತಿದ್ರು, ವಿಚಾರಗಳನ್ನು ಹಂಚಿಕೊಳ್ತಾ ಇದ್ವಿ ಅಂತ ಎ ಪಿ ರಾಧಾಕೃಷ್ಣರು ಇವತ್ತು ನಮ್ಮೊಟ್ಟಿಗೆ ಮಾತನಾಡ್ತಾರೆ. ಅವರನ್ನು ಮತ್ತೊಮ್ಮೆ ಪ್ರೀತಿಯಿಂದ ಗೌರವಿಸ್ತಾ ದಯವಿಟ್ಟು GTN ಬಗ್ಗೆ ತಾವು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಸ್ವಲ್ಪ ಕಷ್ಟ ಹಾಗೆ ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು. ಹರಿಕತೆ ಇದಕ್ಕೆ ಇತಿಹಾಸ ಉಂಟು. ಡಾಕ್ಟರ್ ಮಾಧವ ಭಟ್ರ ಉಪನ್ಯಾಸದ ದಿನ ಈ ಸ್ಟ್ಯಾಂಡ್ ಬಂದು. ಓಕೆ. ಮೊದಲಿಗೆ ಒಂದು ಸುಂದರ ಪ್ರಸ್ತಾವನೆಯನ್ನ ಕೊಟ್ಟ ಐಕೆ ಬಡವಾದರು ಅವರಿಗೆ ಮೊದಲಾಗಿ ವಂದನೆಗಳನ್ನು ಹೇಳಬೇಕು. ಯಾಕೆಂತ ಹೇಳಿದ್ರೆ ಚುಟುಕಾಗಿ ಒಂದು ಪ್ರಗಲ್ಭ ವ್ಯಕ್ತಿತ್ವವನ್ನ ಬಹಳ ಸುಂದರವಾಗಿ ನಮ್ಮ ಮುಂದೆ ಅವರು ಚಿತ್ರಿಸಿದ್ದಾರೆ. GTN ಅಂದ್ರೆ ಏನು ಅಂತ ಹೇಳುವುದು ಅಲ್ಲಿ ಸ್ಪಷ್ಟ ಆಗುತ್ತದೆ. ಸುಮಾರು 15 ದಿವಸಗಳ ಹಿಂದೆ ಶ್ರೀಶರು ನನ್ನನ್ನು ಸಂಪರ್ಕಿಸಿದರು. ಹೀಗೆ GTN 100ರ ನೆನಪು ಕಾರ್ಯಕ್ರಮವನ್ನು ಮಾಡಬೇಕು ಅಂತಿದ್ದೇವೆ ಅಂತ. ಬಹಳ ಸಂತೋಷ ಅಂತಿದ್ರು. ನಂತರ ಅವರು ಮತ್ತೊಂದು ದಾಳ ಹಾಕಿದ್ರು, ನೀವು ಮಾತನಾಡಬೇಕು ಅಂತ. ನಾನು ಹೇಳಿ ಕೇಳಿ ಭಾಷಣಕಾರ, ಉಪನ್ಯಾಸಕಾರ ಅಲ್ಲ, ಅಧ್ಯಾಪಕ ಹೌದು, ಆದ್ರೆ ಅಧ್ಯಾಪಕ ಮತ್ತೆ ಉಪನ್ಯಾಸಕ ಅದರಲ್ಲಿ ತುಂಬಾ ವ್ಯತ್ಯಾಸ ಇದೆ. ಅದರಲ್ಲೂ ಕೂಡ ಬಹುವಚನಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇನೆ. ಬಹಳ ದೊಡ್ಡ ಘನ ವಿದ್ವಾಂಸರು ಇಲ್ಲಿ ಬಂದಿದ್ದಾರೆ ಈ ವೇದಿಕೆಯ ಮೇಲೆ. ಮತ್ತೆ ಸಂಗೀತ ಕಚೇರಿಗಳು, ಬಹಳ ಮೌಲ್ಯಯುತವಾದ ಕಾರ್ಯಕ್ರಮಗಳನ್ನ ಕೊಟ್ಟು ಈಗಾಗಲೇ ಬಹುವಚನ ಬಹುಮಂದಿಗೆ ಪ್ರಿಯವಾಗಿದೆ. ಅಂತ ಬಹುವಚನಲ್ಲಿ ನಾನು ಮಾತನಾಡೋದು ಬಹಳ ಕಷ್ಟ. ಅದರಲ್ಲೂ ಕೂಡ ಎಲ್ಲ ಪ್ರಜ್ಞಾವಂತರು, ಪುತ್ತೂರಿನ ಸತ್ವ ಭರಿತ ವ್ಯಕ್ತಿಗಳ ಮುಂದೆ ನಾನು ಏನು ಮಾತನಾಡಬಲ್ಲೆ ಎನ್ನುವ ಅಳುಕಿದ್ರು ಕೂಡ ಒಪ್ಪಿಕೊಳ್ಳುವುದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ವಿಜ್ಞಾನ. ಇದು ಅತ್ಯಂತ ಮನಸ್ಸಿಗೆ ಹತ್ತಿರವಾದ ಕಾರಣದಿಂದ, ಮತ್ತೆ GTN ಅವರ ಇಡೀ ಜೀವನವನ್ನ ಅದಕ್ಕೆ ತೆತ್ತುಕೊಂಡವರು ಅಂದ ಕಾರಣದಿಂದ ನಾನು ಒಪ್ಪಿಕೊಂಡು ಬಂದಿದ್ದೇನೆ. ಕೆಲವು ಮಾಹಿತಿಗಳನ್ನ, ಹೆಚ್ಚಿನದ್ದೆಲ್ಲ ನಿಮಗೆ ಗೊತ್ತಿದೆ, ಅದನ್ನ ನಿಮ್ಮೊಡನೆ ಹಂಚಿಕೊಳ್ಳುವುದಕ್ಕೆ ಇಲ್ಲಿ ನಿಂತಿದ್ದೇನೆ. ಮೊದಲಿಗೆ GTN ಒಂದು ಕಡೆ ಬರೀತಾರೆ, ನಮ್ಯತೆ ನವ್ಯತೆ ಭವ್ಯತೆಗಳಲ್ಲಿ ಪ್ರಪಂಚದ ಯಾವ ಭಾಷೆಯ ಮುಂದೆಯೂ ಕನ್ನಡ ತಲೆ ತಗ್ಗಿಸಬೇಕಾಗಿಲ್ಲ. ಇದನ್ನು ಅನುಭವದಿಂದ ಕಂಡುಕೊಂಡು ಅನುಷ್ಠಾನಿಸುವ ಅಸ್ಮಿತೆ ನಮಗಿರಬೇಕು ಮಾತ್ರ. ನನ್ನ ಸ್ಪಷ್ಟ ಅಭಿಪ್ರಾಯವನ್ನು ಮುಂದಿನ ಸೂತ್ರವಾಕ್ಯ ಹೀಗೆ ಬಿಂಬಿಸುತ್ತದೆ: ಸಾಹಿತ್ಯ ರಹಿತ ವಿಜ್ಞಾನ ಕುಂಟು. ಇದನ್ನವರು ಯಾವಾಗಲೂ ಅದನ್ನು ಹೇಳ್ತಾ ಇದ್ರು. ಸಾಹಿತ್ಯ ರಹಿತ ವಿಜ್ಞಾನ ಕುಂಟು, ವಿಜ್ಞಾನ ರಹಿತ ಸಾಹಿತ್ಯ ಕುರುಡು. ಸಾಹಿತ್ಯ ವಿಜ್ಞಾನ ಸಾಮರಸ್ಯವೇ ರುಜು ಜೀವನ. ಇದು ಅವರ ಬರವಣಿಗೆಯ ಶೈಲಿ. GT ನಾರಾಯಣರಾವ್ ನಿಮಗೆಲ್ಲ ಗೊತ್ತಿರಬಹುದು. ಗುಡ್ಡೆ ಹಿತ್ಲು ತಿಮ್ಮಪ್ಪಯ್ಯ ನಾರಾಯಣರಾವ್
ಇನ್ನಷ್ಟು ಹೃಸ್ವವಾಗಿ GTN ಕನ್ನಡ ವಿಜ್ಞಾನ ವಾಂಗ್ಮಯ ಅಥವಾ ವಿಜ್ಞಾನ ಸಾಹಿತ್ಯ ಲೋಕದ ದೃಷ್ಟಾರರು ಅಂತಲೇ ಹೇಳಬೇಕು. ತಮ್ಮ ಬರಹ, ಉಪನ್ಯಾಸ, ನಕ್ಷತ್ರ ವೀಕ್ಷಣೆ, ಬಾನುಲಿ ಉಪನ್ಯಾಸಗಳ ಮೂಲಕ ಕನ್ನಡ ವಿಜ್ಞಾನ ಸಾಹಿತ್ಯಕ್ಕೆ ಮಾನ ಘನತೆಯನ್ನು ತಂದುಕೊಟ್ಟ ಧೀಮಂತರು. ಶಿಸ್ತಿಗೆ, ಕಾಲನಿಷ್ಠೆಗೆ, ರುಜು ಜೀವನಕ್ಕೆ GTN ಪರ್ಯಾಯ ಪದ. ಅಗಾಧ ಧೈರ್ಯ, ಅನ್ಯಾಯವನ್ನು ಕಂಡರೆ ಕ್ಷಣದಲ್ಲೇ ಖಂಡಿಸುವ ಅಸಾಧಾರಣ ಮನೋಸ್ಥೈರ್ಯ. ಒಂದು ಕಡೆಯಲ್ಲಿ ಬೆಂಗಳೂರಲ್ಲಿ ಒಂದು ಕಾಲೇಜಿನಲ್ಲಿ ಒಂದು ಉಪನ್ಯಾಸಕ್ಕೆ GTN ಮತ್ತೆ ಅವರೊಟ್ಟಿಗೆ ಇನ್ನೂ ಕೆಲವರು ಹಿರಿಯ ಸಾಹಿತಿಗಳು ಹೋಗಿದ್ದರು. ಆ ಕಾಲೇಜಿನಲ್ಲಿ ಆಗ ಅವರು ಹೇಳಿದ್ರು ಸರ್ಕಾರಿ ಕಾಲೇಜು. ಆ ಕಾಲೇಜಿನಲ್ಲಿ ಎಲ್ಲ ಮಕ್ಕಳ ಹುಲ್ಲೋಗುಲ್ಲು, ಗಲಾಟೆಯೋ ಗಲಾಟೆ. ಪ್ರಾಂಶುಪಾಲ ಮಹೋದಯರು ಹಾಗೆ ಕೂತಿದ್ದಾರೆ, ಮಕ್ಕಳ ಗಲಾಟೆ ಮತ್ತಷ್ಟು ಏರಿತು. GTN ಸ್ವಲ್ಪ ಹೊತ್ತು ನೋಡಿದ್ರು ಅದನ್ನ. ಆಮೇಲೆ ಒಂದೇ ರಾಪ್ಪನೆ ಎದುರು ಆ ಎಲ್ಲ 3 ಮಂದಿಯನ್ನ ಕರೆದುಕೊಂಡು ಸೀದಾ ವೇದಿಕೆಯಿಂದ ಕೆಳಗಿಳಿದು ಸೀದಾ ನಡೆದದ್ದೇ. ಇದನ್ನ ಅವರು ಮತ್ತೆ ಮತ್ತೆ ಅದನ್ನ ಹೇಳ್ತಾ ಇದ್ರು, ಆ ಘಟನೆಯನ್ನ. ಆದ್ರಿಂದ ಯಾವುದೇ ಸಂದರ್ಭದಲ್ಲಿ, ಯಾವುದೇ ಕಾರಣಕ್ಕೆ ಅವರಿಗೆ ಇಂಥ ಯಾವುದೇ ಅನ್ಯಾಯವನ್ನ ಕಂಡ್ರೆ ಅದನ್ನ ಕೂಡಲೇ ಅವರನ್ನು ಹೇಳ್ತಾ ಇದ್ರು. ಮತ್ತೆ ಹಿಡಿದ ಕಾಯಕವನ್ನು ಪಟ್ಟು ಬಿಡದೆ ಗುರಿ ತಲುಪಿಸುವ ಅರ್ಜುನ ಲಕ್ಷ್ಯ, ಅದನ್ನು ಅವರು ಬರವಣಿಗೆಯಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದ್ರು. ಭಗೀರಥ ವಂಶಜ, ಭಗೀರಥನ ಪ್ರಯತ್ನ, ನಾನು ಭಗೀರಥನ ವಂಶಜ ಅಂತ ಅವ್ರು ಹೇಳ್ತಾ ಇದ್ರು. ಪ್ರತಿ ಕ್ಷಣವೂ ಅಮೂಲ್ಯವೆನ್ನುವಂತೆ ಕ್ರಿಯಾಶೀಲ, ಕಾಯಕದಿಂದಲೇ ಬದುಕಿನ ಮೌಲ್ಯ ಹೆಚ್ಚಿಸಿದ ಹಿರಿಯ, ಬದುಕನ್ನೇ ಬಾಳಾಗಿಸಿದ ಬಹುಶ್ರುತ ವೈಜ್ಞಾನಿಕ ಬರಹಗಾರ. GTN ಇಂದು ನಮ್ಮೊಂದಿಗೆ ಇರುತ್ತಿದ್ದರೆ 100ರ ಸಂಭ್ರಮ. ಆದರೆ ಅವರು ಇಲ್ಲ. ಎಲ್ಲರೂ ಮೂರ್ತಿರಾಯರು ಅಥವಾ GS ವೆಂಕಟಸುಬ್ಬಯ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. GTN 100ರ ನೆನಪು ಮಾಡಲು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅದಕ್ಕಾಗಿ ಡಾಕ್ಟರ್ ಶ್ರೀಶಕುಮಾರ್ ಅವರಿಗೆ ಮುಖ್ಯವಾಗಿ ಅಭಿನಂದನೆಯನ್ನ ಹೇಳಬೇಕು. ನನಗೆ ತಿಳಿದಿದೆ, ಇಲ್ಲಿರುವ ಎಲ್ಲ ಹಿರಿಯರು GTN ನಾರಾಯಣರಾಯರನ್ನ ನೋಡಿದವರೇ, ಮತ್ತೆ ಅವರೊಂದಿಗೆ ಮಾತನಾಡಿದವರೇ. ಯಾಕೆಂತ ಹೇಳಿದ್ರೆ ಪುತ್ತೂರಿನೊಂದಿಗೆ ಅವರಿಗೆ ಬಹಳ ಅನ್ಯೋನ್ಯ ಸಂಬಂಧ. ಇದೆಲ್ಲ ಸರಿ, ಆದರೆ ನನಗೆ ಮುಖ್ಯವಾಗಿ ವೈಯಕ್ತಿಕವಾಗಿ ನನಗೆ GTN ನನ್ನ ತಂದೆಗೆ ಸೋದರ ಭಾವ, ನನಗೆ ಹಾಗಾಗಿ ನಾರಾಯಣ ಮಾವ. ನನಗೆ GTN ಅಥವಾ GT ನಾರಾಯಣರಾಯರು ಅಂತ ಹೇಳಿದ್ರೆ ಆ ಆಪ್ತ ಭಾವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಚುರಲಿ ಸಹಜವಾಗಿ ನನಗೆ ಅವರು ನಾರಾಯಣ ಮಾವ, ಅದುವೇ ಹೆಚ್ಚು ಆಪ್ತ ಭಾವ. ನಮ್ಮ ಕುಟುಂಬದ ಹಲವರಿಗೂ ಹಾಗೆ. ಇನ್ನು ನನ್ನ ತಂದೆ, ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಹೀಗೆ ಕುಟುಂಬದ ಹಿರಿಯರಿಗೆಲ್ಲ ಅವರು ನಾರಾಯಣ ಆಗಿದ್ರು. ಇನ್ನು ಕೆಲವರಿಗೆ ನಾರಾಯಣಯ್ಯ ಅಥವಾ ಅಣ್ಣಯ್ಯ ಆಗಿದ್ರು. ಮತ್ತೆ ಹಲವು ಕಿರಿಯರ ಅನೇಕರಿಗೆ ಕೇವಲ ನಾರಾಯಣಜ್ಜ. GTN ಅವರ ಒಟ್ಟು ವ್ಯಕ್ತಿತ್ವವನ್ನು ದರ್ಶಿಸುವುದು ಬಲು ಕಷ್ಟ. ಸಾಗರವನ್ನು ತಂಬಿಗೆಯಲ್ಲಿ ಹಿಡಿಯುವ ಹಾಗೆ. ಆದರೂ ಒಂದಷ್ಟು ಪ್ರಯತ್ನ ಪಡ್ತೇನೆ. GTN ಅವರ ಚಂದ್ರಶೇಖರ್ ಪುಸ್ತಕದಲ್ಲಿ ಬರೆಯುವಂತೆ, ಗೌರಿಶಂಕರ ಶಿಖರ ಏರದೆ ಹೋದರೂ ಅದರ ತಳದಲ್ಲಿ ನಿಂತು ಅದರ ಭೌಮತೆಯನ್ನು ದರ್ಶಿಸುವಲ್ಲಿ ಯಾವುದೇ ದೀನನಾನುತನವಿಲ್ಲ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಒಂದಷ್ಟು ಕುಟುಂಬ ಸಂಬಂಧ ಮತ್ತು GTN ಬಾಲ್ಯದ ಕುರಿತು ಹೇಳಿ ನಂತರ ಮುಂದುವರಿದ್ದೇನೆ. AP ಅಂದ್ರೆ ನಮ್ಮದು ಅಡಮನೆ ಕುಟುಂಬ, ಅಡಮನೆ ಪಳ್ಳತಡ್ಕ. GTN ಅವರದು ಗುಡ್ಡೆ ಹಿತ್ಲು. ಸುಮಾರು 2.5 ಶತಮಾನಗಳಷ್ಟು ಹಿಂದೆ ಶಿವಮೊಗ್ಗದ ನಗರ ಸೀಮೆಯಿಂದ ಭವಿಷ್ಯ ಅರಸುತ್ತಾ ಬಂದ ನಮ್ಮ 2 ಕುಟುಂಬಗಳಲ್ಲಿ ಮಡಿಕೇರಿಯ ರಾಜಾಶ್ರಯ ದೊರೆತಿದ್ದಂತೆ. ಅದರಲ್ಲಿ ಗುಡ್ಡೆ ಹಿತ್ಲು ಕುಟುಂಬ ದೇವರ ಸೇವೆ, ಪೌರೋಹಿತ್ಯವನ್ನು ಅವಲಂಬಿಸಿದರೆ, ನಮ್ಮ ಕುಟುಂಬದ ಹಿರಿಯರು ರಾಜನ ಲೆಕ್ಕಪತ್ರ ಇಡುವ ಕರಣಿಕರಾಗಿ ನೇಮಕಗೊಂಡರು. ಕರಣಿಕ ಕುಟುಂಬ ಮಡಿಕೇರಿಯಿಂದ ಘಟ್ಟ ಹಿಡಿದು ಸುಬ್ರಹ್ಮಣ್ಯ ಸನಿಯದ ಪಳ್ಳತಡ್ಕದ ಮೂಲಕ ಕೊನೆಗೆ ನೆಲೆಯಾದದ್ದು ಪುತ್ತೂರಿನ ಸನಿಯದ ಆರ್ಯಾಪು ಗ್ರಾಮದ ಮರಿಕೆಯಲ್ಲಿ. GTN ಅವರ ತಂದೆ ಗುಡ್ಡೆ ಹಿತ್ಲು ತಿಮ್ಮಪ್ಪಯ್ಯ, ಹಾಗಾಗಿ ಅವರಿಗೆ GT ಇಂದ ಬಂದದ್ದು. ತಾಯಿ ವೆಂಕಟಲಕ್ಷ್ಮಿ. ವೆಂಕಟಲಕ್ಷ್ಮಿ ಅಂದ್ರೆ ಮರಿಕೆಯ ನನ್ನ ಅಜ್ಜ AP ಸುಬ್ಬಯ್ಯನವರ ತಂಗಿಯಷ್ಟೇ ಅಲ್ಲ, ಅದಾಗಲೇ ಸೋದರಿಕೆಯಲ್ಲಿ ಸಂಬಂಧ ಕೂಡ. ಅದರ ಮೊದಲೇ 2-3 ಸೋದರಿಕೆಯ ಸಂಬಂಧ ಆಗಿತ್ತು. ಗುಡ್ಡೆ ಹಿತ್ಲು ಮತ್ತೆ
ಕರ್ಣಿಕ ಕುಟುಂಬದ ನಡುವೆ. ಜಿಟಿಎನ್ ಹುಟ್ಟಿದ್ದು 1926 ಜನವರಿ 30ರಂದು, ಅಂದ್ರೆ 100 ವರ್ಷಗಳ ಹಿಂದೆ. ತಿಮ್ಮಪ್ಪಯ್ಯ ವೆಂಕಟಲಕ್ಷ್ಮಿ ದಂಪತಿಗಳಿಗೆ ಇವರು ಹಿರಿಯ ಮಗ, ಜಿಟಿಎನ್ ಹಿರಿಯ ಮಗ. ಮತ್ತೆ 4 ಮಂದಿ ಸಹೋದರರು. ಅವರ ಹೆಸರು ಜಿಟಿ ಮೂರ್ತಿ, ಜಿಟಿ ಈಶ್ವರ, ಜಿಟಿ ರಾಘವೇಂದ್ರ, ಜಿಟಿ ದಿವಾಕರ, ಮತ್ತೆ ಸಹೋದರಿ ಸರಸ್ವತಿ. ಅವರು ಇಲ್ಲೇ ಬೆಳ್ಳಾರಿ ಹತ್ರ ಇದ್ದಾರೆ, ಸರಸ್ವತಿ ಅವರು. ಜಿಟಿ ರಾಘವೇಂದ್ರ, ಜಿಟಿ ದಿವಾಕರ ಮಡಿಕೇರಿಯಲ್ಲಿದ್ದಾರೆ, ಮತ್ತು ಉಳಿದಿಬ್ಬರು ಜಿಟಿ ಅವರೊಟ್ಟಿಗೆ ಸೇರಿಕೊಂಡಿದ್ದಾರೆ. ತನ್ನ ಸೋದರ ಮಾವ ಸುಬ್ಬಯ್ಯ ಅಂದರೆ ಜಿಟಿಎನ್ ಅವರಿಗೆ ಅಪಾರ ಅಭಿಮಾನ. ಸುಬ್ಬಯ್ಯನವರು 1920ರಷ್ಟು ಹಿಂದೆಯೇ ಕಾಲೇಜು ಮೆಟ್ಟಲು ಹತ್ತಿದವರು. ಪ್ರಗತಿಪರ ಕೃಷಿಕ. ಕೃಷಿಗಿಂತ ಅವರಿಗೆ ಸಾಹಿತ್ಯದಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. ಡಿಕನ್ಸನ ಸುಪ್ರಸಿದ್ಧ ಡೇವಿಡ್ ಕಾಪರ್ಫೀಲ್ಡ್, ವಿಕ್ಟರ್ ಹ್ಯೂಗೊನ ಸಾರ್ವಕಾಲಿಕ ಶ್ರೇಷ್ಠ ಕೃತಿ ಲಾ ಮಿಸರೇಬಲ್ ಅನ್ನು ದುಃಖಾರ್ತರು ಎಂಬ ಹೆಸರಿನಲ್ಲಿ ಸುಬ್ಬಯ್ಯ ಅಂದ್ರೆ ನನ್ನ ಅಜ್ಜ ಅನುವಾದಿಸಿದವರು. ಅವರು ಕಾರಂತರ ಸಹಪಾಠಿಯಾಗಿದ್ರು, ಪರಮಾಪ್ತ ಮಿತ್ರ ಆಗಿದ್ರು, ಕರ್ನಾಟಕ ಸಂಘದ ಅಧ್ಯಕ್ಷರು ಆಗಿದ್ದವರು. ಸ್ವಯಂ ಕಾರಂತರು ಈ ಎಲ್ಲ ಸಂಗತಿಗಳನ್ನು ತಮ್ಮ ಆತ್ಮಕಥೆ ಹುಚ್ಚು ಮನಸ್ಸಿನ 10 ಮುಖಗಳಲ್ಲಿ ದಾಖಲಿಸಿದ್ದಾರೆ. ಅತ್ರಿ ಪ್ರಕಾಶನದ ಮೂಲಕ ಈ ದುಃಖಾರ್ತರು ಕೃತಿಯನ್ನು ಮರು ಪ್ರಕಟಣೆ ಸಂದರ್ಭದಲ್ಲಿ ಜಿಟಿಎನ್ ಅಂದ್ರೆ ನನ್ನ ಮಾವನಿಂದ ನನಗೆ ಒಂದು ಆದೇಶ ಬಂತು. ಅಜ್ಜನ ಕುರಿತು ನೀನು ಒಂದು ಪ್ರಸ್ತಾವನೆ ಬರೆಯತಕ್ಕದ್ದು. ಅವರು ಅದನ್ನೇ ಹಾಗೆ ಒತ್ತಿ ಹೇಳ್ತಾ ಇದ್ದದ್ದು. ಆದೇಶ ಬಂದ ಮೇಲೆ ಧಿಕ್ಕರಿಸಲು ಧೈರ್ಯ ಇಲ್ಲ. ಪುಳ್ಳಿ ಕಂಡ ಅಜ್ಜ ಎಂಬ ಪ್ರಸ್ತಾವನೆ ಬರೆದೆ. ಜಿಟಿಎನ್ ತುಸು ಮೆಚ್ಚಿದ್ದು, ಧೈರ್ಯ ಕೊಟ್ಟಿತು. ತನ್ನ ನೆಚ್ಚಿನ ಸೋದರ ಮಾವ ಸುಬ್ಬಯ್ಯನವರ ಕುರಿತು ಮುಗಿಯದ ಪಯಣ ಕೃತಿಯಲ್ಲಿ ಜಿಟಿಎನ್ ಹೀಗೆ ಬರೆಯುತ್ತಾರೆ: ಮಡಿಕೇರಿ ಮನೆಯ ಪರಿಸರಕ್ಕಿಂತ ಮರಿಕೆಯ ಪರಿಸರ ನನಗೆ ಹೆಚ್ಚು ಪ್ರಿಯವಾಗಿತ್ತು. ಮರಿಕೆಯದು ಅದು ಒಂದು ಒಲುಮೆಯ ಪುಟ್ಟಗೂಡು. ಸೋದರ ಮಾವ ಸುಬ್ಬಯ್ಯ ಮತ್ತೆ ಅವರ ಅಜ್ಜಿ ಅಮ್ಮಯ್ಯ ಮತ್ತೆ ಅತ್ತೆ ಪಾರ್ವತಿ ನನ್ನನ್ನು ಎತ್ತಿ ಪ್ರೀತಿಸಿ ತಮ್ಮ ಸೈನಿಕರೆಂದು ಮುದ್ದು ಮಾಡುತ್ತಿದ್ದುದು ಮರೆಯಲಾರೆ. ಮಾವ ಅಂದ್ರೆ ಸುಬ್ಬಯ್ಯನವರು ಕತೆ ಹೇಳಿದರು, ನಾಟಕದ ಮಟ್ಟು ಹಾಡಿದರು. ಪೈಯನ್ನು ಅಂದ್ರೆ ಜಿಟಿಎನ್ ಅವರ ಸಮಕಾಲೀನರಾಗಿದ್ದ ನನ್ನ ದೊಡ್ಡಪ್ಪ ಎಪಿ ತಿಮ್ಮಪ್ಪಯ್ಯ ಅವರನ್ನ ಪೈ ಅಂತ ಕರೀತಾ ಇದ್ದದ್ದು. ಪೈಯನ್ನು ನನ್ನನ್ನು ಎತ್ತಿಕೊಂಡು ಗದ್ದೆ ತೋಟವಿಡಿ ಅಡ್ಡಾಡಿದರು. ಜೊತೆಗೆ ಜೀವನದ ಮೌಲ್ಯಗಳನ್ನು ಆಚರಣೆಯಿಂದ ಬಿಂಬಿಸಿದರು. ಹೀಗೆ ಮಾವ ನನ್ನ ಒಬ್ಬ ಆರಾಧ್ಯ ವ್ಯಕ್ತಿಯಾದರು. ಮುಂದೆ ಜಿಟಿಎನ್ ಅವರು ಕೈ ಹಿಡಿದದ್ದು ಇದೇ ಮಾವನ ದೊಡ್ಡ ಮಗಳನ್ನ, ಲಕ್ಷ್ಮೀದೇವಿ. ಹಾಗಾಗಿಯೇ ಸಂಬಂಧ ಇನ್ನಷ್ಟು ಗಾಢವಾಯಿತು. ಜಿಟಿಎನ್ ಅವರದು ಮಡಿಕೇರಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ. ಓದಿನಲ್ಲಿ ಅವರು ಸದಾ ಮುಂದು. ಮಹಾಭಾರತ, ರಾಮಾಯಣದ ಶ್ಲೋಕಗಳು, ಪೂಜೆಯ ಮಂತ್ರಗಳೆಲ್ಲ ಬಾಲ್ಯದಲ್ಲಿಯೇ ಕಂಠಸ್ಥವಾಗಿದ್ದವು. ಮಾವನಿಂದ ಬಳುವಳಿಯಾಗಿ ಬಂದ ಸಾಹಿತ್ಯ ಪ್ರೀತಿ, ವೈಚಾರಿಕ ದೃಷ್ಟಿಕೋನಗಳಿಗೆ ಸ್ಪಷ್ಟ ರೂಪ ದೊರೆತದ್ದು ಮಡಿಕೇರಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ 1932. ಆ ಸಮ್ಮೇಳನ ನಡೆದಾಗ ಅವರು 6 ವರ್ಷದ ಎಳೆಯ ಬಾಲಕ ಜಿಟಿಎನ್ ಮೇಲೆ ಅಗಾಧ ಪ್ರಭಾವ ಮೂಡಿತು. ಪ್ರತಿಯೊಬ್ಬನ ಜೀವನ ಯಾನದಲ್ಲಿ ಇಂಥ ಘಟನೆಗಳು ಸಂಭವಿಸುತ್ತಲೇ ಇರುತ್ತವೆ. ಇಂಥ ಘಟನೆಗಳ ಮೊತ್ತವೇ ಪ್ರಾಯಶಃ ನಮ್ಮ ಜೀವನ. ಮಡಿ ಮೈಲಿಗೆ ಪೂಜೆ ಪುನಸ್ಕಾರಗಳಿಂದ ಇವರು ಬಹುಬೇಗ ದೂರ ಸರಿದರು. ಶಾಲಾ ದಿನಗಳಲ್ಲಿಯೇ ಹಲವು ಕವನ ಕಿರು ಕಥೆಗಳನ್ನು ಸ್ಥಳೀಯ ಕೊಡಗು ಜನ್ಮಭೂಮಿ ಪತ್ರಿಕೆಗಳಲ್ಲಿ ಕನ್ನಡ ಕುವರ ಎಂಬ ಕಾವ್ಯನಾಮದಲ್ಲಿ ಜಿಟಿಎನ್ ಪ್ರಕಟಿಸಿ ಸಾಹಿತ್ಯ ವಲಯದ ಗಮನವನ್ನು ಸೆಳೆದರು. ಆದರೆ ತನ್ನ ತಾಕತ್ತಿನ ತಾಣ ಕಾವ್ಯ ಮತ್ತು ಕಥಾ ರಚನೆಯಲ್ಲಿ ಇಲ್ಲವೆನ್ನುವುದು ಸ್ಪಷ್ಟವಾದಂತೆ ಆ ಕ್ಷೇತ್ರಗಳಿಂದ ಅವರು ದೂರ ಸರಿದರು. ಜಿಟಿಎನ್ ಹೇಳುವಂತೆ ಅಲ್ಲಿಗೆ ಕನ್ನಡ ಕವನ ಪ್ರಪಂಚ ಅಷ್ಟರ ಮಟ್ಟಿಗೆ ಪದ ಮಾಲಿನ್ಯದಿಂದ ರಹಿತವಾಯಿತು. SSLC ಪರೀಕ್ಷೆ ಇಡೀ ಕೊಡಗಿಗೆ ಜಿಟಿಎನ್ ಅವರಿಗೆ ಪ್ರಥಮ ಸ್ಥಾನ. ಆ ಕಾಲದಲ್ಲಿ ಇಂಟರ್ಮೀಡಿಯೇಟ್ ವಿದ್ಯಾಭ್ಯಾಸಕ್ಕೆ ಸೈಂಟ್ ಎಲೋಷಿಯಸ್ ಕಾಲೇಜು ಸೇರಿದರು. ಅಲ್ಲಿ ಮುಳಿಯ ತಿಮ್ಮಪ್ಪಯ್ಯ, ನಾರಾಯಣ ಹೊಳ್ಳ, ಕೃಷ್ಣಮೂರ್ತಿ ಸೇರಿದಂತೆ ಹಲವು ಪ್ರಾಧ್ಯಾಪಕ ಶ್ರೇಷ್ಠರು ಜಿಟಿಎನ್ ಅವರ ಸಾಹಿತ್ಯ ಮತ್ತು ವಿಜ್ಞಾನ ಪ್ರೀತಿಗೆ ಸ್ಫೂರ್ತಿಯಾದರು. ಕನ್ನಡದ ಹೆಸರಾಂತ ಸಣ್ಣ ಕಥೆಗಾರ ಮತ್ತು ರಾಜತಾಂತ್ರಿಕ ಹುದ್ದೆಯಲ್ಲಿ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿದ ಬಾಗಲೋಡಿ ದೇವರಾಯರು ಜಿಟಿಯವರ ಸಹಪಾಠಿ ಮತ್ತು
ಆಪ್ತ ಮಿತ್ರರಾಗಿದ್ದರು. ಇಂಟರ್ಮೀಡಿಯೇಟ್ ಬಳಿಕ ಜಿಟಿಎನ್ ಪಯಣ ಅಂದ್ರೆ PUC ಆದ ಮೇಲಿನ ಶಿಕ್ಷಣ ಮದ್ರಾಸ್ ಕಡೆಗೆ. ಮದ್ರಾಸಿನ ಕ್ರಿಶ್ಚಿಯನ್ ಮತ್ತು ಲೊಯೋಲಾ ಕಾಲೇಜುಗಳಲ್ಲಿ ಗಣಿತ ವ್ಯಾಸಂಗ. ಆನರ್ಸ್ ಪದವಿಯೊಂದಿಗೆ ಹೊರಬಂದ ಜಿಟಿಎನ್ ಅವರಿಗೆ ತಾನು ಕಲಿತ ಕ್ರಿಶ್ಚಿಯನ್ ಕಾಲೇಜಿನಲ್ಲಿಯೇ ಗಣಿತ ಟ್ಯೂಟರ್ ಹುದ್ದೆ ಸಿಕ್ಕಿತು. ಅಂದು ಆ ಸಮಯದಲ್ಲಿ ಕೂಶಿ ಹರಿದಾಸ ಭಟ್ಟರು ಜಿಟಿಎನ್ ಅವರ ಶಿಷ್ಯರಾಗಿದ್ದರಂತೆ. ಆಮೇಲೆ ಅವರು ಅವರ ಸ್ನೇಹಿತರು, ನಿಡುಗಾಲ ಮಿತ್ರರಾಗಿದ್ದವರು. 2 ವರ್ಷದ ಬಳಿಕ ಮಂಗಳೂರಿನ ಸೈಂಟ್ ಎಲೋಷಿಯಸ್ ಕಾಲೇಜಿನಲ್ಲಿ ಗಣಿತ ಉಪನ್ಯಾಸಕನಾಗುವ ಅವಕಾಶ ಬಂತು ಜಿಟಿಎನ್ ಅವರಿಗೆ. ಗಣಿತದಲ್ಲಿತ್ತು ಆಳ ಪಾಂಡಿತ್ಯ, ಕನ್ನಡ ಮತ್ತು ಇಂಗ್ಲಿಷ್ ಸಾಹಿತ್ಯದಲ್ಲಿ ಅಸಾಧಾರಣ ಪ್ರಭುತ್ವ. ಜಿಟಿಎನ್ ಕೆಲವೇ ದಿನಗಳಲ್ಲಿ ವಿದ್ಯಾರ್ಥಿಗಳ ಮನಗೆದ್ದರು. ಸೂಟು ಬೂಟು ಟೈ ಕಟ್ಟಿಕೊಂಡು ಕನ್ನಡಕಧಾರಿ ಸುಂದರ ತರುಣ ತರಗತಿಗೆ ಪ್ರವೇಶಿಸಿದರೆ ಆ ಗಣಿತ ಉಪನ್ಯಾಸಕನ ತರಗತಿಯಲ್ಲಿ ಸದ್ದು ಅಡಗುತ್ತಿತ್ತು. ಅಶಿಸ್ತಿಗೆ ಅಲ್ಲಿ ಅವಕಾಶವೇ ಇರಲಿಲ್ಲ. ಬಲು ಚುರುಕಿನ ಜಿಟಿಎನ್ ಅವರಿಗೆ ಮುಫತ್ತಾಗಿ ಮಕ್ಕಳಿಂದ ಸಿಕ್ಕಿದ ಬಿರುದು ಗ್ರ್ಯಾಂಡ್ ಟ್ರಂಕ್ ಎಕ್ಸ್ಪ್ರೆಸ್. ಜಿಟಿಎನ್ ಗ್ರ್ಯಾಂಡ್ ಟ್ರಂಕ್ ಎಕ್ಸ್ಪ್ರೆಸ್. ಕನ್ನಡ ಸಾಹಿತ್ಯ ಲೋಕದ ಅಧ್ವರ್ಯುಗಳಾದ ಶಿವರಾಮ ಕಾರಂತ, ಸೇಡಿಯಾಪು ಕೃಷ್ಣ ಭಟ್, ಮುಳಿಯ ತಿಮ್ಮಪ್ಪಯ್ಯ, ಕಡಂಗೋಳು ಶಂಕರ ಭಟ್ಟ, ಗೋಪಾಲಕೃಷ್ಣ ಅಡಿಗ ಹೀಗೆ ಹಲವು ಸಾಹಿತಿಗಳ ಸಾಹಚರ್ಯ. ಸಾಹಿತ್ಯ, ಉಪನ್ಯಾಸ, ಸಂಗೀತ, ನಾಟಕ ಎಲ್ಲದರಲ್ಲಿಯೂ ಜಿಟಿಎನ್ ಕ್ರಿಯಾಶೀಲರಾಗಿದ್ದರು. 23-24 ತರುಣ. ಸಮಯ ಸಿಕ್ಕಾಗಲೆಲ್ಲ ಮಂಗಳೂರಿಂದ ಸಹಜವಾಗಿಯೇ ತನ್ನ ಅಜ್ಜನ ಮನೆ ಪುತ್ತೂರಿಗೆ ಪಯಣ. ಮುಗಿಯದ ಪಯಣದಲ್ಲಿ ಜಿಟಿಎನ್ ಹೀಗೆ ದಾಖಲಿಸುತ್ತಾರೆ. ಮುಗಿಯದ ಪಯಣ ಅವರ ಆತ್ಮಕಥೆ. ಉಗ್ರಾಣ, ಕಡವ ಮತ್ತು ಕಾರಂತ ಅಂದು ಪುತ್ತೂರಿನ ಸಾಹಿತ್ಯ ರತ್ನರು. ಸ್ವತಃ ಸೃಜನಶೀಲ ಲೇಖಕರು, ಭಾಷಾಂತಕಾರರು ಆಗಿದ್ದ ನನ್ನ ಸೋದರ ಮಾವ ಮರಿಕೆ AP ಸುಬ್ಬಯ್ಯನವರ ಪರಮ ಮಿತ್ರರು. ಹೀಗಾಗಿ ರಜಾ ದಿನಗಳಲ್ಲಿ ಪುತ್ತೂರಿಗೆ ಹೋದಾಗ ಈ ತ್ರಿಮೂರ್ತಿಗಳ ಸಂಘ ನನ್ನ ಚಿಂತನೆ, ಕಾರ್ಯವೈಖರಿಗೆ ಹೊಸ ಆಯಾಮ ನೀಡಿತು. ಕಾರಂತರ ಬಾಲವನ ಆ ಮಾನವ ಮೇರುವಿನ ಪ್ರಯೋಗ ರಂಗ. ನಮ್ಮಂತ ತರುಣರ ಶಿಕ್ಷಣ ಕಾಶಿ ಮತ್ತು ಮಕ್ಕಳ ಕ್ರೀಡಾಲೋಕ. ಉಗ್ರಾಣರದು ವಿದ್ಯುಜ್ಜನ್ಯ ಸಾಗರೋಪಮ ಗಾಂಭೀರ್ಯ. ಕಡವರನ್ನೊಮ್ಮೆ ಕಾರಂತರು ಪುತ್ತೂರಿನ ಸಾಕ್ರೆಟಿಸ್ ಎಂದು ಸಕಾರಣವಾಗಿ ವರ್ಣಿಸಿದ್ದುಂಟು. ಅಂತ ಪ್ರಖರ ವೈಚಾರಿಕತೆ ಮತ್ತು ಆಚರಣೆ, ನಿರ್ಭೀತ ಮನೋವೃತ್ತಿ ಮತ್ತು ಪರಿಪೂರ್ಣ ಪಾರದರ್ಶಕತೆ ಅವರದ್ದಾಗಿತ್ತು. ಶಿವರಾಮ ಕಾರಂತರಂತೂ ಮೈವೆತ್ತ ವಿಕಿರಣ ಪಟುತ್ವ. ರೇಡಿಯೋ ಆಕ್ಟಿವಿಟಿಗೆ ಅವರು ಉಪಯೋಗಿಸುತ್ತಿದ್ದ ಪದ ವಿಕಿರಣ ಪಟುತ್ವ. ಅವರದೇ ಮಾತಿನಲ್ಲಿ, ಅಂದ್ರೆ ಕಾರಂತರೇ ಹೇಳುವ ಮಾತಿನಲ್ಲಿ, ಸುತ್ತಲೂ ಲತ್ತೆ ಕೊಡುವ ಕತ್ತೆ ಇದು. ಜಿಟಿಎನ್ ವಿಜ್ಞಾನ ಲೇಖನಗಳನ್ನು ಬರೆಯಲು ಆರಂಭಿಸಿದ್ದು ಈ ದಿನಗಳಲ್ಲಿ, ಅಂದ್ರೆ ಕಾಲೇಜು ಅಧ್ಯಾಪನವನ್ನ ಮಾಡುತ್ತಾ ಇದ್ದ ಪ್ರಾರಂಭ ಮಾಡಿದ ದಿವಸಗಳಲ್ಲಿ. ಆ ದಿವಸಗಳಲ್ಲಿ ಹುಬ್ಬಳ್ಳಿಯ ಲೋಕ ಶಿಕ್ಷಣ ಟ್ರಸ್ಟ್ ಪ್ರಕಟಿಸುತ್ತಿದ್ದ ಕರ್ಮವೀರ ಮತ್ತು ಕಸ್ತೂರಿ ಅತ್ಯಂತ ಜನಪ್ರಿಯ ಪತ್ರಿಕೆಗಳು. ಇಂದು ಕೂಡ ಇವುಗಳ ಸಂಪಾದಕರು ಪಾಡಿಗಾರು ವೆಂಕಟರಮಣ ಆಚಾರ್ಯ, ಪಾವೆನ್, ಶಬ್ದ ಬ್ರಹ್ಮ ಎಂದೇ ಪ್ರಖ್ಯಾತರು. ಆ ಪತ್ರಿಕೆಗಳಲ್ಲಿ ಗಣಿತ ಮತ್ತು ಖಗೋಳ ವಿಜ್ಞಾನದ ಕುರಿತ ಜಿಟಿಎನ್ ಲೇಖನಗಳು ಪ್ರಕಟವಾಗತೊಡಗಿದವು. ಪಠ್ಯಪುಸ್ತಕ ಶೈಲಿಯನ್ನು ತೊರೆದು ಕಾವ್ಯ ಸ್ಪರ್ಶದ ವಿನೂತನ ಶೈಲಿಯನ್ನು ಜಿಟಿಎನ್ ಅನುಸರಿಸಿದರು. ಈ ಬರಹಗಳನ್ನು ಓದುಗ ವರ್ಗ ಸ್ವಾಗತಿಸಿತು. ಸ್ವಯಂ ಪಾವೆನ್ ಜಿಟಿಎನ್ ಅವರಿಗೆ ಮೆಚ್ಚಿ ಪತ್ರ ಬರೆದರಂತೆ. ವಿಜ್ಞಾನ ವಿಷಯ, ಪಾವೆನ್ ಬರೀತಾರೆ, ವಿಜ್ಞಾನ ವಿಷಯಗಳ ಸಹಜ ಕಾಠಿಣ್ಯವನ್ನು ನೀವು ಸಾಹಿತ್ಯ ಸಂಸ್ಪರ್ಶದಿಂದ ಮಾರ್ಧವಗೊಳಿಸುವ ವಿಧಾನ ಬಹಳ ಸೊಗಸಾಗಿದೆ. ಹೀಗೆ ಸಾಹಿತ್ಯ ಕೃಷಿ ಮಾಡುತ್ತೀರಿ. ಈ ನಡುವೆ ತನ್ನ ಸೋದರ ಮಾವ ಸುಬ್ಬಯ್ಯನವರ ಹಿರಿಯ ಮಗಳು ಲಕ್ಷ್ಮೀದೇವಿ ಜೊತೆ, ಈಗಾಗಲೇ ಹಿಂದೆ ಹೇಳಿದ್ದೇನೆ, ಜಿಟಿಎನ್ ವಿವಾಹ ನಡೆಯುತ್ತದೆ. ಈ ಲಕ್ಷ್ಮೀದೇವಿ ನಮ್ಮ ಪಾಲಿಗೆ, ಅಂದ್ರೆ ನಮ್ಮ ಕುಟುಂಬದ ಪಾಲಿಗೆ ಅತ್ಯಂತ ಪ್ರೀತಿಯ ದೊಡ್ಡತ್ತೆ. ಎಂದೂ ಮರೆಯದ ವ್ಯಕ್ತಿತ್ವ ಅವರದ್ದು. ಜಿಟಿಎನ್ ಮತ್ತು ಲಕ್ಷ್ಮೀದೇವಿ ಅವರದ್ದು ಸಂತೃಪ್ತ ಕುಟುಂಬ. ಅನುರೂಪ ದಂಪತಿಗಳಿಗೆ 3 ಪುತ್ರರು. ಅಶೋಕವರ್ಧನ ಅತ್ರಿ ಬುಕ್ ಸೆಂಟರ್ ಆ ಪುಸ್ತಕ ಮಳಿಗೆಯ ಮಾಲೀಕರಾಗಿದ್ದವರು, ಆನಂದವರ್ಧನ ಅಮೆರಿಕದಲ್ಲಿ ಇಂಜಿನಿಯರ್, ಮತ್ತು ಅನಂತವರ್ಧನ ಇವರು ಮೈಸೂರಿನಲ್ಲಿ CA ಆಗಿದ್ದಾರೆ.
ಈ ಮೂವರು ವರ್ಧನರ ಹೆಸರುಗಳು ಆರಂಭವಾಗುವುದು ಆಂಗ್ಲ ಭಾಷೆಯ ಎ ಅಕ್ಷರದಿಂದ. ಅಶೋಕ, ವರ್ಧನ, ಅನಂತವರ್ಧನ, ಆನಂದವರ್ಧನ. ಹಾಗಾಗಿ ಮೈಸೂರಿನ ಸರಸ್ವತಿಪುರಂನಲ್ಲಿ ಇರುವ ತಮ್ಮ ಮನೆಗೆ ಅತ್ರಿ ಎಂಬ ಹೆಸರನ್ನು ಅವರು ಇಡುತ್ತಾರೆ. ಮಂಗಳೂರಿನಲ್ಲಿದ್ದ ಪುಸ್ತಕ ಮಳಿಗೆಗೂ ಅತ್ರಿ. ಈ ಎ ವ್ಯಾಮೋಹ ಮುಂದಿನ ಪೀಳಿಗೆಗೂ ಹರಿದಿದೆ. ಇನ್ನು ಆ ಕುಟುಂಬದಲ್ಲಿ ಅಭಯ, ಅಭಾ, ಅಕ್ಷರಿ, ಅನರ್ಘ್ಯ, ಐಶ್ವರ್ಯ, ಐಶ್ವರ್ಯ, ಆರುಷ, ಆರುಷಿ, ಅಭಯಾದ್ರಿ, ಅಭಯಾರಣ್ಯ, ಅಂದರೆ ಎಲ್ಲದರಲ್ಲೂ ಮುಂದು ನಾವಾಗಿರಬೇಕು ಅನ್ನುವ ಧ್ವನ್ಯಾರ್ಥ ಪ್ರಾಯಶಃ ಇರಬೇಕು. 1953ರ ಹೊತ್ತಿಗೆ ಮಡಿಕೇರಿಯ ಸರಕಾರಿ ಪದವಿ ಪೂರ್ವ ಕಾಲೇಜು ಅಂದ್ರೆ PU ಕಾಲೇಜು ಪ್ರಥಮ ದರ್ಜೆ ಕಾಲೇಜಾಗಿ ಉನ್ನತೀಕರಿಸಲ್ಪಟ್ಟಿತು. ಪದವಿ ತರಗತಿಗೆ ಒಬ್ಬ ಗಣಿತ ಉಪನ್ಯಾಸಕ ಬೇಕಾಗಿತ್ತು. ಅದಕ್ಕೆ GTN ಅರ್ಜಿ ಹಾಕಿದರು ಮತ್ತು ಆಯ್ಕೆಗೊಂಡರು. ಮುಂದಿನ 10 ವರ್ಷಗಳ ಕಾಲ ಅಂದ್ರೆ 53ರಿಂದ 63ರವರೆಗೆ ಮಡಿಕೇರಿಯ ಸರಕಾರಿ ಕಾಲೇಜು GTಯವರ ಕರ್ಮಭೂಮಿಯಾಯಿತು. ಅಧ್ಯಾಪನ ಸಾಹಸಗಳಿಗೆ ಅದೊಂದು ಪ್ರಯೋಗಶಾಲೆಯಾಯಿತು. ಅಂದು ಮಡಿಕೇರಿ ಕಾಲೇಜಿನಲ್ಲಿ NCC ಘಟಕ ಇರಲಿಲ್ಲ. ಈಗೆಲ್ಲ ಕಾಲೇಜುಗಳಲ್ಲಿದೆ. ಪ್ರಾಂಶುಪಾಲರು GTಯವರನ್ನು ಕರೆದು NCC ಘಟಕವನ್ನು ಆರಂಭಿಸಬಹುದೇ ಎಂದು ಕೇಳುತ್ತಾರೆ. ಯಾವುದೇ ಸವಾಲನ್ನು ತಟ್ಟನೆ ಸ್ವೀಕರಿಸುವುದು GTN ಜಾಯಮಾನ. GTN ವೆಲ್ಲಿಂಗ್ಟನ್ನಿಗೆ ಅಂದ್ರೆ ನೀಲಗಿರಿಗೆ ಹೋಗಿ 3 ತಿಂಗಳ ಕಠಿಣ ತರಬೇತಿ ಪಡೆದು NCC ಅಧಿಕಾರಿಯಾಗಿ ಬಂದರು. ಕಾಲೇಜಿನಲ್ಲಿ NCC ಘಟಕವನ್ನು ಆರಂಭಿಸಿದರು ಮತ್ತೆ ಅದನ್ನ ಯಶಸ್ವಿಯಾಗಿ ಮುನ್ನಡೆಸಿದರು. ಆ ದಿವಸಗಳಲ್ಲಿ ಕ್ಯಾಡೆಟ್ಗಳೊಂದಿಗೆ ನಡೆಸಿದ ಚಾರಣಗಳು, ತರಬೇತಿ ಶಿಬಿರಗಳು, ಉನ್ನತ ಸ್ತರದ ಅಧಿಕಾರಿಗಳ ದರ್ಪದ ಎದುರು ಸಡ್ಡು ಹೊಡೆದದ್ದು, ಹೀಗೆ ದಕ್ಕಿದ ರೋಚಕ ಅನುಭವಗಳೆಲ್ಲವನ್ನ NCC ದಿನಗಳು ಎಂಬ ತಮ್ಮ ಕೃತಿಯಲ್ಲಿ GTN ದಾಖಲಿಸಿದ್ದಾರೆ. ಹೆಚ್ಚಿನವರೆಲ್ಲ ನೀವು ಓದಿದ್ದೀರಿ. ಇದೇ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಹಕಾರಿ ಸಂಸ್ಥೆಯನ್ನು ಸ್ಥಾಪಿಸುವ ಯೋಜನೆಯ ಪ್ರಸ್ತಾಪ ಬರುತ್ತದೆ. ಅದರ ಜವಾಬ್ದಾರಿಯನ್ನು ಕೂಡ GTN ಹೊತ್ತುಕೊಂಡರು. ವಿದ್ಯಾರ್ಥಿಗಳ ಗ್ರಾಹಕ ಸಹಕಾರಿ ಸಂಘ ಕೆಲವೇ ವರ್ಷಗಳಲ್ಲಿ ಮಡಿಕೇರಿ ಪೇಟೆಯ ಮಂದಿ ಕೂಡ ವ್ಯಾಪಾರ ವಹಿವಾಟಿಗೆ ಕಾಲೇಜಿಗೆ ಬರುವಷ್ಟರ ಮಟ್ಟಿಗೆ ಆ ಸಹಕಾರಿ ಸಂಘ ಬೆಳೆದು ಇತಿಹಾಸ ನಿರ್ಮಿಸಿತು. ಈ ಎಲ್ಲ ವಿವರಗಳನ್ನ ಸವಾಲನ್ನು ಎದುರಿಸುವ ಛಲ ಮತ್ತು ಮುಗಿಯದ ಪಯಣ ಪುಸ್ತಕಗಳಲ್ಲಿ ಓದಬಹುದು. NCC ಅಧಿಕಾರಿ, ಸರಕಾರಿ ಸಂಸ್ಥೆಯ ಕಾರ್ಯದರ್ಶಿ ಮತ್ತೆ ಅಧ್ಯಾಪನ ಇಷ್ಟನ್ನೇ ಮುಂದುವರಿಸುತ್ತಾ ಇಷ್ಟರಲ್ಲಿಯೇ ವೃತ್ತಿ ಜೀವನ ಮುಗಿಸಿ ಹೋಗಿದ್ದರೆ GTN ಕಳೆದು ಹೋಗುತ್ತಿದ್ದರು. ಆದರೆ ಜೀವನದ ತಿರುವು ಅವರನ್ನ ವಿಜ್ಞಾನ ಸಾಹಿತ್ಯದ ಕೈಂಕರ್ಯಕ್ಕೆ ತಿರುಗಿಸಿತು. ಇದು ಕನ್ನಡದ ಭಾಗ್ಯ. ಅದು ಬಂದದ್ದು ಹೀಗೆ ಅಂದ್ರೆ ಅವರು ಕೇವಲ NCC ಅಧಿಕಾರಿ ಮತ್ತೆ ಒಂದು ಸಹಕಾರಿ ಸಂಸ್ಥೆ ಕಾರ್ಯದರ್ಶಿ ಅದನ್ನ ಬಿಟ್ಟು ಮತ್ತೆ ವಿಜ್ಞಾನ ಬರವಣಿಗೆ ಕಡೆಗೆ ತಿರುಗುತ್ತಾರೆ. ಅದು ಬಂದದ್ದು ಹೀಗೆ. 63-66ರ ಅವಧಿಯಲ್ಲಿ ಮಡಿಕೇರಿಯ ಸರಕಾರಿ ಕಾಲೇಜಿನಿಂದ ಬಳ್ಳಾರಿಗೆ ಪೂರ್ಣಕಾಲಿಕವಾಗಿ NCC ಅಧಿಕಾರಿಯಾಗಿ ವರ್ಗಾವಣೆ. ಆದರೆ ಖಾಕಿ ಪೋಷಾಕಿನ ಶಿಸ್ತಿಗಿಂತ ಅಲ್ಲಿ 1-1.5 ವರ್ಷ ಅವರು NCC ಅಧಿಕಾರಿಯಾಗಿರ್ತಾರೆ. ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡುವ ಸಂಸ್ಥೆ ಅದು. ಅಲ್ಲಿ ಗಣಿತ ಅಧ್ಯಾಪನ ಮಾಡ್ತಾ ಇರಲಿಲ್ಲ. ಈ ತರಬೇತಿ ಸಂಸ್ಥೆಯಲ್ಲಿ ಬಂದಂತ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡ್ತಾ ಇದ್ದಂತ ಕೆಲಸ. ಖಾಕಿ ಪೋಷಾಕಿನ ಶಿಸ್ತಿಗಿಂತ ಗಣಿತ ಅಧ್ಯಾಪನ ಮತ್ತು ವಿಜ್ಞಾನ ಬರವಣಿಗೆಯೇ ತನ್ನ ಖುಷಿ ಎಂದು ಬಹುಬೇಗ ಅರ್ಥೈಸಿಕೊಂಡ GTN ಅಲ್ಲಿಂದ ಬಳ್ಳಾರಿಗೆ ವಿದಾಯ ಹೇಳಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಸೇರಿದರು. ಇದು ಅವರ ಜೀವನದ ಬಹು ದೊಡ್ಡ ತಿರುವು. ಬೆಂಗಳೂರಿನಲ್ಲಿ ಸಿಕ್ಕ ಸಾಹಿತ್ಯ ಪರಿಸರ, ಮಾಸ್ತಿ, CN ಶ್ರೀನಿವಾಸ ಅಯ್ಯಂಗಾರ್, DVG, ರಾಜರತ್ನಂ ಮೊದಲಾದ ಘನ ಸಾಹಿತಿಗಳ ಒಡನಾಟದಲ್ಲಿ GTN ಅವರ ಬರವಣಿಗೆಗೆ ಇನ್ನಷ್ಟು ಕಸುವು ಬಂತು. ಸುಧಾ, ಕಸ್ತೂರಿ, ಪ್ರಜಾವಾಣಿ, ಉದಯವಾಣಿ ಹೀಗೆ ನಾಡಿನ ಮುಖ್ಯ ಪತ್ರಿಕೆಗಳಲ್ಲೆಲ್ಲ ವಿಜ್ಞಾನ ಬರಹಗಳು, ಬಹುತೇಕ ಖಗೋಳ ಮತ್ತು ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿದ ಲೇಖನಗಳು ನಿರಂತರವಾಗಿ ಪ್ರಕಟವಾಗತೊಡಗಿದವು. ಮುಗಿಯದ ಪಯಣ ಕೃತಿಯಲ್ಲಿ ದಾಖಲಿಸಿದ ಘಟನೆಗಳು ಅದನ್ನ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅದೊಂದು ಓದಿ ಅನುಭವಿಸಬೇಕಾದ ಭಾಗ.
ಕನ್ನಡದ ಆಸ್ತಿ ಮಾಸ್ತಿಯವರೊಂದಿಗೆ ರಸಯಾನ. ಮಾಸ್ತಿಯವರು ಭಾವವನ್ನು ಬರೆಯುವಂತ ಸಂದರ್ಭದಲ್ಲಿ ಅದನ್ನ ಹಲವು ತಿಂಗಳುಗಳ ಕಾಲ ಮಾಸ್ತಿಯವರೊಂದಿಗೆ GTN ಇಡೀ ಅವರ ಪಾಠವನ್ನ ಬರಿತಾ ಇದ್ದ ಅನುಭವಗಳನ್ನ ಅಲ್ಲಿ ಬಿತ್ತರಿಸ್ತಾರೆ. ಮತ್ತು ಕನ್ನಡ ವಾಲ್ಮೀಕಿಯ ಸನ್ನಿಧಾನದಲ್ಲಿ ಕನ್ನಡ ವಾಲ್ಮೀಕಿ ರಾಮಾಯಣ 2 ಸಂಪುಟಗಳಲ್ಲಿ ಬಂದ ಉದ್ಗ್ರಂಥ ಗಣಿತ ವಿದ್ವಾಂಸ CN ಶ್ರೀನಿವಾಸ ಅಯ್ಯಂಗಾರರು ಆ ಪುಸ್ತಕವನ್ನು ಬರೆದಲ್ಲಿ ಇಡೀ ಪುಸ್ತಕವನ್ನು ಬರುವುದಕ್ಕೆ GTN ಬಹಳಷ್ಟು ಒತ್ತಾಸ ನೀಡುತ್ತಾರೆ. GTN ಅವರ ಕಾರ್ಯನಿಷ್ಠೆಯನ್ನ ಸಾರುತ್ತವೆ. ಅವರು ಬೆಂಗಳೂರಿನಲ್ಲಿ ಇದ್ದಾಗ ಅಂದ್ರೆ ಸೆಂಟ್ರಲ್ ಕಾಲೇಜಿನಲ್ಲಿ ಗಣಿತ ಅಧ್ಯಾಪನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಒಂದು ಘಟನೆಯನ್ನ ಪ್ರಸ್ತಾಪಿಸುತ್ತೇನೆ. ರಾಜ್ಯ ಭಾಷೆಗಳಲ್ಲಿ ಆ ದಿವಸಗಳಲ್ಲಿ 1966 ದಿವಸಗಳಲ್ಲಿ ಪಠ್ಯ ಪುಸ್ತಕಗಳನ್ನು ರಚಿಸುವ ಮಹತ್ತರ ಯೋಜನೆಯೊಂದನ್ನ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದ ಮಲ್ಲಿಕಾರ್ಜುನಪ್ಪನವರು GTN ಅವರಿಗೆ ವಹಿಸ್ತಾರೆ. ಒಮ್ಮೆ ಕೆಲಸ ಕೈಗೆತ್ತಿಕೊಂಡರೆ ಅದು ಮುಗಿಯುವ ತನಕ GTN ವಿಶ್ರಮಿಸುವವರಲ್ಲ. 4 ತಿಂಗಳ ಒಳಗೆ, ಬರೀ 4 ತಿಂಗಳ ಒಳಗೆ ಕನ್ನಡದಲ್ಲಿ 4 ಪಠ್ಯ ಪುಸ್ತಕಗಳು ಅನಾವರಣಗೊಂಡವು. ಅಂದ್ರೆ ಅಧ್ಯಾಪಕರನ್ನ ಕರೆಸಿ ಅವರೊಟ್ಟಿಗೆ ಸಂಭಾಷಣೆ ಮೀಟಿಂಗ್ಗಳನ್ನ ನಡೆಸಿ ಮತ್ತೆ ಆ ಪುಸ್ತಕಗಳನ್ನ ತರಬೇಕು. ಅದು ಕೇವಲ 3-4 ತಿಂಗಳುಗಳಲ್ಲಿ ಆ 4 ಪಠ್ಯ ಪುಸ್ತಕಗಳು ಬಂದವು. ರಾಷ್ಟ್ರ ಮಟ್ಟದಲ್ಲಿ ಅದೊಂದು ದಾಖಲೆ. ಕುಲಪತಿಯವರು ಅಂದ್ರೆ ಮಲ್ಲಿಕಾರ್ಜುನಪ್ಪನವರು GTN ಅವರನ್ನ ಅಭಿನಂದಿಸಿದಾಗ GTN ಬರೀತಾರೆ, ವಿಶ್ವವಿದ್ಯಾಲಯದ ಪ್ರೋತ್ಸಾಹ, ಅಧ್ಯಕ್ಷರ ಮಾರ್ಗದರ್ಶನ ಅಂದ್ರೆ ತನ್ನದು ಅಂತ ಹೇಳಿಲ್ಲ, ಸಮಿತಿ ಸದಸ್ಯರ ಸಹಕಾರ, ಲೇಖಕರ ಕ್ರಿಯಾಶೀಲ ಸಹಭಾಗಿತ್ವ, ಮುದ್ರಣಾಲಯಗಳ ನಿಷ್ಠೆ ಎಲ್ಲ ಸೇರಿ ಇದು ಸಾಧ್ಯವಾಯಿತಷ್ಟೇ. ಮುಂದೆ ಅವರು ಪ್ರಶ್ನಿಸ್ತಾರೆ, ಅದಿರಲಿ ಇತರ ಹಳೆ ಹುಲಿ ವಿವಿಗಳು, ಅದು ಮೈಸೂರು ಇರಬಹುದು, ಕರ್ನಾಟಕ ವಿವಿ ಇರಬಹುದು, ಬೇರೆ ವಿವಿಗಳು, ಹಳೆ ಹುಲಿ ವಿವಿಗಳು ಈ ನಿಟ್ಟಿನಲ್ಲೇಕೆ ಇನ್ನೂ ಕಾರ್ಯಪ್ರವೃತ್ತವಾಗಿಲ್ಲ? ಮಲ್ಲಿಕಾರ್ಜುನಪ್ಪ ಅವರು ಹೇಳುತ್ತಾರೆ, ಅಲ್ಲೊಬ್ಬ ನಾರಾಯಣರಾವ್ ಇಲ್ಲ. GTN ಮುಗಿದ ಪಯಣದಲ್ಲಿ ಬರೆಯುತ್ತಾರೆ, ಇಂಥ ಆತ್ಮ ಪ್ರತಿಷ್ಠಾಪೋಷಕ ಪ್ರಶಂಸೆ ಅನಿರೀಕ್ಷಿತವಾಗಿ ದೊರೆತಾಗಲೆಲ್ಲ ನನ್ನ ಪ್ರತಿಕ್ರಿಯೆ ಒಂದೇ, ನಮ್ಮ ದೇಶ ಏಕೆ ಹೀಗಾಗಿದೆ? ಎನಗಿಂತ ಕಿರಿಯರಿಲ್ಲ ಎಂಬುದು ನನ್ನ ನಂಬಿಕೆ ಮತ್ತು ಆ ಪ್ರಕಾರ ವರ್ತನೆ. ನಾನೇನು ಭಾರಿ ಸಾಹಸ ಮಾಡಲಿಲ್ಲ. ಇಂಥ ಕೆಲಸದಲ್ಲಿ ಅವಶ್ಯವಾದ ಧಾತುಗಳು 5. ಇದನ್ನ ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ರು: ನೈತಿಕತೆ, ಮಗ್ನತೆ, ಉತ್ಕೃಷ್ಟತೆ, ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವ. ಎಥಿಕ್ಸ್, ಇನ್ವಾಲ್ವ್ಮೆಂಟ್, ಎಕ್ಸಲೆನ್ಸ್, ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ. ವಿವಿಧ ರಂಗಗಳಲ್ಲಿ ನನ್ನ ಸೇವಾ ಅನುಭವವನ್ನು ಮುಂದಿನ ಕಗ್ಗದಲ್ಲಿ ಗುರುತಿಸಬಹುದು. ಹೇಗೆ DVಜಿಯವರ ಮಂಕುತಿಮ್ಮನ ಕಗ್ಗ ಇದೆಯೋ ಅದೇ ರೀತಿ ಅವರು ಕಗ್ಗವನ್ನು ಬರೀತಾ ಇದ್ರು, ಅತ್ರಿ ಸೂನು ಎನ್ನುವ ಅಭಿಧಾನದಲ್ಲಿ. ಅದರಲ್ಲಿ ಅವರು ಬರೆದಿದ್ದಾರೆ, ಸಂಕಲ್ಪ ದೃಢನಾಗಿ ಮೊದಲು ಹೆಜ್ಜೆಯನ್ನಿಟ್ಟು ಸಂಕಷ್ಟಗಳ ಲೆಕ್ಕಿಸದೆ ಸದಾ ನಡೆಯುತ್ತಿರು. ಶಂಕೆ ತೊರೆ ನಚಿಕೇತನು ಸತ್ಯ ದರ್ಶನಕ್ಕೆ ಕೈಂಕರ್ಯವನ್ನು ಒಪ್ಪಿಸೋ ಜಯಿಸಿದ್ದ ಅತ್ರಿಸೂನು. ಇದು GTN ಅವರ ಮೌಲ್ಯ ಮತ್ತೆ ಜೀವನದ ಶ್ರುತಿ ಅಂತ ನನಗನ್ನಿಸ್ತದೆ. 1969ರಲ್ಲಿ GTN ಬದುಕಿನಲ್ಲಿ ಬಹಳ ದೊಡ್ಡ ಇನ್ನೊಂದು ತಿರುವು ಬಂತು. ಅವರು ಸೆಂಟ್ರಲ್ ಕಾಲೇಜಿನಲ್ಲಿಯೇ ಗಣಿತ ಅಧ್ಯಾಪನವನ್ನ ಮಾಡ್ತಾ ಮಾಡ್ತಾ ನಿವೃತ್ತರಾಗಿ ಹೋಗುತ್ತಿದ್ರು. ಆದ್ರೆ 69ರಲ್ಲಿ ಅವರ ಜೀವನದಲ್ಲಿ ಮತ್ತೊಂದು ದೊಡ್ಡ ತಿರುವು ಬಂತು. ಅದು ಹೇಗೆ ಬಂದದ್ದು ಅಂತ ಹೇಳಿದರೆ, ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯು ಕನ್ನಡದಲ್ಲಿ ವಿಶ್ವಕೋಶವನ್ನು ಪ್ರಕಟಿಸುವ ಯೋಜನೆಯನ್ನು ಆರಂಭಿಸುತ್ತದೆ. ಆ ಸಮಯದಲ್ಲಿ ಈಗಿನ ಹಾಗೆ ಗೂಗಲ್, ವಿಕಿಪೀಡಿಯಾ, ChatGPT, ಜೆಮಿನಿ, ಕೋಪೈಲಟ್ ಇತ್ಯಾದಿ ಇರದಿದ್ದ ಕಾಲ. ಯಾವುದೇ ವಿಷಯ ಬೇಕಿದ್ದರೂ ಗ್ರಂಥಗಳ, ಪತ್ರಿಕೆಗಳ ಮೊರೆ ಹೋಗುವುದು ಅನಿವಾರ್ಯ. ಜ್ಞಾನ ಪ್ರಸಾರದಲ್ಲಿ ವಿಶ್ವಕೋಶ ಅತ್ಯಂತ ಮಹತ್ವದ್ದು. ಇಂಗ್ಲಿಷಿನಲ್ಲಿ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಬಂದದ್ದು 1770ರಷ್ಟು ಹಿಂದೆ. ನಾವು 1950ರ ಹೊತ್ತಿಗಿದ್ದೇವೆ, ಆದರೂ ಕೂಡ ಕನ್ನಡದಲ್ಲಿ ವಿಶ್ವಕೋಶ ಬಂದಿರಲಿಲ್ಲ. ಆದರೆ ಕನ್ನಡದಲ್ಲಿ ಅದು ಬರುವುದಕ್ಕೆ 50ರ ತನಕ ಕಾಯಬೇಕಾಯಿತು. ಅದು ಕೂಡ ಏಕ ವ್ಯಕ್ತಿಯ ಸಾಹಸದಿಂದ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಒಂದು ವಿಶ್ವವಿದ್ಯಾಲಯ ಮಾಡಬೇಕಾಗಿದ್ದ
ಮಹೋತ್ತಮ ಕಾರ್ಯವನ್ನು ಮಾನ್ಯ ಶಿವರಾಮ ಕಾರಂತರು ಮಾಡುತ್ತಾರೆ. ವಿಶ್ವಕೋಶದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಅವರು ವಿಷಯ ವಿಶ್ವಕೋಶವನ್ನ 4-5 ಸಂಪುಟಗಳಲ್ಲಿ ಹೊರತಂದರು. ಮೈಸೂರು ವಿವಿ ಇನ್ನಷ್ಟು ವಿಸ್ತೃತವಾದ ಯೋಜನೆಯನ್ನ ಕೈಗೆತ್ತಿಕೊಂಡಿತು. ಅದಕ್ಕೆ ಬಹಳ ದೊಡ್ಡ ಕೇಂದ್ರ ಸರ್ಕಾರದಿಂದ ಬಂದ ಅನುದಾನವೂ ಕೂಡ ಇತ್ತು. ಸಂಸ್ಥೆಯ ನಿರ್ದೇಶಕರಾಗಿದ್ದ ದೇ ಜವರೇಗೌಡರು ವಿಶ್ವಕೋಶಕ್ಕೆ ವಿಜ್ಞಾನ ಸಂಪಾದಕರಿಗಾಗಿ ಹುಡುಕುತ್ತಿದ್ದರು. ಬೇರೆ ಮಾನವಿಕ ವಿಷಯಗಳಿಗೆ ಅದಾಗಲೇ ಬೇರೆ ಬೇರೆ HSK ಇರಬಹುದು, ಆಮೇಲೆ ಉಳಿದವರು ಅವರು ಸಂಪಾದಕರಾಗಿ ಆಯ್ಕೆಯಾಗಿದ್ದರು. ಆದರೆ ವಿಜ್ಞಾನ ವಿಷಯಕ್ಕೆ ಒಬ್ಬ ವ್ಯಕ್ತಿ ಸಿಕ್ಕಿರಲಿಲ್ಲ. ಅವರ ಹುಡುಕಾಟದಲ್ಲಿ ದೇ ಜವರೇಗೌಡರು ಇದ್ರು. ಅವರ ಕಣ್ಣಿಗೆ TTN ಬೀಳುತ್ತಾರೆ. ಅವರ ಒತ್ತಾಯದ ಕರೆ ಸ್ವತಃ ದೇ ಜವರೇಗೌಡರು ಮೈಸೂರಿಂದ ಬೆಂಗಳೂರಿಗೆ ಬಂದು GTN ಅವರನ್ನ ಭೇಟಿ ಮಾಡಿ ಅವರನ್ನ ಒತ್ತಾಯ ಪೂರ್ವಕ ಇದಕ್ಕೆ ಸೇರಿ ಅಂತೇಳಿ ಕರೆಯನ್ನು ಕೊಡುತ್ತಾರೆ. ಬೆಂಗಳೂರಿಂದ GTN ಹೀಗೆ ಮೈಸೂರಿಗೆ ಬಂದರು. ಕನ್ನಡ ಅಧ್ಯಯನ ಸಂಸ್ಥೆ ಸೇರಿದರು. ಮತ್ತಿನದು ಇತಿಹಾಸ. 69ರಿಂದ 86ರ ತನಕ, ಅಂದ್ರೆ ನಿವೃತ್ತರಾಗುವ ತನಕ, ಅಂದ್ರೆ ಕಿರಿದು ಅವಧಿಯಲ್ಲ, 17 ವರ್ಷಗಳ ಕಾಲ ವಿಶ್ವಕೋಶದ ವಿಜ್ಞಾನ ವಿಭಾಗದ ಸಂಪಾದಕನಾಗಿ ಮತ್ತು ಕಾರ್ಯನಿರ್ವಾಹಕ ಸಂಪಾದಕನಾಗಿ GTN ಸಂಪೂರ್ಣ ತಾದಾತ್ಮ್ಯದಿಂದ ಕರ್ತವ್ಯವನ್ನ ನಿರ್ವಹಿಸಿದರು. ಕನ್ನಡದಲ್ಲಿ ವಿಜ್ಞಾನ ಬರವಣಿಗೆಯಲ್ಲಿ ಬರುವ ಸವಾಲುಗಳು ಅನೇಕ. ಮುಖ್ಯವಾಗಿ ಪಾರಿಭಾಷಿಕ ಪದಗಳು, ಸಂಕೇತಾಕ್ಷರಗಳು, ಗಣಿತೋಕ್ತಿಗಳು, ಆಮೇಲೆ ಶಾಸ್ತ್ರ ಸಿದ್ಧಾಂತಗಳಿಗೆ ಸಂಬಂಧಿಸಿದ ಸಂಕೀರ್ಣ ಪರಿಕಲ್ಪನೆಗಳು. ನಾಡಿನ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರಿರಬಹುದು, ವಿಜ್ಞಾನಿಗಳಿರಬಹುದು, ಅವರನ್ನ ಮನವಿ ಮಾಡಿ ಅದರ ಮೇಲೆ ಅವರು ಬರೆದುಕೊಟ್ಟ ಲೇಖನಗಳ ಶೈಲಿ ನಿರೂಪಣೆಯನ್ನು ಕನ್ನಡದ ಜಾಯಮಾನಕ್ಕೆ ಮತ್ತು ವಿಶ್ವಕೋಶದ ರಿವಾಜಿಗೆ ಒಗ್ಗುವಂತೆ ಪರಿಷ್ಕರಿಸುವುದು ಅನಿವಾರ್ಯ. GTN ಅವರ ಪರಿಷ್ಕರಣೆಯ ನಿಕಷದಲ್ಲಿ ಲೇಖನಗಳು ಉತ್ತೀರ್ಣವಾದ ಮೇಲಷ್ಟೇ ಅವು ಪ್ರಕಟಣೆಗೆ ಹೋಗುತ್ತಿದ್ದವು. ಅಲ್ಲಿ ರಾಜಿಯ ಸಮಜಾಯಿಷಿಯ ಪ್ರಶ್ನೆಯೇ ಇರುತ್ತಿರಲಿಲ್ಲ. ಅದರಲ್ಲಿ ತುಂಬಾ ಅಂತ ಘಟನೆಗಳು ನಡೆದಿವೆ. ಪ್ರತಿಯೊಂದು ಸಂಪುಟದ ವಿಜ್ಞಾನ ಲೇಖನಗಳಲ್ಲಿ ನೀವು GTN ಛಾಪನ್ನ ಸ್ಪಷ್ಟವಾಗಿ ಗುರುತಿಸಬಹುದು. ನನ್ನ ಹತ್ರ ಈಗಲೂ 12 ಸಂಪುಟಗಳಿದೆ. ಅದರಲ್ಲಿ ಹೀಗೆ ಶ್ರೀಶರು ಹೇಳಿದ ಮೇಲೆ ಸುಮ್ಮನೆ ಕೆಲವು ಸಂಪುಟಗಳನ್ನು ತೆರೆದಾಗ ಮತ್ತೆ ಮತ್ತೆ ಹಲವು ವಿಜ್ಞಾನ ಲೇಖನಗಳಲ್ಲಿ GTN ಛಾಪನ್ನ ಸ್ಪಷ್ಟವಾಗಿ ಗುರುತಿಸಬಹುದು. ಸಿಂಹದ ನಡೆ ಇದ್ದ ಹಾಗೆ ಅವೆಷ್ಟೋ ಲೇಖನಗಳನ್ನು ಸ್ವಯಂ GTN ಬರೆದರು. ಇಂಗ್ಲಿಷಿನಲ್ಲಿದ್ದ ಬರೆದುಕೊಟ್ಟ ಹಲವು ಲೇಖನಗಳನ್ನ GTN ಸ್ವತಃ ಕನ್ನಡಕ್ಕೆ ಅನುವಾದಿಸಿದರು. ನಾನು ಹೇಳುವ ಹಾಗೆ ಇದೊಂದು ದೊಡ್ಡ ತಪಸ್ಸು. ಯಾಕೆಂದ್ರೆ ನಾನು ಅದನ್ನು ನೋಡಿದ್ದೇನೆ. 1986ರಲ್ಲಿ ಅವರು ನಿವೃತ್ತಿಯಾಗುವ ಹೊತ್ತಿಗೆ 12 ಸಂಪುಟಗಳು ಪ್ರಕಟವಾಗಿದ್ದವು. 12 ಸಂಪುಟ ಬರ್ತದೆ. ಉಳಿದ 3 ಮತ್ತಿನ 1-2 ದಶಕಗಳಲ್ಲಿ ಪ್ರಕಟಗೊಂಡು GTN ಅವರಿಗೆ ಇದು ಆದ ಮೇಲೆ ಕೆಲವೊಂದು ಅವರ ಮುಖ್ಯ ಅಭಿರುಚಿಗಳು, ಅದರ ಬಗ್ಗೆ ಪ್ರಸ್ತಾವನೆಯನ್ನು ಆರಂಭಿಸುವುದಾದ್ರೆ ಸಹಜವಾಗಿ ನಕ್ಷತ್ರ ವೀಕ್ಷಣೆ ಬರ್ತದೆ. GTN ಅವರಿಗೆ ನಕ್ಷತ್ರ ವೀಕ್ಷಣೆ ಅಥವಾ ತಾರಾವಲೋಕನ ಅತ್ಯಂತ ಪ್ರಿಯ ಹವ್ಯಾಸ. ഇരുಳಿನ ನಿರಭ್ರಭಾನು ಹರಡಿಕೊಂಡ ತಾರಾಮಂಡಲಗಳ ಪರಮ ಸೌಂದರ್ಯವನ್ನ ಕಂಡಾಗಲೆಲ್ಲ ನನಗೆ GTN ಅಥವಾ ಐಕ್ಯವರ ಹಾಗೆ ಹಲವು ಮಂದಿಗೆ ಮತ್ತೆ ಮತ್ತೆ GTN ನೆನಪಾಗುತ್ತಾರೆ. ನಮ್ಮ ಬಾಲ್ಯದ ದಿನಗಳಲ್ಲಿ ನಮ್ಮೂರಿನ ಮಲಾರುಗುಡ್ಡೆಗೆ, ನಮ್ಮ ಮನೆ ಹತ್ರ ಇರುವ ಮಲಾರುಗುಡ್ಡೆಗೆ ಎಳೆಯರಾದ ನಮ್ಮನ್ನು ಕರೆದುಕೊಂಡು ಹೋಗಿ ನಕ್ಷತ್ರಗಳನ್ನು ತೋರಿಸುತ್ತಿದ್ದರು. ಆ ಸಂದರ್ಭದಲ್ಲಿ ಹೇಳುತ್ತಿದ್ದ ಪುರಾಣ ಕಥೆಗಳನ್ನು ಕೇಳಿ ನಮಗೆ ಮತ್ತಷ್ಟು ವಿಸ್ಮಯ. ಹಾಗಾಗಿಯೇ ನಾವೆಲ್ಲ ಅವರ ಬರವಿಗೆ, ಅಂದರೆ ಮನಿಕೆಯ ಮನೆಗೆ ಕಾತರದಿಂದ ಕಾಯುತ್ತಿದ್ದೆವು. ಆದರೆ ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಎಸೆಯುತ್ತಿದ್ದರು. ಇದು ಅವರ ಸಹಜ ಸ್ವಭಾವ. ಅವರು ಬಂದ ಕೂಡಲೇ ಮೊದಲಾಗಿ ಪ್ರಶ್ನೆಗಳನ್ನ ನಮಗೆ ಕೇಳ್ತಾ ಇದ್ರು. ನಮಗೆ ಹೆದರಿಕೆಯೊಂದಿಗೆ ಅದೇನೋ ಖುಷಿ, ಸಂಭ್ರಮ. ನಮಗಷ್ಟೇ ಅಲ್ಲ, ಕುಟುಂಬದ ಹಿರಿಯರಿಗೆಲ್ಲ. ಅವರಿದ್ದಾಗ ಅಲ್ಲೇ ಅದೊಂದು ಸಾಹಿತ್ಯ ಗೋಷ್ಠಿ. ಅದಕ್ಕೆ ಅವರೇ ಅಧಿಪತಿ, ಅವರೇ ಅಧ್ಯಕ್ಷ, ನಾವು ಶ್ರೋತೃಗಳು ಮಾತ್ರ. ಸುಮಾರು 35 ವರ್ಷಗಳ ಹಿಂದೆ ನೀವೆಲ್ಲ ಇದನ್ನು ಅನುಭವಿಸಿದ್ದೀರಿ. ಬೆಂಗಳೂರು ಮತ್ತು ಇತರ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ GTN ಅವರ ನಕ್ಷತ್ರ ವೀಕ್ಷಣೆ ವಿವರಣೆ ಆಗಾಗ ಪ್ರಸಾರವಾಗುತ್ತಿತ್ತು. ಆ ಹೊತ್ತು ನಮ್ಮ ಕಿವಿ ರೇಡಿಯೋದಲ್ಲಿ ಮತ್ತು ನಾವೆಲ್ಲ ಹೊರಗಿನ ಅಂಗಣದಲ್ಲಿ, ದೃಷ್ಟಿ ಆಕಾಶದಲ್ಲಿ. ಅವರದು ಅಸ್ಖಲಿತ ಕನ್ನಡ ಕಂಚಿನ ಕಂಠ.
ನಕ್ಷತ್ರ ಮಂಡಲಗಳಿಗೆ ಬೆಸೆದುಕೊಂಡ ಪುರಾಣದ ಕಥೆಗಳನ್ನು ಬಣ್ಣಿಸುತ್ತಿದ್ದ ಬಗೆ, ಒಂದರ ಹಿಂದೆ ಇನ್ನೊಂದರಂತೆ ಬರುತ್ತಿದ್ದ ಕನ್ನಡ ಕಾವ್ಯದ ಸಾಲುಗಳು, ನಡು ನಡುವೆ ನುಸುಳುತ್ತಿದ್ದ ಹಾಸ್ಯ ಚಟಾಕಿಗಳು, ಅದೊಂದು ಅವರ್ಚನೀಯ ಅನುಭವ. ನಾಡಿನಾದ್ಯಂತ ಶಾಲೆ ಕಾಲೇಜುಗಳಲ್ಲಿ ಇವರು ನಡೆಸಿದ ನಕ್ಷತ್ರ ವೀಕ್ಷಣೆ ಕಾರ್ಯಕ್ರಮಗಳು ಅವೆಷ್ಟೋ. ವಿವೇಕಾನಂದ ಮತ್ತು ಫಿಲೋಮಿನಾ ಕಾಲೇಜಿನಲ್ಲಿ, ಮಂಗಳೂರು ವಿವಿಯಲ್ಲಿ, ನೆರೆಯ ಬಾಳಿಲ, ಪಾಣಾಜೆ, ಉಪ್ಪಿನಂಗಡಿ, ಸುಬ್ರಹ್ಮಣ್ಯ ಶಾಲೆಗಳಲ್ಲಿ, ಕಡಬ ಶಾಲೆಗಳಲ್ಲಿ ಮತ್ತು ಇತರ ಹಲವು ಶಾಲೆ ಕಾಲೇಜುಗಳಲ್ಲಿ ಜಿಟಿಎನ್ ನಡೆಸಿಕೊಟ್ಟ ನಕ್ಷತ್ರ ವೀಕ್ಷಣೆಯ ಕಾರ್ಯಕ್ರಮಗಳಲ್ಲಿ ನಾನು ಕೆಲವು ಕಡೆ ಭಾಗಿಯಾಗಿದ್ದೆ. ಇದು ನನ್ನ ಜೀವನದ ಭಾಗ್ಯ. ಜಿಟಿಎನ್ ಹೀಗೆ ಒಂದು ತಲೆಮಾರಿನ ವಿದ್ಯಾರ್ಥಿಗಳಲ್ಲಿ, ಸಾರ್ವಜನಿಕರಲ್ಲಿ ಖಗೋಳ ವಿಜ್ಞಾನದ ಕುರಿತು ಗಾಢ ಆಸಕ್ತಿಯನ್ನು ಪ್ರೇರಿಸಿದರು. ಅದಕ್ಕೆ ಐಕ್ಯವರು ತಮ್ಮ ಪ್ರಸ್ತಾವನೆಯಲ್ಲಿ ಹೇಳಿದ ಆ ವರಲಕ್ಷ್ಮಿಯ ಉದಾಹರಣೆ. ನೋಡೋಣ ಬಾರ ನಕ್ಷತ್ರದಲ್ಲಿ ಜಿಟಿಎನ್ ಒಂದು ಕಡೆ ಬರೀತಾರೆ, ಗಗನವನ್ನು ಏಕೆ ನೋಡಬೇಕು? ಅದು ಅಲ್ಲಿರುವುದರಿಂದ, ಅದು ನಮಗೆ ಎಟಕದಿರುವುದರಿಂದ, ಅದು ಬೃಹತ್ ಪ್ರಶ್ನೆಯಾಗಿ ನಮ್ಮನ್ನು ಸದಾ ಕಾಡುವುದರಿಂದ, ಇರುವುದೆಲ್ಲವ ಬಿಟ್ಟು ಇರದುದರ ಕಡೆಗೆ ತುಡಿಯುವುದೇ ಜೀವನ ಆಗಿರುವುದರಿಂದ. ಇದರ ಒಟ್ಟಿಗೆ ಜಿಟಿಎನ್ ಅವರಿಗೆ ಶಾಸ್ತ್ರೀಯ ಸಂಗೀತದಲ್ಲಿ ಅಪಾರ ಆಸಕ್ತಿ ಇತ್ತು. ಈ ಸಂಗೀತಾಸಕ್ತಿ ಕುದುರಿದ್ದು ಎಳವೆಯಲ್ಲಿ ತಮ್ಮ ತಾಯಿ ಮತ್ತು ಅಜ್ಜಿಯಿಂದ. ಮದ್ರಾಸಿನಲ್ಲಿ ಅಧ್ಯಯನ ಮಾಡುವ ಸಂದರ್ಭ, ಅಲ್ಲಿನ ಪರಿಸರ ಅವರ ಸಂಗೀತ ಆಸಕ್ತಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಿತು. ಕೇಳಿ ಕೇಳಿ ಮದ್ರಾಸ್ ಸಂಗೀತದ ಆಡಂಬರ. ಶಾಸ್ತ್ರೋಕ್ತವಾಗಿ ಅವರು ಸಂಗೀತ ಅಧ್ಯಯನವನ್ನು ಮಾಡದೆ ಹೋದರೂ ಅವರೊಬ್ಬ ಸಂಗೀತ ರಸಿಕರಾಗಿ, ಸಂಗೀತ ವಿಮರ್ಶಕರಾಗಿ ಮಿಂಚಿದರು. ಮೈಸೂರಿನ ಕುವೆಂಪು ನಗರದಲ್ಲಿ ಗಾನ ಭಾರತಿ ಎಂಬ ಸಂಸ್ಥೆ ಇದೆ. ಅಲ್ಲಿರುವ ಸುಸಜ್ಜಿತ ವೀಣೆ ಶೇಷಣ್ಣ ಸಭಾಭವನವನ್ನು ನಿರ್ಮಿಸುವಲ್ಲಿ ಜಿಟಿಎನ್ ತುಂಬಾ ಶ್ರಮಿಸಿದ್ದಾರೆ. ಅವರೇ ಹೇಳುವಂತೆ ವೀಣೆ ಶೇಷಣ್ಣನಿಗಾಗಿ ಸಾರ್ವಜನಿಕ ಭಿಕ್ಷಾಟನೆ ಮಾಡಿದೆ. ಸಂಗೀತ, ನಾಟಕ, ನೃತ್ಯ ಹೀಗೆ ಕಲಾ ಪ್ರಕಾರಗಳ ಬಗೆಗೆ ಪ್ರತಿ ಶುಕ್ರವಾರ ಹಲವು ವರ್ಷಗಳ ಕಾಲ ದ ಹಿಂದೂ ಮತ್ತು ಸ್ಟಾರ್ ಆಫ್ ಮೈಸೂರು ಪತ್ರಿಕೆಯಲ್ಲಿ ಜಿಟಿಎನ್ ವಿಮರ್ಶೆಗಳು ನಿರಂತರ ಪ್ರಕಟವಾಗುತ್ತಿದ್ದುದನ್ನು ನೀವೆಲ್ಲ ನೋಡಿದ್ದೀರಿ. ಹಲವು ಕಲಾವಿದರು ಇವರಿಗೆ ಉಪಕೃತರು. ಏಕೆಂದರೆ ಅವರು ಮುನ್ನೆಲೆಗೆ ಬರುವುದಕ್ಕೆ ಜಿಟಿಎನ್ ಹಿನ್ನೆಲೆಯಲ್ಲಿ ನೀಡಿದ ಪ್ರೋತ್ಸಾಹ ಕಾರಣವಾಗಿತ್ತು. ಜಿಟಿಎನ್ ಉಪಸ್ಥಿತಿ ಇಲ್ಲದೆ ಮೈಸೂರಿನ ಸಂಗೀತ ಕಚೇರಿಗಳು ಪೂರ್ಣವಾಗುತ್ತಿರಲಿಲ್ಲ ಎಂದರೆ ಅತಿಶಯೋಕ್ತಿಯಲ್ಲ. ಸಂಗೀತವನ್ನು ಆಸ್ವಾದಿಸಿ ಪತ್ರಿಕೆಗಳಿಗೆ ಬರೆಯುತ್ತಿದ್ದ ಇವರ ನಿಜ ನಿಷ್ಠೂರ ವಿಮರ್ಶೆಯ ಕಾರಣದಿಂದ ಕಲಾವಿದರು ಎಚ್ಚರಿಕೆ ವಹಿಸುತ್ತಿದ್ದದ್ದು ಸುಳ್ಳಲ್ಲ. ಆ ವಿಮರ್ಶೆಯ ಸೊಗಸೇ ಬೇರೆ ಸ್ತರದ್ದು. ಒಂದಿಬ್ಬರು ಸುಪ್ರಸಿದ್ಧ ಮತ್ತು ಸ್ಟಾರ್ ವ್ಯಾಲ್ಯೂ ಇದ್ದ ಕಲಾವಿದರು ತಮ್ಮ ಕಚೇರಿಯನ್ನು ಅಸಡ್ಡೆಯಿಂದ ನಡೆಸಿದಾಗ ಜಿಟಿಎನ್ ಮುಲಾಜಿಲ್ಲದೆ ವಿಮರ್ಶೆಯಲ್ಲಿ ಜಾಡಿಸಿದರು. ಅದು ದೊಡ್ಡ ವಿವಾದಗಳಿಗೆ ಕಾರಣವಾಗಿ ಮತ್ತೆ ನಿಧಾನಕ್ಕೆ ತಣ್ಣಗಾದವು. ಎಳೆಯ ಕಲಾವಿದರನ್ನು ವಿಮರ್ಶಿಸಿ ಹೊಗಳಿ ಅವರು ಉತ್ತೇಜಿಸುತ್ತಿದ್ದರು. 75-80ರ ದಶಕದಲ್ಲಿ ನಾವೆಲ್ಲ ನೋಡಿದ್ದೇವೆ. ಪುತ್ತೂರಿನಲ್ಲಿ ನಡೆಯುತ್ತಿದ್ದ ದಸರಾ ನಾಡ ಹಬ್ಬದಲ್ಲಿ ಕಲಾರಂಗದ ಕಾರ್ಯಕ್ರಮಗಳಲ್ಲಿ ಜಿಟಿಎನ್ ಹೇಳಿದರೆಂದು ಹಲವು ಘನ ಕಲಾವಿದರು ಬಂದು ತುಂಬಾ ಆಸ್ಥೆಯಿಂದ ಸಂಗೀತ ಕಚೇರಿ ನೀಡುತ್ತಿದ್ದದ್ದು ನೆನಪು. ಅಂದು ಮಹಾಲಿಂಗೇಶ್ವರ ದೇವಳದ ಅಂಗಣದಲ್ಲಿ ಅಥವಾ ಟೌನ್ ಬ್ಯಾಂಕ್ ಹಾಲಿನಲ್ಲಿ, ಈಗ ಇಲ್ಲ, ಅದು ಟೌನ್ ಬ್ಯಾಂಕ್ ಹಾಲ್ ಉಂಟು, ಟೌನ್ ಬ್ಯಾಂಕ್ ಹಾಲಿನಲ್ಲಿ ಸಂಗೀತ ಕಚೇರಿಗಳು ನಡೆಯುತ್ತಿದ್ದವು. ಸುಕನ್ಯಾ ಪ್ರಭಾಕರ್, ರುದ್ರಪಟ್ಟಣಂ ಸಹೋದರರು, ನಾಗರಾಜ್ ಸಹೋದರರು, ಶ್ರೀನಿವಾಸ, ನಾಗವಲ್ಲಿ ನಾಗರಾಜ್, ಗೋಟುವಾದ್ಯದ ರವಿಕಿರಣ್, ಕುರುಡಿ ವೆಂಕಣ್ಣಾಚಾರ್, ಚಕ್ರಕೋಡಿ ನಾರಾಯಣ ಶಾಸ್ತ್ರಿ, ಮೆಂಡೋಲಿನ್ ಶ್ರೀನಿವಾಸ್, ಹೀಗೆ ಪಟ್ಟಿ ಬಹಳ ಉದ್ದ. ಹಲವರ ಸಂಗೀತ ಆಲಿಸುವ ಸುಯೋಗ ನಮಗೆ ದೊರಕಿದ್ದರ ಹಿಂದೆ ಜಿಟಿಎನ್ ಇದ್ದರು. ಕಲೆ ಕಲಾವಿದರ ಬಗೆಗೆ ಬರೆದ, ನೀವೆಲ್ಲ ಓದಿದ್ದೀರಿ ಖಂಡಿತ, ಶ್ರುತಗಾನ, ಸಂಗೀತ ರಸನಿಮಿಷಗಳು ಗಮನಿಸಬೇಕಾದ ಕೃತಿಗಳು. ಜಿಟಿಎನ್ ಆಗಾಗ ಹೇಳ್ತಿದ್ದರು, ಸಂಗೀತವೆನ್ನುಸಿರು, ಸಾಹಿತ್ಯವೆನ್ನೊಡಲು, ವಿಜ್ಞಾನವೆನ್ನಶನ. ಜಿಟಿಎನ್ ಇದಲ್ಲದೆ ಜಿಟಿಎನ್ ತಮ್ಮ ಕಾಲದ ಉತ್ಕೃಷ್ಟ ವಿಜ್ಞಾನ ಉಪನ್ಯಾಸಕರಾಗಿದ್ದರು. ದಕ್ಷಿಣ ಕನ್ನಡದ ಕಾಲೇಜುಗಳಲ್ಲಿ ಪ್ರತಿ ವರ್ಷ ಅವರ ತಿರುಗಾಟವಿರುತ್ತಿತ್ತು. ಇಂದಿನ ಹಾಗೆ ಎಲ್ಸಿಡಿಯ ಜಂಜಾಟವಿಲ್ಲದೆ ಇದ್ದ ಕಾಲ ಅದು. ಕರಿ ಹಲಗೆಯ ಮೇಲೆ, ಬೋರ್ಡಿನ ಮೇಲೆ ಗಣಿತ ಸಮೀಕರಣ, ಅಗತ್ಯ ಚಿತ್ರಗಳನ್ನು ಬರೆಯುತ್ತಾ ಮಾತಿನ ಮೋಡಿಯಲ್ಲಿ ಸಭೆಯನ್ನು ಹಿಡಿದಿಡುತ್ತಿದ್ದ ಬಗೆ ಅದೊಂದು ಅದ್ಭುತ. ವಿವೇಕಾನಂದ ಕಾಲೇಜಿನ ಪ್ರಾಂಶುಪಾಲರಾಗಿದ್ದ ಸೂರ್ಯನಾರಾಯಣಪ್ಪನವರು ಜಿಟಿಎನ್ ಅವರ ಬಲು ದೊಡ್ಡ ಅಭಿಮಾನಿ ಸ್ನೇಹಿತರಾಗಿದ್ದರು. ಹಾಗಾಗಿ ಹಲವು ಸಂದರ್ಭಗಳಲ್ಲಿ ಅವರು ಅಲ್ಲಿ ಜಿಟಿಎನ್
ಉಪನ್ಯಾಸವನ್ನ ಏರ್ಪಡಿಸಿದ್ದರು. ಫಿಲೋಮಿನಾದ ಕನ್ನಡ ಸಂಘದಲ್ಲಿಯೂ ಜಿಟಿಎನ್ ಹಲವು ಉಪನ್ಯಾಸವನ್ನ ನೀಡಿದರು. ವಿದ್ಯಾರ್ಥಿ ಸಮುದಾಯವನ್ನ ಕಂಡೊಡನೆ ಅವರಿಗೆ ಸಂಭ್ರಮ. ಹೆಚ್ಚಾಗಿ ಅವರು ಸಂಬೋಧಿಸುತ್ತಿದ್ದುದು ವಿಕಿರಣಪಟು ವಜ್ರದೇಹಿಗಳೇ. ವಿದ್ಯಾರ್ಥಿಗಳನ್ನ ವಿಕಿರಣಪಟು ವಜ್ರದೇಹಿಗಳೇ ಎನ್ನುವಾಗ ಮಕ್ಕಳಿಗೋ ಇದೇನೋ ಗಡಿಬಿಡಿ. ಅಪ್ಪಟ ಕನ್ನಡದಲ್ಲಿ ಅದು ವಿಜ್ಞಾನವನ್ನು ಈ ಬಗೆಯಲ್ಲಿ ಸುಂದರವಾಗಿ ಹೇಳುವುದಕ್ಕೆ ಬರುತ್ತದೆಯೇ ಎನ್ನುವ ಬೆರಗು. ಕನ್ನಡ ಯಾವುದಕ್ಕೂ ಬಿಟ್ಟಿಲ್ಲ, ನಮಗೆ ಮಾತ್ರ ಬಳಸುವುದಕ್ಕೆ ಗೊತ್ತಿಲ್ಲ. ಇದು ಜಿಟಿಎನ್ ನಿರೂಪಿಸಿದ ಸತ್ಯವಾಗಿತ್ತು. ಒಮ್ಮೆ ನಮ್ಮ ಕಾಲೇಜಿನಲ್ಲಿ ಅವರು ಉಪನ್ಯಾಸ ನೀಡಿ ಹೊರಗೆ ಬಯಲಿಗೆ ಬಂದಾಗ ಎನ್ಸಿಸಿ ಸಮವಸ್ತ್ರದಲ್ಲಿದ್ದ ವಿದ್ಯಾರ್ಥಿಯೊಬ್ಬ ಎದುರಾದ. ಇದನ್ನ ಪ್ರತ್ಯಕ್ಷ ನೋಡಿ ಅನುಭವಿಸಿದವ ನಾನು. ವಿದ್ಯಾರ್ಥಿಯೊಬ್ಬ ಎದುರಾದ. ಒಂದು ಕಾಲದಲ್ಲಿ ಸ್ವತಃ ಎನ್ಸಿಸಿ ಅಧಿಕಾರಿ ಮತ್ತು ಮೇಜರ್ ಆಗಿದ್ದ ಜಿಟಿಎನ್ ಜಾಗೃತರಾದರು. ಕಾಲು ಜೋಡಿಸಿ ಎದೆಯುಬ್ಬಿಸಿ ಆ ಹುಡುಗನಿಗೆ ಸೆಲ್ಯೂಟ್ ಹೊಡೆದೇ ಬಿಟ್ಟರು. ಅವನಿಗೋ ಕಕ್ಕಾಬಿಕ್ಕಿ ಸಾವರಿಸಿಕೊಂಡು ಅಷ್ಟೇ ವೇಗದಲ್ಲಿ ಸೆಲ್ಯೂಟ್ ಹೊಡೆದು ಬೇಷ್ ಗಿಟ್ಟಿಸಿಕೊಂಡ ಜಿಟಿಎನ್ ಅವರಿಂದ. ಈ ಬಗೆಯ ರಸ ಸನ್ನಿವೇಶಗಳು ಹಲವಾರಿವೆ. ಯಾರಿಗಾದರೂ ಸಾಹಿತ್ಯದಲ್ಲಿ ಬರವಣಿಗೆಯಲ್ಲಿ ಆಸಕ್ತಿ ಇದೆ ಎಂಬ ಸಣ್ಣ ಸೂಚನೆ ಸಿಕ್ಕರೂ ಸಾಕು, ಜಿಟಿಎನ್ ಬಿಡುತ್ತಿರಲಿಲ್ಲ. ನಕ್ಷತ್ರಿಕನ ಹಾಗೆ ಹಿಂದೆ ಬಿದ್ದು ಅವರಿಂದ ಲೇಖನ ಬೆರೆಸಿಯೇ ಬಿಡುತ್ತಿದ್ದರು. ನಾನು ಕೂಡ ಅವರ ಮಾರ್ಗದರ್ಶನದ ಒಬ್ಬ ಫಲಾನುಭವಿ. ಭಾಷಾ ಪರಿಶುದ್ಧತೆ, ವಿಷಯ ಸ್ಪಷ್ಟತೆ, ನಿರೂಪಣೋಲ್ಲಾಸ, ಒಂದು ಪರಿಪೂರ್ಣ ಲೇಖನಕ್ಕೆ ಇರಬೇಕಾದ ಆನುಷಂಗಿಕ ಅಂಗಗಳು ಎಂಬಿತ್ಯಾದಿ ವಿಷಯಗಳನ್ನು ಮುಖತಃ ಬಂದು ಪತ್ರ ಮುಖೇನ ಅಥವಾ ದೂರವಾಣಿ ಮೂಲಕ ತಿಳಿಸುತ್ತಾ ಅವರನ್ನು ಹುರಿದುಂಬಿಸುತ್ತಿದ್ದರು. ಕೆಲವೊಮ್ಮೆ ಧೃತಿಗೆಡಿಸಬಲ್ಲಂತ ಕಟು ಟೀಕೆ, ಮಾತಿನ ಚಾಟಿ ಏಟು ಕೂಡ ಇರುತ್ತಿತ್ತು ಈ ಪಾಠದಲ್ಲಿ. ಅರಿತ ಮಂದಿಗೆ ಗೊತ್ತಿರುತ್ತಿತ್ತು ಈ ಎಲ್ಲವುಗಳ ಹಿಂದೆ ಇರುತ್ತಿದ್ದುದು ನಿಷ್ಕಳಂಕ ಪ್ರೀತಿ ಮತ್ತು ಕಾಳಜಿ. ಅವರ ಒಂದು ಪತ್ರ, ದೂರವಾಣಿ ಮತ್ತು ಅವರ ಕೊನೆಯ ಕಾಲದಲ್ಲಿ ಮಿಂಚಂಚೆ ಅಂದ್ರೆ ಇಮೇಲ್ ನಮಗೆ ಸಾಕಾಗುತ್ತಿತ್ತು ಉತ್ಸಾಹದ ಹೊರತೆಯನ್ನು ಉಜ್ಜೀವಿಸುವುದಕ್ಕೆ. ಹಾಗಾಗಿಯೇ ಅವರ ಪತ್ರಕ್ಕೆ, ದೂರವಾಣಿಗೆ ನಾವು ಕಾಯುತ್ತಿದ್ದೆವು. ಸೈಂಟ್ ಫಿಲೋಮಿನಾ ಕಾಲೇಜಿನ ಕನ್ನಡ ಸಂಘವು ನಿಮಗೆಲ್ಲ ತಿಳಿದ ಹಾಗೆ ಕೆದಂಬಾಡಿ ಜತ್ತಪುರೈಗಳ ಬೇಟೆಯ ನೆನಪುಗಳು ಎಂಬ ಪುಸ್ತಕವನ್ನು ಪ್ರಕಟಿಸಿದ ಸಂದರ್ಭ. ನನ್ನ ತಂದೆಯೊಂದಿಗೆ ಜಿಟಿಯವರ ಸಂಘದ ಅಧ್ಯಕ್ಷರಾಗಿದ್ದ ಪ್ರೊಫೆಸರ್ ವಿ.ಬಿ. ಮೊಳೆಯಾರರ ಮನೆಗೆ ಹೋಗಿದ್ದಾಗ ಈ ಹೊಸ ಪುಸ್ತಕವನ್ನು ಮೊಳೆಯಾರರು ಜಿಟಿಎನ್ ಅವರಿಗೆ ನೀಡುತ್ತಾರೆ. ಅದನ್ನು ಓದಿದ ಜಿಟಿಎನ್ ಅವರಿಗೆ ಸಂಭ್ರಮ. ನನ್ನ ತಂದೆಯವರನ್ನು ಕರೆದುಕೊಂಡು ಅಜ್ಞಾತ ಲೇಖಕ ಕೆದಂಬಾಡಿ ಜತ್ತಪ್ಪರೈ ಅವರನ್ನು ನನಗೆ ನೆನಪಿರುವ ಹಾಗೆ ಪಾಣಾಜೆ ಅವರ ಮನೆಯಲ್ಲಿ ಭೇಟಿ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಬಂದರು. ಮೈಸೂರಿಗೆ ಹೋದ ಮೇಲೆ ಈ ಹೊಸ ಪುಸ್ತಕವನ್ನು ಮಾನ್ಯ ಕೆ.ವಿ. ಪುಟ್ಟಪ್ಪನವರಿಗೆ ಓದಲು ನೀಡಿದರು. ಪುಟ್ಟಪ್ಪನವರಿಗೆ ಖುಷಿಯಾಗಿ ಕೆದಂಬಾಡಿಯವರಿಗೆ ಅಭಿನಂದನಾ ಪತ್ರ ಬರೆದು ಮೈಸೂರಿಗೆ ಬಂದು ಭೇಟಿಯಾಗಲು ಸೂಚಿಸಿದರು. ಹೀಗೆ ಜಿಟಿಎನ್ ನಿಮಿತ್ತದಿಂದ ಬೇಟೆಯ ನೆನಪು ಕರ್ನಾಟಕದಾದ್ಯಂತ ನೆನಪಿನಲ್ಲಿ ಉಳಿಯುವಂತಾಯಿತು. ಇದು ಜಿಟಿಎನ್ ಅವರ ಗುಣಗ್ರಾಹಿತ್ವಕ್ಕೆ ಒಂದು ಚಿಕ್ಕ ನಿದರ್ಶನ. ಈ ನಿದರ್ಶನವನ್ನ ನಮ್ಮ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಹರಿನಾರಾಯಣ ಮಾಡವು ಮೊನ್ನೆ ಅಷ್ಟೇ ಹೇಳಿದರು. ಹಾಗಾಗಿ ಅದನ್ನ ಇಲ್ಲಿ ಮತ್ತೆ ಪ್ರಸ್ತಾವಿಸ್ತಾ ಇದ್ದೇನೆ. ಇಂಥ ಹಲವು ನಿದರ್ಶನಗಳು ಅವೆಷ್ಟೋ ಇವೆ. ಹಾಗಾಗಿ ಕೊನೆಯವರೆಗೂ ಬದಲಾಗಲಿಲ್ಲ ಜಿಟಿಎನ್ ಎಂಬ ಕವನದಲ್ಲಿ, ಅದ್ಭುತ ಕವನ, ಬಹಳ ಉದ್ದದ ಕವನ. ಆ ಕವನದಲ್ಲಿ ಕವಿ ನಿಸಾರ್ ಅಹಮದ್ ಒಂದು ಕಡೆ ಹೇಳುತ್ತಾರೆ, ಪಂಕ್ತಿ ಭೇದವನೆಣಿಸದವರು, ಭೂತಗಣವನ್ನ ಕುಣಿಸದವರು, ಹೆರರಲ್ಲಿ ಸಕ್ಕರೆಯ ತುಣುಕು ಕಂಡರೂ ಕಬ್ಬಿನ ತೋಟ ಪತ್ತೆ ಹಚ್ಚಿ 10 ಕಡೆ ಸುದ್ದಿ ಬಿತ್ತುವವರು, ಎತ್ತರಕ್ಕೆತ್ತುವವರು ಇವರು ಜಿಟಿಎನ್. ಜಿಟಿಎನ್ ಅವರಿಗೆ ಬಂದ ಪ್ರಶಸ್ತಿಗಳು, ಪುರಸ್ಕಾರಗಳು ಹಲವಾರು. ಪ್ರಾಯಶಃ ಇನ್ನಷ್ಟು ಬರಬಹುದಿತ್ತೇನೋ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಎಚ್ ನರಸಿಂಹಯ್ಯ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯದ ಮಾಳವಾಡ ಪ್ರಶಸ್ತಿ, ಕನ್ನಡ ವಿಜ್ಞಾನ ಪರಿಷತ್ತಿನ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ವಿಜ್ಞಾನ ಸಂವಹನಕ್ಕಾಗಿ ಅವರು ಮಾಡಿದ ಕೈಂಕರ್ಯವನ್ನು ಗಮನಿಸಿ ರಾಷ್ಟ್ರೀಯ ಪ್ರಶಸ್ತಿ, ಆಮೇಲೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್. 2006 ಮೇ 5 ಮತ್ತು 6ರಂದು ಮಡಿಕೇರಿಯಲ್ಲಿ ಏರ್ಪಡಿಸಿದ ಕೊಡಗು ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಜಿಟಿಎನ್ ವಹಿಸುತ್ತಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಜಿಟಿಎನ್ ಅವರ ಅತ್ಯಂತ ಮುಖ್ಯವಾದ ಕಾರ್ಯ ಅದು ವಿಜ್ಞಾನದ ವಾಂಗ್ಮಯದ ಕುರಿತು. ಇದು
ಇದರ ಕೊನೆಯ ಭಾಗಕ್ಕೆ ನಾನು ಬರ್ತೇನೆ. ಜಿಟಿಎನ್ ರಚಿತ 60ಕ್ಕೂ ಅಧಿಕ ಕೃತಿಗಳಲ್ಲಿ ಬಹುಪಾಲು ಖಗೋಳ ಮತ್ತು ಗಣಿತ ವಿಜ್ಞಾನಕ್ಕೆ ಸಂಬಂಧಿಸಿದವು. ನೋಡೋಣ ಬಾರ ನಕ್ಷತ್ರ, ನಕ್ಷತ್ರ ಸಾಮ್ರಾಜ್ಯ, ನಕ್ಷತ್ರ ವೀಕ್ಷಣೆಯ ಕುರಿತ ಪುಸ್ತಕಗಳು ಇಂಗ್ಲಿಷಿನಲ್ಲಿ ಪ್ಯಾಟ್ರಿಕ್ ಮೂರ್ ಅವರ ಪುಸ್ತಕಗಳ ನೆನಪು ತರುತ್ತವೆ. ಜಿಟಿಎನ್ ಅವರ ಹಲವು ವಿಜ್ಞಾನ ಪುಸ್ತಕಗಳನ್ನು ಓದುತ್ತಾ ಇರುವಂತೆ ಇಂಗ್ಲಿಶಿನ ಜೇಮ್ಸ್ ಜೀನ್ಸ್, ಜಾರ್ಜ್ ಗ್ಯಾಮೋ, ಐಸಾಕ್ ಎಸಿಮೋವ್ ಇತ್ಯಾದಿ ಹಲವು ಘನ ಲೇಖಕರು ಮತ್ತೆ ಮತ್ತೆ ನಮ್ಮನ್ನು ತಟ್ಟುತ್ತಾರೆ. ಸೂಪರ್ನೋವಾ ಜಿಟಿ ನಾರಾಯಣ ರಾಯರ ಸೂಪರ್ ಪುಸ್ತಕಗಳಲ್ಲಿ ಒಂದು. ಸೂಪರ್ನೋವಾ ಅಂದರೆ ನಕ್ಷತ್ರಗಳ ಹುಟ್ಟು ಸಾವಿನ ಪಥಕ್ರಮಣದಲ್ಲಿ ಸಂಭವಿಸುವ ಒಂದು ನಾಕ್ಷತ್ರಿಕ ಆಸ್ಫೋಟನೆ. ಈ ವಿದ್ಯಮಾನಗಳನ್ನು ಎಳೆ ಎಳೆಯಾಗಿ ಚಿತ್ರಿಸುವ ಕೃತಿ ರತ್ನವಿದು. ಜಯಂತ್ ನಾರ್ಲಿಕರ್ ಅವರ ಸೂಪರ್ನೋವಾ ಪುಸ್ತಕ ಕನ್ನಡದಲ್ಲಿ ಬಂದಂತೆ ಓದುವಾಗ ಭಾಸವಾಗುತ್ತದೆ. ಇವಲ್ಲದೆ ಖಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇವರ ಇತರ ಹಲವು ಕೃತಿಗಳಿವೆ. ಉದಾಹರಣೆಗೆ ಮಾನವ ಚಂದ್ರನ ಮೇಲೆ, ಆಕಾಶದ ಅದ್ಭುತ, ವಿಶ್ವಯಾನ, ಸೂರ್ಯನ ಸಾಮ್ರಾಜ್ಯ, ಧೂಮಕೇತುಗಳು, ಗ್ರಹಣ, ಬಾನ ಬಯಲಾಟ ಇತ್ಯಾದಿ. ಕಾಲ, ವೇಗ, ಬಲವಿಜ್ಞಾನದ ತತ್ವಗಳು, ಗಣಿತ, ಗಗನ ಗಮನ, ಇನ್ನೊಂದು ಆಯಾಮ, ಫಾರ್ಮಾ, ಯಕ್ಷ ಪ್ರಶ್ನೆ, ಋಷಿವಾಕ್, ಇನ್ನೂ ಪಟ್ಟಿ ಬಹಳಷ್ಟು ಉದ್ದ ಇದೆ. ಋಷಿವಾಕ್ಯ ವಿಜ್ಞಾನ ಕಲೆ, ವಿಜ್ಞಾನ ನಿರ್ಮಾಪಕರು, ಜಿಟಿಎನ್ ಅವರ ಇನ್ನಿತರ ವಿಜ್ಞಾನ ಕೃತಿಗಳು. ಐನ್ಸ್ಟೈನ್, ಬೋರ್, ಪ್ಲಾಂಕ್, ಕೋಪರ್ನಿಕಸ್, ನ್ಯೂಟನ್, ಕೆಪ್ಲರ್, ಗೌಸ್, ಲೈಬ್ನಿಟ್ಸ್, ರಾಮನ್, ರಾಮಾನುಜನ್ ಹೀಗೆ ವಿಜ್ಞಾನ ಪ್ರಪಂಚದ ಮಹೋನ್ನತ ವಿಜ್ಞಾನಿಗಳು, ಚಿಂತಕರು ಕನ್ನಡದ ನಮ್ಮನ್ನು ತಲುಪಿದ್ದಾರೆ ಜಿಟಿಎನ್ ಕೃತಿಗಳ ಮೂಲಕ. ವಿಜ್ಞಾನಿಯ ಜೀವನ ಚರಿತ್ರೆಯಲ್ಲಿ ಅವನ ಹುಟ್ಟು, ಬಾಲ್ಯ, ವಿದ್ಯಾಭ್ಯಾಸ, ಪರಿಸರ ಪ್ರಭಾವ, ಮಾನವೀಯ ಸಂಬಂಧಗಳು ದಾಖಲಾಗುವುದು ಎಷ್ಟು ಮುಖ್ಯವೋ ಅವುಗಳಿಗಿಂತ ಹೆಚ್ಚು ಪ್ರಾಮುಖ್ಯವಾದದ್ದು ಅವರ ವೈಜ್ಞಾನಿಕ ಸಾಧನೆ ಮತ್ತು ಅವುಗಳಿಂದ. ಹಾಗಾಗಿ ಅವರು ಆ ಎತ್ತರವನ್ನು ಏರಿದವರು. ವಿಜ್ಞಾನದ ಹರಿವಿಗೆ ದೊರೆತ ನೂತನ ಆಯಾಮಗಳು ಇವು. ಜಿಟಿಎನ್ ಕೃತಿಗಳಲ್ಲಿ ಈ ಎರಡೂ ಅಂಶಗಳಿಗೆ ಪೂರ್ಣ ನ್ಯಾಯ ಸಂದಿವೆ. 1979ರಲ್ಲಿ ಐನ್ಸ್ಟೈನ್ ಜನ್ಮ ಶತಾಬ್ದಿಯನ್ನ ಪ್ರಪಂಚ ಆಚರಿಸಿದೆ. 79ರಲ್ಲಿ. ಆ ಸಂದರ್ಭದಲ್ಲಿ ಜಿಟಿಎನ್ ಅವರಿಗೆ 53 ವರ್ಷ. ಅವರಿಗೆ ಆಲ್ಬರ್ಟ್ ಐನ್ಸ್ಟೈನರ ಜೀವನ ಸಾಧನೆಯನ್ನು ಕನ್ನಡಿಗರಿಗೆ ತಲುಪಿಸಬೇಕೆನ್ನುವ ಅತ್ಯುತ್ಸಾಹ. ವಿಜ್ಞಾನ ಪ್ರಪಂಚ ಕಂಡ ಪರಮೋತ್ಕೃಷ್ಟ ವಿಜ್ಞಾನಿಯ ಭವ್ಯ ಬದುಕು ಮತ್ತು ಮೇರು ಸಾಧನೆಯನ್ನು ಚಿತ್ರಿಸುವುದು ಸುಲಭ ಸಾಧ್ಯವಲ್ಲ. ಆದರೆ ಜಿಟಿಎನ್ ಒಮ್ಮೆ ಮನಸ್ಸು ಮಾಡಿದರೆ ಗುರಿ ತಲುಪುವ ತನಕ ನಿಲ್ಲಲಾರರು. ದಾರಿ ಇರುವುದಿಲ್ಲ. ಇದನ್ನು ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ರು. ದಾರಿ ಇರುವುದಿಲ್ಲ, ನಡೆದಾಗಲಷ್ಟೇ ದಾರಿ ಚಿತ್ತೈಸುತ್ತದೆ. ಟ್ರಾವೆಲರ್, there are no paths. Paths are made by walking. ಯಾವುದೊಬ್ಬ ಕವಿಯ, ಫ್ರೆಂಚ್ ಕವಿ ಇರಬೇಕು, ಆ ಕವಿಯನ್ನ ಅವರು ಮತ್ತೆ ಮತ್ತೆ ಉದ್ಧರಿಸುತ್ತಿದ್ದರು. ದಾರಿ ಇರುವುದಿಲ್ಲ, ನಡೆದಾಗಲಷ್ಟೇ ದಾರಿ ಚಿತ್ತೈಸುತ್ತದೆ. ಇದು ಜಿಟಿಎನ್ ನಂಬುಗೆ. ಆ ದಿನಗಳಲ್ಲಿ ಐನ್ಸ್ಟೈನರನ್ನು ಜಿಟಿಎನ್ ಸಂಪೂರ್ಣ ಆವಾಹಿಸಿಕೊಂಡಂತೆ ಇದ್ದರು. ನಿಂತಲ್ಲಿ ಕುಂತಲ್ಲಿ ಐನ್ಸ್ಟೈನರದ್ದೇ ಧ್ಯಾನ, ಅಂತ ತಾದಾತ್ಮ್ಯತೆ. ಹಾಗಾಗಿಯೇ ಒಂದು ಪರಿಪೂರ್ಣ ಕೃತಿಯಾಗಿ 400 ಪುಟಗಳ ಆಲ್ಬರ್ಟ್ ಐನ್ಸ್ಟೈನ್ ರೂಪುಗೊಂಡಿತು. ಪುಸ್ತಕದ ಮುನ್ನುಡಿಯನ್ನು ಮಾನ್ಯ ಪಾವೆಂ ಆಚಾರ್ಯರು ಬರೆದಿದ್ದಾರೆ. ನೀವು ಓದಿಯೇ ಸವಿಯಬೇಕು. ಘನ ಪುಸ್ತಕದ ತಿರುಳಿನ ಸಾರವನ್ನೆಲ್ಲ ಆ ಮುನ್ನುಡಿಯಲ್ಲಿ ಬಟ್ಟಿ ಇಳಿಸಿದ್ದಾರೆ. ಕನ್ನಡ ವಿಜ್ಞಾನ ವಾಂಗ್ಮಯ ಲೋಕವನ್ನು ಅಗಾಧವಾಗಿ ಪ್ರಭಾವಿಸಿದ ಈ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತು. ಇದರೊಂದಿಗೆ ಉಲ್ಲೇಖನೀಯ ಐನ್ಸ್ಟೈನ್ ಬಾಳಿದರಲ್ಲಿ ಐನ್ಸ್ಟೈನ್ ಕುರಿತು ಮತ್ತಷ್ಟು ಒಳನೋಟ ನೀಡುವ ಕೃತಿಗಳನ್ನು ಜಿಟಿಎನ್ ಕೊಟ್ಟಿದ್ದಾರೆ. 20ನೇ ಶತಮಾನದ ಶ್ರೇಷ್ಠ ಖಗೋಳ ವಿಜ್ಞಾನಿ ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಅವರಿಗೆ 83ರಲ್ಲಿ ನೊಬೆಲ್ ಬಂತು. ಆ ಸಂದರ್ಭದಲ್ಲಿ ಜಿಟಿಎನ್ ಪ್ರಜಾವಾಣಿಯಲ್ಲಿ ಬಹಳ ದೊಡ್ಡ ದೀರ್ಘ ಲೇಖನವನ್ನು ಪ್ರಕಟಿಸಿದರು. ಆದರೆ ಇಷ್ಟಕ್ಕೆ ಅವರು ತೃಪ್ತರಾಗಲಿಲ್ಲ. ಚಂದ್ರಶೇಖರ್ ಅವರ ಜೀವನವನ್ನು ಕನ್ನಡಿಗರಿಗೆ ದರ್ಶನ ಮಾಡಿಸಲೇಬೇಕೆಂಬ ತುಡಿತ, ಅದು ಅವರ ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಕೃತಿ ರಚನೆಗೆ ಪ್ರೇರಣೆಯಾಯಿತು. ನಕ್ಷತ್ರಗಳ ವಿಕಾಸದ ಬಗ್ಗೆ ಪಾಶ್ಚಾತ್ಯ ವಿಜ್ಞಾನಿಗಳು ಮಂಡಿಸಿದ್ದ ಮತ್ತು ಬಹುಜನರು ಒಪ್ಪಿಕೊಂಡ ಸಿದ್ಧಾಂತವನ್ನು ಪ್ರಶ್ನಿಸಿ ತನ್ನ ಹೊಸ ಸಿದ್ಧಾಂತವನ್ನು ಪ್ರವರ್ತಿಸುವಲ್ಲಿ ಎದುರಾದ ಅಡೆಚಣೆಗಳನ್ನು ಮೀರಿ ಬೆರಗು ಹುಟ್ಟಿಸುವ ಎತ್ತರಕ್ಕೇರಿದ ಚಂದ್ರಶೇಖರರ ಜೀವನ ಮತ್ತು ಸಾಧನೆಯ ಎಲ್ಲ ವಿವರಗಳನ್ನು ಈ ಅದ್ಭುತ ಕೃತಿ ನೀಡುತ್ತದೆ. ಇಂಗ್ಲಿಷಿನಲ್ಲಿ ಚಂದ್ರಶೇಖರ್ ಅವರ ಬಗೆಗೆ ಕಾಮೇಶ್ವರ್ ವಾಲಿ ಬರೆದ ಅತ್ಯಂತ ಸುಪ್ರಸಿದ್ಧ ಪುಸ್ತಕ ಚಂದ್ರ. ಅದು ಇದ್ದರೆ ಕನ್ನಡದಲ್ಲಿಯೋ ಎನ್ನುವಂತೆ ಜಿಟಿಎನ್ ವಿರಚಿತ ಸುಬ್ರಹ್ಮಣ್ಯನ್ ಚಂದ್ರಶೇಖರ್.
ಆದರೆ ಜಿಟಿಎನ್ ಇಂಥ ವಿಷಯಗಳಲ್ಲಿ ಅಲ್ಪ ತೃಪ್ತರಲ್ಲ. ಅವರ ಮಗ, ಈಗಾಗಲೇ ನಾನು ಹೇಳಿದ್ದೇನೆ, ಆನಂದವರ್ಧನ ಇರುವುದು ಅಮೆರಿಕದ ಪೋರ್ಟ್ ಲ್ಯಾಂಡಿನಲ್ಲಿ. ಮಗ, ಸೊಸೆ ಮತ್ತು ಒಲವಿನ ಮೊಮ್ಮಕ್ಕಳಿಂದ ಅಮೆರಿಕಕ್ಕೆ ಬರಲೇಬೇಕೆಂಬ ಒತ್ತಾಯದ ಕರೆ ಬಂತು ಜಿಟಿಎನ್ ಅವರಿಗೆ. ಜಿಟಿಎನ್ ಪ್ರಯಾಣ ಅಂದ್ರೆ ಜಿಟಿಎನ್ ಅವರಿಗೆ ಬಹಳ ಕಡಿಮೆ. ಅದೇ ದಕ್ಷಿಣ ಕನ್ನಡದ ಭಾಗಕ್ಕೆ ಜಿಟಿಎನ್ ಬರಲಿಕ್ಕೆ ಬಹಳ ಉತ್ಸಾಹವನ್ನು ತೋರಿಸ್ತಾ ಇದ್ದ, ಆದ್ರೆ ಹೆಚ್ಚಾಗಿ ಪ್ರಯಾಣ ಅಂದ್ರೆ ಅವರಿಗೆ ಆಗುತ್ತಿರಲಿಲ್ಲ. ಜಿಟಿಎನ್ ಆಶ್ಚರ್ಯವೋ ಎಂಬಂತೆ ಅದಕ್ಕೆ ಒಪ್ಪಿದರು. ಆದರೆ ಒಂದು ಷರತ್ತನ್ನು ಹಾಕಿದರು. ಚಂದ್ರಶೇಖರ್ ಭೇಟಿಯ ಸಂದರ್ಭ ಬಂದರೆ ತಾನು ಅಮೆರಿಕಕ್ಕೆ ಬರುತ್ತೇನೆ, ಇಲ್ಲದಿದ್ದರೆ ಇಲ್ಲ. ಅವರ ಮಗ ಆನಂದವರ್ಧನರ ಭಗೀರಥ ಪ್ರಯತ್ನ ಆರಂಭವಾಯಿತು. ಕನಸು ಕೊನೆಗೂ ಸಫಲವಾಯಿತು. ಜಿಟಿಎನ್ ಸಪ್ತಸಾಗರದಾಚೆಯ ಅಮೆರಿಕಕ್ಕೆ ತೆರಳಿ ಶಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದ ಆ ದಿವಸಗಳಲ್ಲಿ ಚಂದ್ರ ಅವರನ್ನು ಕೇವಲ ಭೇಟಿ ಮಾಡಿದ್ದಷ್ಟೇ ಅಲ್ಲ, ಚಂದ್ರಶೇಖರ್ ಅವರಿಗೆ 84 ವರ್ಷ ಪ್ರಾಯ. ಅವರನ್ನು ಕೇವಲ ಭೇಟಿ ಮಾಡಿದ್ದಷ್ಟೇ ಅಲ್ಲ, 1 ದಿನಗಳ ಕಾಲ ಅವರೊಂದಿಗೆ ಕಳೆದರು. ಈ ಎಲ್ಲ ವಿವರಗಳನ್ನ ಅವರು ಸಪ್ತಸಾಗರದಾಚೆಯಲ್ಲೂ ಎಂಬ ಕೃತಿಯಲ್ಲಿ ಅತ್ಯಂತ ಆಪ್ತವಾಗಿ ಚಿತ್ರಿಸಿದ್ದಾರೆ. ಕಾಲ ಪ್ರವಹಿಸುತ್ತಲೇ ಇರುತ್ತದೆ, ಆದರೆ ನ್ಯೂಟನ್, ಐನ್ಸ್ಟೈನ್, ಬೋರ್, ಪ್ಲಾಂಕ್, ಚಂದ್ರಶೇಖರ್ ಅವರ ವೈಜ್ಞಾನಿಕ ಕೊಡುಗೆಗಳು ಮಾತ್ರ ಕಾಲದಿಂದ ಮಾಸದ ಸಾಧನೆಗಳು. ಅವರ ಕುರಿತು ಜಿಟಿಎನ್ ರಚಿಸಿದ ಪುಸ್ತಕಗಳು ಕೂಡ, ಯಾವ ಎಐ ಕೂಡ ಅವುಗಳ ಮಹತ್ವವನ್ನ ಕಡಿಮೆ ಮಾಡಲಾರವು. ಅವುಗಳಿಗೆ ಈ ಪುಸ್ತಕಗಳೇ ಉಸಿರಾಗಬಲ್ಲವು, ಎಐಗಳಿಗೆ ಈ ಪುಸ್ತಕಗಳೇ ಉಸಿರಾಗಬಲ್ಲವು ಎಂದೇ ಇವು ಅಮರ ಕೃತಿಗಳು ಎನ್ನುವುದು ನನ್ನ ಎಣಿಕೆ. ಮೈಸೂರು ವಿವಿಯ ಪ್ರಬುದ್ಧ ಕರ್ನಾಟಕದ ಸುವರ್ಣ ಸಂಚಿಕೆಗೆ ಸಿ.ವಿ. ರಾಮನ್ ಬಗ್ಗೆ ಜಿಟಿಎನ್ ಬರೆಯಲು ತೊಡಗಿದ ಸಂದರ್ಭ. ಜಿಟಿಎನ್ ರಾಮನ್ ಅವರನ್ನು ಭೇಟಿ ಮಾಡಲು ಹೋಗುತ್ತಾರೆ. ಆಗ ಸಿ.ವಿ. ರಾಮನ್ ಕಟುವಾಗಿ ಜಿಟಿಎನ್ ಅವರಿಗೆ ಹೇಳ್ತಾರೆ, ಗಣಿತದ ಉಪನ್ಯಾಸಕನಾದ ನಿಮಗೆ ಭೌತ ವಿಜ್ಞಾನದ ರಾಮನ್ ಪರಿಣಾಮ ಅರ್ಥವಾಗದು, ಹಾಗಾಗಿ ಈ ಸಂದರ್ಶನ ಅರ್ಥಹೀನ, ನೀವಿನ್ನು ಹೊರಡಬಹುದು. ಜಿಟಿಎನ್ ಹೇಳುವಾಗ ಗೆಟ್ ಔಟ್ ಹೇಳಿದರು ರಾಮನ್. ಹಿಂದೆ ಬಂದ ಜಿಟಿಎನ್ ತಮ್ಮ ಪ್ರಯತ್ನ ಬಿಡಲಿಲ್ಲ. ಹೇಗೆಂದರೂ ಅವರಿಗೆ ಭಗೀರಥ ಪ್ರಯತ್ನದಲ್ಲಿ ನಂಬಿಕೆ ಇಟ್ಟವರು. ರಾಮನ್ ಪರಿಣಾಮದ ಕುರಿತು ಪ್ರಕಟವಾದ ಸಂಶೋಧನಾ ಲೇಖನಗಳನ್ನು, ಗ್ರಂಥಗಳನ್ನು ಸಂಪೂರ್ಣ ಅಧ್ಯಯನಿಸಿ ಮಾಡಿದ ಟಿಪ್ಪಣಿಗಳ ದಪ್ತರವನ್ನು ಹಿಡಿದುಕೊಂಡು ಇವರು ಮತ್ತೆ ಮತ್ತೆ ಅದನ್ನು ಹೇಳ್ತಾ ಇದ್ರು. ಮತ್ತೊಮ್ಮೆ ರಾಮನ್ ಭೇಟಿಯನ್ನು ಯಾಚಿಸಿ ರಾಮನ್ ಸಂಶೋಧನಾಲಯದ ಬಾಗಿಲು ತಟ್ಟಿದರು. ಈ ಬಾರಿ ರಾಮನ್ ಸುಪ್ರೀತರಾದರು. ಜಿಟಿಎನ್ ಅವರಿಗೆ ಸಂದರ್ಶನ ನೀಡಿದರು. ಹೀಗೆ ಚಂದ್ರಶೇಖರ್, ಸಿ.ವಿ. ರಾಮನ್ ಅವರಂತ ನೊಬೆಲ್ ವಿಜ್ಞಾನಿಗಳೊಡನೆ ಸಂವಾದ ಅಂದರೆ ಅದು ಎಲ್ಲರಿಗೂ ಸಾಧ್ಯವಾಗದು, ಸರಕಿದ್ದವನಿಗಷ್ಟೇ ಸಾಧ್ಯ. ಅಂತ ಸರಕು ಜಿಟಿಎನ್ ಅವರಲ್ಲಿ ಇತ್ತು. ಜೀವನದಲ್ಲಿ ಯಾವುದನ್ನು ಪ್ರಶ್ನಿಸದೆ ಒಪ್ಪಬೇಡ, ಸ್ವಯಂ ದೇವರು ಪ್ರತ್ಯಕ್ಷನಾಗಿ ಅಪ್ಪಣೆಗೊಳಿಸಿದರು ಕೂಡ ಎನ್ನುವುದು ಜಿಟಿಎನ್ ಅವರ ನಿಲುವು. ವಿಜ್ಞಾನದ ಜೀವಾಳ ಇದುವೇ ಜಿಟಿಎನ್ ಅವರ ವೈಜ್ಞಾನಿಕ ಮನೋಧರ್ಮ, ಸೈಂಟಿಫಿಕ್ ಟೆಂಪರ್. ವೈಜ್ಞಾನಿಕ ಮನೋಧರ್ಮ ಎನ್ನುವ ತಮ್ಮ ಕೃತಿಯಲ್ಲಿ ಸ್ವಸ್ಥ ಸಮಾಜಕ್ಕೆ ಅತ್ಯಂತ ಅಗತ್ಯವಾದ ಈ ಮನೋಧರ್ಮದ ಬಗ್ಗೆ ಜಿಟಿಎನ್ ವಿವರವಾಗಿ ವಿಶ್ಲೇಷಿಸುತ್ತಾರೆ. ಭವಿಷ್ಯವಾಚನ, ಭವಿಷ್ಯ ಹೇಳುವುದಲ್ಲ, ಫ್ಯೂಚರಾಲಜಿ, ಜಾತಕ ಮತ್ತು ಭವಿಷ್ಯ ಮೊದಲಾದವು ವೈಜ್ಞಾನಿಕ ಮನೋಧರ್ಮವನ್ನು ಇನ್ನಷ್ಟು ಸ್ಪಷ್ಟೀಕರಿಸುವ ಕೃತಿಗಳು. ದೇವರನ್ನು ನಂಬುವುದು ನಂಬದಿರುವುದು ನಿನ್ನ ಭಾವಕೋಶದ ನಿಲುವು, ಶ್ರೇಷ್ಠ ಮಾನವನಾಗಿ ಜೀವಿ ಪರಿಸರ ಸಮಶ್ರುತಿ ಬಾಳ್ವೆಯುತಿ ಮುಖ್ಯ, ಸಾವಿನಲ್ಲಿ ಸಂತೃಪ್ತಿ ಗಳಿಸುವೆಯೋ ಅತ್ರಿಸುವುದು. ಇದು ಜಿಟಿಎನ್ ಅವರ ಚಿಂತನೆ. ವೈಜ್ಞಾನಿಕ ಮನೋಧರ್ಮ, ಸೈಂಟಿಫಿಕ್ ಟೆಂಪರ್ ಎನ್ನುವ ಕೃತಿಯ ಬಗ್ಗೆ ಕುಶಿ ಹರಿದಾಸ ಭಟ್ಟರು ಉದಯವಾಣಿಯ ಲೋಕಾಭಿರಾಮದಲ್ಲಿ ಹೀಗೆ ಬರೆದಿದ್ದಾರೆ. ಇದು ಕುಶಿಯವರು ಬರೆದದ್ದು. ವಿಜ್ಞಾನ ಲೇಖಕರು ಸಪ್ಪೆಯಾಗಿ ಬರೆಯುವುದು ನಮ್ಮಲ್ಲಿ ರೂಢಿತಾನೆ. ಜಿಟಿಎನ್ ಇದಕ್ಕೆ ಅಪವಾದವಿದ್ದಂತೆ. ಏಕೆಂದರೆ ಅವರೊಬ್ಬ ವಿಜ್ಞಾನದ ಮಿಷನರಿ. ವಿಜ್ಞಾನದ ಸಂಗತಿಗಳು ಮನೋಹರವಾದ ವರ್ಣನೆಗೋ, ಮಹಾಕವಿಯ ವಾಕ್ಯ ಸ್ಮರಣೆಗೋ, ಭಾವಾವೇಶ ಪ್ರಕಟಣೆಗೋ ವದ್ಯವೆಂದು ಜಿಟಿಎನ್ ಎಣಿಸುವುದಿಲ್ಲ. ಬೇಂದ್ರೆ, ಕುವೆಂಪು, ಉಪನಿಷತ್ಕಾರರು, ಡಿವಿಜಿ ಎಲ್ಲರೂ ಸಕಾಲಕ್ಕೆ ಅವರ ಬರಹಗಳ ಪುಟಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಹೇಳುವಂತ ಕಡಲೆಗಳು ಹುರಿಗಾಳಿನಂತೆ ಸೇವ್ಯವಾಗಲು ಏನೇನು ಶಾಬ್ದಿಕ ಕಸರತ್ತುಗಳು, ಸಂದರ್ಶನದ ಬಿಂಬಗಳನ್ನು, ಲಘು ಹಾಸ್ಯದ ಲಹರಿಗಳನ್ನು ಎಷ್ಟು ಬೇಕೋ ಅವನ್ನೆಲ್ಲ ಜಿಟಿಎನ್ ಹಿತಮಿತವಾಗಿ ಬಳಸಿಕೊಳ್ಳುತ್ತಾರೆ.
ಇದಲ್ಲದೆ ನಿವೃತ್ತಿಯ ನಂತರದಲ್ಲಿ 86ರಲ್ಲಿ ಅವರು ನಿವೃತ್ತರಾದರು. ನಿವೃತ್ತಿಯ ನಂತರದಲ್ಲಿ GTN ಕೈಗೆತ್ತಿಕೊಂಡ ಇನ್ನೊಂದು ಮಹತ್ತರ ಕಾರ್ಯ ವಿಜ್ಞಾನ ಪದ ವಿವರಣ ಕೋಶ. ಆ ಸಂದರ್ಭದಲ್ಲಿ GTN ಅವರಿಗೆ ಸುಮಾರು 68-70 ಪ್ರಾಯ. ಕನ್ನಡದಲ್ಲಿ ವಿಜ್ಞಾನ ಲೇಖನಗಳನ್ನು ಪುಸ್ತಕ ಬರೆಯುವ ಸಂದರ್ಭದಲ್ಲಿ ಎದುರಾಗುವ ಬಲು ದೊಡ್ಡ ತೊಡಕು ಅಥವಾ ಸವಾಲು ಇಂಗ್ಲಿಷ್ ಪದಗಳಿಗೆ ಸಂವಾದಿಯಾಗುವ ಕನ್ನಡದ ಪದಗಳು, ಅಂದರೆ ಪಾರಿಭಾಷಿಕ ಪದಗಳ ಆಯ್ಕೆ. JR ಲಕ್ಷ್ಮಣರಾವ್ ಮತ್ತೆ ಅಡ್ಡಿನಡುಕ ಕೃಷ್ಣ ಭಟ್ ಅವರು ಪಾರಿಭಾಷಿಕ ಪದಕೋಶವನ್ನು ರಚಿಸಿದ್ದರೂ ಸಮಗ್ರವಾದ ಕೋಶ ಇರಲಿಲ್ಲ. ನವ ಕರ್ನಾಟಕ ಪ್ರಕಾಶನದ ರಾಜಾರಾಮ್ ಅವರಿಗೆ ಇಂಥ ಪದ ವಿವರಣ ಕೋಶವನ್ನು ಪ್ರಕಟಿಸುವ ಉತ್ಸಾಹ ಬಂತು. ಸಂಪಾದಕತ್ವದ ಗುರುತರ ಹೊಣೆಗಾರಿಕೆಯನ್ನು ಹಿರಿಯರಾಗಿ ನಿವೃತ್ತರಾದ GTN ಅವರಿಗೆ ಒಪ್ಪಿಸಿದರು. 2001ರಲ್ಲಿ ಸುಮಾರು 500 ಪುಟಗಳ ನವ ಕರ್ನಾಟಕ ಪದ ವಿವರಣ ಕೋಶ ಅದ್ಭುತವಾಗಿದೆ, ಅದು ಪ್ರಕಟವಾಯಿತು. ಆಗ GTN ಅವರಿಗೆ 75 ವರ್ಷ ವಯಸ್ಸು. GTN ಪ್ರಸ್ತಾವನೆಯಲ್ಲಿ ಬರೆದಿದ್ದಾರೆ, ಕನ್ನಡ ವಿಜ್ಞಾನ ವಾಂಗ್ಮಯದ ಸರ್ವಾಂಗ ಸುಂದರ ಅಭಿವರ್ಧನೆಗೆ ಮತ್ತು ಮುಂದಿನ ದಿನಗಳಲ್ಲಿ ಬರಲಿರುವ ಇನ್ನಷ್ಟು ಪರಿಷ್ಕೃತ ಮತ್ತು ವ್ಯಾಪಕ ಕೋಶಗಳ ರಚನೆಗೆ ಈ ಕೋಶ ಒಂದು ಸುಭದ್ರ ಬುನಾದಿ ಒದಗಿಸುತ್ತದೆ ಎಂದು ನಂಬಿದ್ದೇನೆ. GTN ಅವರ ಒಟ್ಟು ಬರವಣಿಗೆ ಬಗ್ಗೆ ಬಹಳಷ್ಟು ಟೀಕೆಗಳು ಕೂಡ ಇದೆ. ಇದನ್ನೆಲ್ಲ ನೀವೆಲ್ಲ ಕೇಳಿದ್ದೀರಿ. ಇದು ತಪ್ಪಲ್ಲ. GTN ಕೃತಿಗಳು ಸರಳ ಅಲ್ಲ, ಜನಸಾಮಾನ್ಯನಿಗೆ ಗಡಚು, ಸಂಸ್ಕೃತ ಭೂಯಿಷ್ಠ ಇತ್ಯಾದಿ. GTN ಬರ ಒಮ್ಮೆಲೆ ಓದಿಸಿಕೊಂಡು ಹೋಗಲಾರವು. ನನಗನಿಸುವ ಹಾಗೆ ಆಗಬೇಕೆಂದು ನಾವಾದರೂ ಏಕೆ ನಿರೀಕ್ಷಿಸಬೇಕು? ಹಾಗೆ ನೋಡಿದರೆ ಕಾರಂತ, ಭೈರಪ್ಪ, ಕುಂಬಿ, ಚಿತ್ತಾಲ, ಅನಂತಮೂರ್ತಿ, ವೈದೇಹಿ ಮೊದಲಾದವರ ಕತೆ ಕಾದಂಬರಿಗಳಿರಬಹುದು. ಅಡಿಗ, ಕಣವಿ, ಬೇಂದ್ರೆಯವರ ಕವನಗಳು ಕೂಡ ತಟ್ಟನೆ ಓದುಗನನ್ನ ಸೆಳೆಯಲಾರವು. ಇವೆಲ್ಲವುಗಳಿಗೆ ಅವುಗಳದ್ದೇ ಆದ ರಚನೆಯ ಬಂಧ ಇರುತ್ತದೆ, ಹೋಗ ಇರುತ್ತದೆ. ಓದುಗ ಅಂದ್ರೆ ಶ್ರೋತೃ ಆ ಬಂಧದೊಂದಿಗೆ ಅನುಸಂಧಾನ ನಡೆಸಲು ತುಸು ಸಂಯಮ, ಸಮಯ ಬೇಕಾಗುತ್ತದೆ. GTN ಬರವಣಿಗೆ ಅಥವಾ ಎಲ್ಲ ಸೃಜನಶೀಲ ಬರವಣಿಗೆ ಇಂಥ ಸಹನೆ, ಸಂಯಮವನ್ನ ಬೇಡುವಂಥದ್ದು. ವೈಜ್ಞಾನಿಕ ಬರವಣಿಗೆಯ ಸ್ವರೂಪ ಮತ್ತು ಸವಾಲುಗಳಲ್ಲಿ GTN ಬಹಳ ಸುಂದರವಾಗಿ ಸ್ಪಷ್ಟೀಕರಿಸಿದ್ದಾರೆ. ನನ್ನ ಶೈಲಿಯ ಬಗ್ಗೆ ನಾನು ಪದೇ ಪದೇ ಎದುರಿಸುತ್ತಿರುವ ಟೀಕೆಗಳು 2 ತುಣುಕುಗಳು. ಶೈಲಿ ಬಲು ಕ್ಲಿಷ್ಟ, ವಿಷಯ ಗ್ರಹಣಕ್ಕೆ ಅಡ್ಡ ಬರುತ್ತದೆ, ಸಂಸ್ಕೃತ ಪದಗಳ ಅರ್ಭಟೆಯಲ್ಲಿ ವಸ್ತು ಮರೆಯಾಗಿದೆ. ಒಬ್ಬ ಬದ್ಧ ಲೇಖಕನಾಗಿ ನನ್ನ ಏಕೈಕ ಲಕ್ಷ್ಯ ವಿಜ್ಞಾನದ ಸಂಕೀರ್ಣತೆ ಮತ್ತು ಕನ್ನಡಕ್ಕೆ ವಿನೂತನವಾದ ಪರಿಕಲ್ಪನೆಗಳನ್ನು ಸ್ಪಷ್ಟವಾಗಿ, ಶುದ್ಧವಾಗಿ, ಆಕರ್ಷಕವಾಗಿ, ಕಲಗಟ್ಟಿನಂತೆ ನಿರೂಪಿಸುವುದರತ್ತ ಮಾತ್ರ ಇರುವುದೇ ವಿನ ಸರಳತೆಯ ಸೋಗಿನಲ್ಲಿ ಜಾಳು ಜಾಳು ಶೈಲಿಯನ್ನು ಅನುಸರಿಸುವುದರಲ್ಲಿ ಅಲ್ಲ. ಹೀಗೆ ಕೆಲವು ವಿಜ್ಞಾನದ ಭಾಷೆಯ ಬಗ್ಗೆ, ಆಮೇಲೆ ವಿಜ್ಞಾನದ ವಾಂಗ್ಮಯದಲ್ಲಿ ಸಾಹಿತ್ಯದ ಪಾತ್ರದ ಬಗ್ಗೆ GTN ಬರಿತಾ ಹೋಗ್ತಾರೆ. ಇದೆಲ್ಲವೂ ಕೂಡ ಏನನ್ನ ಹೇಳುತ್ತದೆ ಅಂತ ಹೇಳಿದ್ರೆ, GTN ವಹಿಸಿದ ಎಚ್ಚರಿಕೆ ಮತ್ತು ಕಾಳಜಿ. ಲೇಖನಗಳನ್ನ ಅವರು ಒಂದಲ್ಲ ಎರಡಲ್ಲ 10 ಬಾರಿ ತಿದ್ದಿ ತೀಡಿ ಮತ್ತೆ ಪರಿಶೀಲಿಸಿ ಎಲ್ಲವೂ ಸರಿ ಇದೆ ಎಂದ ಮೇಲಷ್ಟೇ ಪ್ರಕಟಣೆಗೆ ಕಳುಹಿಸುತ್ತಿದ್ದರು. ಇಂದಿನಂತೆ ಅಂದು ಕಂಪ್ಯೂಟರ್ ಇರಲಿಲ್ಲ GTN ಕಾಲದಲ್ಲಿ. ಅದನ್ನು ನಾವು ಗಮನಿಸಬೇಕು. ಹಾಗಾಗಿ ಅವರು ಮತ್ತೆ ಮತ್ತೆ ಅದನ್ನ ಲೇಖನಿಯಲ್ಲಿ ಕಾಗದದಲ್ಲಿ ಮೂಡಿ ಮತ್ತೆ ಅದನ್ನ ಪರಿಶುದ್ಧಗೊಳಿಸಿ ಅದನ್ನ ಪ್ರಕಟಣೆಗೆ ಕಳಿಸ್ತಾ ಇದ್ರು. ತಮ್ಮ ವಿಜ್ಞಾನ ಸಾಹಿತ್ಯ ರಚನೆಯಲ್ಲಿ ಇಂಥ ಬಿಗುಮಾನವನ್ನು ಅವರು ಅನುಸರಿಸಿದ ಕಾರಣದಿಂದಲೇ ಕನ್ನಡದಲ್ಲಿ ವಿಜ್ಞಾನ ಸಾಹಿತ್ಯಕ್ಕೆ ಮಾನ ಬಂದಿದೆ, ಹೊಸ ಹಾದಿ ಗೋಚರಿಸಿದೆ ಅಂದರೆ ಅದು ಉತ್ಪ್ರೇಕ್ಷೆಯಲ್ಲ. ಸ್ವಯಂ GTN ಹೇಳುತ್ತಾರೆ, ಪದಗಳ ಬಳಕೆ ಬಗ್ಗೆ ನಾನು ವಿಶೇಷ ಲಕ್ಷ್ಯ ಹರಿಸುತ್ತೇನೆ. ಪ್ರತಿಯೊಂದು ಲೇಖನವು ಒಂದು ವಾಗ್ಗೇಯ ಕೃತಿಯಂತೆ ಪರಿಪೂರ್ಣ ಕಲಾ ಪ್ರಕಾರವಾಗಿರಬೇಕೆಂಬುದು ನನ್ನ ನಿಲುವು. ಅದರಲ್ಲಿ ಅರ್ಥ, ಭಾಷೆ ಅಖಂಡವಾಗಿ ಎರಕಗೊಂಡಿರಬೇಕು. ಇದನ್ನು ಸಾಧಿಸಲು ನಾನು ಪ್ರತಿಯೊಂದು ಲೇಖನವನ್ನ ಅನೇಕ ಬಾರಿ ಬರೆದು, ತಿದ್ದಿ, ರೂಪಿಸಿ, ಪುನರೂಪಿಸುತ್ತೇನೆ. ಸಂಗೀತಗಾರನೊಬ್ಬ ಕೃತಿಯನ್ನು ಅಭ್ಯಾಸ ಮಾಡುವಂತೆ, ಕಿರಿದತ್ತ ಸಾಧಿಸಲು ಹೆಣಗುವಂತೆ ಬರೆದುದನ್ನು ಗಟ್ಟಿಯಾಗಿ ಓದಿ ಗದ್ಯದ ಲಯಶುದ್ಧಿಯನ್ನು ಸಾಧಿಸಲು ಹೆಣಗುತ್ತೇನೆ. ಹಾಗಾಗಿ GTN ಅವರ ವಿಶ್ವದ ಕಥೆ ಎನ್ನುವ ಪುಸ್ತಕದ ಮುನ್ನುಡಿಯಲ್ಲಿ ಮಾನ್ಯ ಜವರೇಗೌಡರು ಬರೆಯುತ್ತಾರೆ. ಜವರೇಗೌಡರು ಬರೆದದ್ದು ಪ್ರಸ್ತುತ ಕಾಲದ ಮಹತ್ವದ ವಿಜ್ಞಾನ ವಾಂಗ್ಮಯ ಸೃಷ್ಟಿಕಾರರಲ್ಲಿ ಅಗ್ರ ಪೂಜೆಗೆ ಅರ್ಹರಾದವರು ಪ್ರೊಫೆಸರ್ GT ನಾರಾಯಣರಾಯರು.
ವಿದ್ವತ್ತಿಗೆ, ಶಿಸ್ತಿಗೆ, ಸಾಹಸಕ್ಕೆ, ನಿಯತ್ತಿಗೆ, ರುಚಿ, ಶುಚಿ, ಶುದ್ಧಿಗೆ, ಜೀವನೋತ್ಸಾಹಕ್ಕೆ, ಸತ್ಕಾರ್ಯ ಸಾಧನ ಛಲಕ್ಕೆ, ವೈಜ್ಞಾನಿಕ ಮನೋಧರ್ಮಕ್ಕೆ, ವಿಜ್ಞಾನ ಪ್ರಸಾರ ಸಮರ್ಪಣಾ ಮನೋಧರ್ಮಕ್ಕೆ, ಸರಳ ಸಜ್ಜನಿಕೆಗೆ ಮತ್ತೊಂದು ಹೆಸರು ಜಿಟಿಎನ್. ಮುಗಿಯದ ಪಯಣದ ಜಿಟಿಎನ್ ಅವರ ಪಯಣವನ್ನು ನಿಲ್ಲಿಸಲು ಕಾಲನೇ ಮನಸ್ಸು ಮಾಡಿರಬೇಕು. ಅದು ಆ ಕೊನೆಯ ಪಯಣ ಬಂತು ಜೂನ್ 26, 2008ರಂದು. 2008ರಂದು ಸಂಜೆಯ ಹೊತ್ತು ಸ್ನೇಹಿತನ ಮನೆಯಲ್ಲಿ ಸಂಗೀತಕ್ಕೆ ಸಂಬಂಧಿಸಿದ ಬರಹವನ್ನ ಕಂಪ್ಯೂಟರ್ ಪರದೆ ಮೇಲೆ ಜಿಟಿಎನ್ ಓದುತ್ತಿದ್ದಂತೆ ಸರಿಯಾಗಿ ಕಾಣುತ್ತಿಲ್ಲ, ಎಲ್ಲ ಮಸುಕಾಗುತ್ತಿದೆ ಎಂದರಂತೆ. ಮನೆಯೊಡತಿ ನೀಡಿದ ಶರಬತ್ತು ಸೇವಿಸಿ ತುಸು ಚೇತರಿಸಿಕೊಂಡು ಮತ್ತೆ ಓದಲು ತೊಡಗುತ್ತಿದ್ದಂತೆ ಅಲ್ಲೇ ಸ್ಮೃತಿ ಕಳೆದುಕೊಂಡರು. ಮೆದುಳಿನ ಸ್ರಾವಕ್ಕೊಳಗಾಗಿ ಇಹದ ಪಯಣ ಮುಗಿಸಿದರು. ಕಾಲ ಪ್ರವಾಹಿನಿಯಲ್ಲಿ ಹೀನವಾದರು. ಜಿಟಿಎನ್ ತಮ್ಮ ದೇಹವನ್ನು ಮೈಸೂರಿನ JSS ಆಸ್ಪತ್ರೆಗೆ ದಾನ ನೀಡಿದ್ದರು. ಇಲ್ಲೂ ಅವರದು ಪ್ರಮುಖ ವೈಚಾರಿಕ ಪ್ರಜ್ಞೆ. ತೀರ ಇತ್ತೀಚೆಗಿನ ತನಕವೂ JSS ಕಾಲೇಜಿನಲ್ಲಿ ಅವರ ಪಾರ್ಥಿವ ಶರೀರ ಹಾಗೆಯೇ ಇರಿಸಿದ್ದರಂತೆ. ಜಿಟಿಎನ್ ತೀರಿ ಹೋಗುವ ಸುಮಾರು ಒಂದು ತಿಂಗಳ ಮೊದಲು ಅವರ ಹೊಸ ಪುಸ್ತಕ ವಿಜ್ಞಾನ ವರ್ತಮಾನ ಪ್ರಕಟವಾಯಿತು. ಹಂಪಿ ವಿಶ್ವವಿದ್ಯಾಲಯದ ಪ್ರಸಾರಂಗದ ನಿರ್ದೇಶಕರಾಗಿದ್ದ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಜಿಟಿಎನ್ ಅವರನ್ನ ಸಂಪರ್ಕಿಸಿ ಅವರ ಆಯ್ದ ಲೇಖನಗಳ ಸಂಗ್ರಹವನ್ನ ಪ್ರಕಟಿಸುವ ಯೋಜನೆಯನ್ನು ಹೇಳಿ ಜಿಟಿಎನ್ ಅವರಂತ ಹೇಳಿದ್ರಂತೆ ಪುಸ್ತಕಕ್ಕೆ ಲೇಖನಗಳನ್ನ ಆಯ್ದುಕೊಡಬೇಕು ಎಂದು ವಿನಂತಿಸಿಕೊಂಡರಂತೆ. ದೈಹಿಕ ಕಾರಣಗಳಿಂದಾಗಿ ಜಿಟಿಎನ್ ಒಪ್ಪಲಿಲ್ಲ. ಆದರೆ ಮಲ್ಲೇಪುರಂ ತಮ್ಮ ಪಟ್ಟು ಸಲ್ಲಿಸಲಿಲ್ಲ. ಕೊನೆಗೂ ಜಿಟಿಎನ್ ಮಣಿಯಲೇಬೇಕಾಯಿತು. ಜಿಟಿಎನ್ ಪುಸ್ತಕದ ಮುನ್ನುಡಿಯಲ್ಲಿ, ಆ ವಿಜ್ಞಾನ ವರ್ತಮಾನ ಪುಸ್ತಕದ ಮುನ್ನುಡಿಯಲ್ಲಿ ಬರೆಯುತ್ತಾರೆ, ಮಲ್ಲೇಪುರಂ ಅವರಿಗೆ ಕೊಟ್ಟ ಆಶ್ವಾಸನೆಯನ್ನು ಹೇಗೆ ಈಡೇರಿಸಲಿ? ನಮ್ಮ ಹಿರಿಯ ಮಗ ಅಶೋಕನ ಸಲಹೆ ಕೇಳಿದೆ. ಈ ಆಯ್ಕೆ ಕೆಲಸಕ್ಕೆ ನಮ್ಮ ರಾಧಾ ಸರಿಯಾದ ಜನ. ಈ ರಾಧಾ ಅಂದ್ರೆ ಯಾರು? ನನ್ನ ಸೋದರ ಭಾವನ ಮಗ AP ರಾಧಾಕೃಷ್ಣ, ಭೌತ ವಿಜ್ಞಾನ ಪ್ರಾಧ್ಯಾಪಕ. ಆ ಹೊತ್ತಿಗೆ ಶ್ರೀಶರು ಹೇಳಿದ ಹಾಗೆ ವಿವೇಕಾನಂದ ಕಾಲೇಜು ಪುತ್ತೂರು ಅಲ್ಲಿದ್ದೆ. ಕನ್ನಡದಲ್ಲಿ ವಿಜ್ಞಾನ ಲೇಖನಗಳನ್ನು ಬರೆಯುತ್ತಿರುವ ಒಬ್ಬ ಲೇಖಕ. ಕೇವಲ 1 ವಾರದ ಅವಧಿಯಲ್ಲಿ ಇವನು ಆಯ್ಕೆ ಕೆಲಸವನ್ನು ಸಮರ್ಥಕವಾಗಿಯೂ ಚಿಕಿತ್ಸಕವಾಗಿಯೂ ನಿರ್ವಹಿಸಿ ಸುಮಾರು 300 ಪುಟಗಳ ಜೆರಾಕ್ಸ್ ಹೊತ್ತಗೆಯನ್ನು ನನಗೆ ಕಳುಹಿಸಿಕೊಟ್ಟ. ಹಾಗಾಗಿ ಈ ಪುಸ್ತಕ ಬಂದಿದೆ. ವಿಜ್ಞಾನ ವರ್ತಮಾನ ಕೃತಿ ಪ್ರಕಟಣೆಯಲ್ಲಿ ನನ್ನದು ಅಳಿಲ ಪಾತ್ರ, ಅದು ಕೃತಾರ್ಥ ಭಾವ. ಜಿಟಿಎನ್ ತೀರಿಕೊಂಡ ಮೇಲೆ ಅಂದ್ರೆ 2008 ಜೂನ್ 26ರಂದು ಅವರು ತೀರಿಕೊಂಡ್ರು. ಅವರು ತೀರಿಕೊಂಡ ಮೇಲೆ ಮತ್ತೆರಡು ವರ್ಷದ ನಂತರ ಅಂದ್ರೆ 2010ರಲ್ಲಿ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದ ಪ್ರಸಾರಾಂಗವು ಜಿಟಿಎನ್ ಅವರ ವಿಜ್ಞಾನ ಬರಹಗಳನ್ನು ಸಂಪಾದಿಸುವ ಹೊಣೆಗಾರಿಕೆಯನ್ನು ನನಗೆ ನೀಡಿತು. ಖುಷಿಯಿಂದ ಒಪ್ಪಿಕೊಂಡು ಆ ಕೆಲಸವನ್ನು ಮಾಡಿದೆ. ಜಿಟಿಎನ್ ಅವರ ವಿಜ್ಞಾನ ಬರಹಗಳು ಎಂಬ ಶೀರ್ಷಿಕೆಯ ಈ ಪುಸ್ತಕದಲ್ಲಿ ಒಟ್ಟು ಜಿಟಿಎನ್ ಅವರ 21 ವಿಜ್ಞಾನ ಲೇಖನಗಳಿವೆ. ವಿಜ್ಞಾನ ವರ್ತಮಾನ ಪುಸ್ತಕದಲ್ಲಿ ಇಲ್ಲದೇ ಇರುವ ಲೇಖನಗಳು ಈ ಪುಸ್ತಕದಲ್ಲಿ ಬರುವಂತೆ ನಾನು ಎಚ್ಚರಿಕೆ ವಹಿಸಿದೆ. ಇಲ್ಲದಿದ್ದರೆ ಪುನಃ ಅದು ಚರ್ವಣ ಆಗುತ್ತದೆ. ಆದರೂ ಹಲವು ಲೇಖನಗಳು ಬೇರೆ ಬೇರೆ ಕಡೆಗಳಲ್ಲಿ ಬಂದಿದೆ. ಈ ಪುಸ್ತಕದ ಕೊನೆಯ ಲೇಖನ, ಆ ಪುಸ್ತಕದಲ್ಲಿ ಜಿಟಿಎನ್ ಅವರ ವಿಜ್ಞಾನ ಬರಹಗಳು ಎನ್ನುವ ಪುಸ್ತಕದಲ್ಲಿ ಕೊನೆಯ ಲೇಖನ ಹೊಂದಿದೆ. ನೋಡಿ ಕುಜಗ್ರಹ ಬೀರುವ ಮೋಡಿ. ನೋಡಿ ಕುಜಗ್ರಹ ಬೀರುವ ಮೋಡಿ. ಕುಜ ಅಂದರೆ ಮಂಗಳ ಗ್ರಹ. ನೋಡಿ ಕುಜಗ್ರಹ ಬೀರುವ ಮೋಡಿ. ಪ್ರಾಯಶಃ ಇದು ಜಿಟಿಎನ್ ಅವರ ಕೊನೆಯ ವಿಜ್ಞಾನ ಲೇಖನ. ಈ ಲೇಖನವನ್ನು ಜಿಟಿಎನ್ ನನಗೆ ಮಿಂಚಂಚೆಯ ಮೂಲಕ ಕಳುಹಿಸಿದ್ದು, ಇಮೇಲ್ ಮೂಲಕ 2008 ಮೇ 2ರಂದು, ತೀರಿ ಹೋಗುವುದಕ್ಕಿಂತ 2 ವಾರಗಳಷ್ಟು ಹಿಂದೆ. ಕುಜಗ್ರಹ ಹಾಗೂ ಚಂದ್ರ ಸನಿಹಕ್ಕೆ ಬಂದು ಚಂದ್ರಬಿಂಬವು ಕುಜನನ್ನು ಮರೆಮಾಚುವ ಅತ್ಯಪೂರ್ವ ವಿದ್ಯಮಾನ 2008 ಮೇ 10ರಂದು ಸಂಭವಿಸಲಿತ್ತು. ಅದರ ಕುರಿತು ಜಿಟಿಎನ್ ಬರೆದಿದ್ದರು. ಪ್ರಾಯಶಃ ಅವರಿಗೆ ನನ್ನಂತ ಹಲವು ಪ್ರಾಧ್ಯಾಪಕ ಶ್ರೇಷ್ಠರು ಇದ್ದಾರೆಂದು ತಿಳಿದಿದ್ದರಿಂದಲೇ ಅವರು ಆ ಲೇಖನವನ್ನು ನನಗೆ ಕಳುಹಿಸಿರಬೇಕು. ಆ ಲೇಖನವನ್ನು ನೇರ ನಾನು ಉದಯವಾಣಿಗೆ ಕಳುಹಿಸಿದೆ. ಮರುದಿನ ಉದಯವಾಣಿಯಲ್ಲಿ ಅದು ಪ್ರಕಟ ಆಯಿತು. ಅಂದು ಜಿಟಿಎನ್ ಫೋನ್ ಮಾಡಿ ನನಗೆ ಮೆಚ್ಚುಗೆ ಹೇಳಿದರು. ನನಗೆ ಅದು ಸಂಭ್ರಮ. ಆದರೆ ಆ ಸಂಭ್ರಮ ಮತ್ತೆ ಹೆಚ್ಚು ದಿನ ಉಳಿಯಲಿಲ್ಲ. ಕೇವಲ
15 ದಿವಸಗಳಲ್ಲಿ ಟಿಟಿಯನ್ನು ತರಳಿದರು. ನೋಡಿ ಕುಜಗ್ರಹ ಬೀರುವ ಮೋಡಿ ಪ್ರಾಯಶಃ ಇವರ ಕೊನೆಯ ವಿಜ್ಞಾನ ಬರಹ. ಆ ಲೇಖನದಲ್ಲಿ ಬರೆದಂತೆ ನಾಟಕವನ್ನೋಡು ಬ್ರಹ್ಮಾಂಡ ರಂಗಸ್ಥಳದಲ್ಲಿ ಕೋಟಿ ನಟರಾಂತಿಯರು ಚಿತ್ರಪಾತ್ರಗಳ ಆಟಕ್ಕೆ ಕತೆ ಇಲ್ಲ, ಮೊದಲಿಲ್ಲ, ನೋಟಕರು ಆಟಕರೇ ಮಂಕುತಿಮ್ಮ. ಅವಕಾಶಕ್ಕಾಗಿ ವಂದನೆಗಳು. ಪ್ರೀತಿಯ ಎಲ್ಲ ಬಂಧುಗಳು, ವಾಟ್ಸ್ಆ್ಯಪಿನ ಗ್ರೂಪಲ್ಲಿ GTN ಭಾಷಣ ಇದೆ ಅಂತ ನಾನೊಂದು 1250 ಜನರಿಗೆ ಕಳಿಸಿದೆ. ಡಾಕ್ಟರ್ ಭಾಸ್ಕರಾನಂದ್ ಕುಮಾರ್ ಅಂತ ನನ್ನ ಮಾವ, ಅವರು ರೆಸ್ಪಾಂಡ್ ಮಾಡಿ, ಶ್ರೀಶ, ನಾನು ಬಳ್ಳಾರಿಯ ಮೆಡಿಕಲ್ ಕಾಲೇಜಿನಲ್ಲಿ ಇರುವಾಗ GTN NCC ಆಫೀಸರ್ ಆಗಿದ್ದರು. ಅವರು ತುಂಬ ಶಿಸ್ತಿನ ಮತ್ತು ನಾನು ಅವರ ಪ್ರೀತಿಯ ವಿದ್ಯಾರ್ಥಿ. ಹಾಗಾಗಿ NCC ದಿನಗಳು ಅದರ ಕವರ್ ಪೇಜಲ್ಲಿ ನನ್ನ ಫೋಟೋ ಇದೆ ಅಂತ ಅವರು ಕಳಿಸಿದ್ರು. ಅದು GT. ಸ್ನೇಹಿತರೆ, ಫಿಲಮಿನ ಕಾಲೇಜಲ್ಲಿ ಇದ್ದಾಗ ಆ ಗ್ರೌಂಡಲ್ಲಿ ನಾವು ಒಂದು ದಿನ ಓಡಿದವರಲ್ಲ, ಆದ್ರೆ ಉಲ್ಟ ಮಲಗಿದ್ದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದು GT. ಆಕಾಶದಲ್ಲಿ ಒಂದು ಟಾರ್ಚ್ ಇಟ್ಕೊಂಡು ಇಡೀ ಆಕಾಶವನ್ನೇ ತೋರಿಸಿ ನಮಗೆ ಅವ್ರು ಹೇಳಿದ್ದೆಲ್ಲ ಹೌದು ಅಂತ ಒಪ್ಪಿಕೊಂಡು ನಾವು ಆಮೇಲೆ ನೋಡೋಣ ಬಾರ ನಕ್ಷತ್ರ ಓದ್ಲಿಕ್ಕೆ ಶುರು ಮಾಡಿದ್ವಿ. GTN ಫಿಲೋಮಿನಕ್ಕೆ ಬಂದಾಗ ಶ್ರುತಗಾನ ಪುಸ್ತಕ ಬರೆದ ಕಾಲ. ಅದನ್ನು ಒಂದಷ್ಟು ಜನರಿಗೆ ಕೊಡುವ ಮೊಳೆಯರಿದ್ರು, ಮಾಡವ್ ಸರ್ ಇದ್ರು, ಸುಬ್ರಹ್ಮಣ್ಯಂ ಕೊಡುತ್ತಾ ಇರಿದ್ರು. ಆ ಕಾಲಕ್ಕೆ ಅವರೆಲ್ಲರಿಗೂ ಆ ಪುಸ್ತಕಗಳನ್ನು ನೀಡಿದ ಕಾಲಗಳು ಇತ್ಯಾದಿಗಳೆಲ್ಲ 100 ರೂಪಾಯಿನ ಆಗ ಇತ್ತು ಅಂತ ನನ್ನ ನೆನಪು. ತುಂಬಾ ಚಂದದ ಪರಂಪರೆಯನ್ನು ಇತ್ತು. ಗಾನ ಭಾರತೀಯ ವೀಣೇಶೇಷನ ಸಭಾಭವನಕ್ಕೆ ಕಲೆಕ್ಷನ್ ಬಂದದ್ದು ಇತ್ಯಾದಿ ಎಲ್ಲವೂ, ಕ್ಯಾಂಟೀನಲ್ಲಿ ಒಟ್ಟಿಗೆ ಚಾ ಕುಡಿದದ್ದು ಇತ್ಯಾದಿ ಎಲ್ಲ ಇತಿಹಾಸ. GTN ಮತ್ತೆ ನಾನೊಂದು ಕಡೆ ಅವರ ಉಪನ್ಯಾಸಗಳನ್ನು ಕೇಳಿದ್ದೆ. ಇವನ್ ಐಕೆ ಕೇಳಿದ ಅತ್ರಿ ಬುಕ್ ಸೆಂಟರ್ನಲ್ಲಿ ನಮಗೆ ಆಶ್ಚರ್ಯ ಆಗುವ ಹಾಗೆ GTN ಇದ್ದದ್ದು ಇತ್ಯಾದಿಗಳೆಲ್ಲ ಇತಿಹಾಸ. ಒಬ್ಬ ಶತಮಾನದ ಸ್ಮರಣೀಯ ಪುರುಷನ ಬಗ್ಗೆ ನಾವೆಲ್ಲ ಸೇರಿ ಸ್ಮರಣೆ ಮಾಡಿಕೊಳ್ತೇವೆ ಅಂದ್ರೆ ಒಬ್ಬ GTN ಇದಕ್ಕಿಂತ ದೊಡ್ಡ ಗೌರವ ಇಲ್ಲ ಅಂತ ನಾವು ಖಂಡಿತ ತಿಳ್ಕೊಳ್ಬೇಕು. ಹಾಗಾಗಿ ಮತ್ತೆ GTN ಹುಟ್ಟಿ ಬನ್ನಿ ಅಂತ ನಾನು ಹೇಳುವ ವಾದ ಇಲ್ಲ. ನಾನು ಆ ವಾದದಿಂದ ದೂರ. ಹುಟ್ಟಿ ಬಾ ಅಂತ ಪೋಸ್ಟರ್ ಹಾಕಿದ ಕೂಡಲೇ ಹುಟ್ಟಿ ಬರ್ಲಿಕ್ಕೂ ಆಗುದಿಲ್ಲ ಅಥವಾ ಸಾಧ್ಯ ಇಲ್ಲ. ಆದ್ರೆ GTN ಹೇಳಿದ ತತ್ವಗಳು ನಮ್ಮೊಳಗೆ ಉಳಿದ್ರೆ ತುಂಬಾ ಚಂದ. ನೋಡಿ, ಒಬ್ರು ನವೀನ್ ಅಂತ ಫಿಸಿಕ್ಸ್ ಅವರು AP ರಾಧಾಕೃಷ್ಣರ ಸ್ಟೂಡೆಂಟ್ ಮತ್ತು ಅವರ ಕೊಲಿ. ಅವ್ರು ಯಾವಾಗಲೂ ಕೂಡ ನಾನು ಎಲ್ಲೋ ಒಂದು ಪೂಜೆ ಇತ್ಯಾದಿಗಳ ಬಗ್ಗೆ ಮಾತನಾಡಿದ್ರೆ ಕೂಡಲೇ ನವೀನ ಹೇಳಿಕೊಂಡು ನೀವು ಹೋಗಿ GT ನಾರಾಯಣರಾಯರು ವೈಜ್ಞಾನಿಕ ಮನೋಧರ್ಮ ಪುಸ್ತಕ ನಾನು ಅವ್ರು ತುಂಬಾ ಸ್ನೇಹಿತರು ಸ್ಕೌಟ್ ಇತ್ಯಾದಿಗಳಲ್ಲಿ. ಆದ್ರೆ ಈ ವಿಷಯಗಳಿಗಾಗುವಾಗ ತುಂಬಾ ಚರ್ಚೆಗಳೆಲ್ಲ ಆಗ್ತಾ ಇತ್ತು ಅಂತ GTN ಅನ್ನು ಬಹಳ ಪ್ರೀತಿಯಿಂದ ಸ್ಮರಿಸಿದ ಮತ್ತು ನಮಗೆ ಸ್ಮರಣೆಗೆ ಕಾರಣರಾದ ಒಂದು ಒಳ್ಳೆಯ ವಿದ್ವತ್ಪೂರ್ಣ ಪ್ರಬಂಧ, ಒಂದು ಒಳ್ಳೆಯ ಡಾಕ್ಯುಮೆಂಟರಿ ಸರ್. ಅದನ್ನೆಲ್ಲ ಕೊಟ್ಟದಕ್ಕೆ ನಿಮಗೆ ಮತ್ತೊಮ್ಮೆ ಕೃತಜ್ಞತೆಗಳು ಮತ್ತು ಧನ್ಯವಾದಗಳು. ಸ್ನೇಹಿತರೆ, ಇನ್ನು ಮುಂದಿನ ಕಾರ್ಯಕ್ರಮ ಮಾರ್ಚ್ 26 ರಾಮನವಮಿ ಸಂಜೆ 4:30 ಇಂದ 5:30ವರೆಗೆ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು ರಾಮಾಯಣದ ಆದರ್ಶಗಳ ಬಗ್ಗೆ ಮಾತನಾಡ್ತಾರೆ. ಅದಾದ್ಮೇಲೆ ಡಾಕ್ಟರ್ ಶ್ರೀಪ್ರಕಾಶ್ ಅವರ ಮಗಳು ಪ್ರಾರ್ಥನಾ ಅವರು ಸಂಗೀತ ಕಚೇರಿ ನಡೆಸಿಕೊಡ್ತಾರೆ. ತನ್ಮಯ್ಯ ಉಪ್ಪಂಗಳ ಅವರು ವಯಲಿನ್ ನುಡಿಸ್ತಾರೆ. ಸರ್, ಮೃದಂಗ ಫೈನಲ್ ಹೊಸಹಳ್ಳಿ ಅಪ್ರಮೇಯ ಅವರು ಮೃದಂಗ ನುಡಿಸ್ತಾರೆ. ತಂಗಿ ಒಟ್ಟಿಗೆ ಶ್ರುತಿ ಆರಾಧನಾ ಅವರು ಸೇರ್ಕೊಳ್ತಾರೆ. ನೀವೆಲ್ಲರೂ ಕೂಡ ದಯವಿಟ್ಟು ಬರಬೇಕು ಅಂತ ಮತ್ತೊಮ್ಮೆ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದರ ಒಟ್ಟಿಗೆ ಮಾರ್ಚ್ 8ಕ್ಕೆ
ಕೆಮ್ಮಿಂಜ ದೇವಸ್ಥಾನದಲ್ಲಿ ನಡೆಯುವ ನನ್ನ ಮಗಳ ಮದುವೆಗೆ, ಮರುದಿನ ಕಟೀಲು ಶ್ರೀನಿಕೇತನದಲ್ಲಿ ನಡೆಯುವ ಔತಣ ಕಾರ್ಯಕ್ರಮಕ್ಕೆ, 10ನೇ ತಾರೀಕಿಗೆ ಇಲ್ಲೇ ನಡೆಯುವ ಒಂದು ಔತಣಕ್ಕೂ ಕೂಡ ನೀವೆಲ್ಲ ಪ್ರೀತಿ ಪಾತ್ರರು, ನೀವು ದಯವಿಟ್ಟು ಬರಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ರಿಗೂ ವೈಯಕ್ತಿಕವಾಗಿ ಆಮಂತ್ರಣ ಕೊಡ್ತೇನೆ, ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಂದಂತಹ ಎಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಕೃತಜ್ಞತೆಗಳು. ನಮಸ್ತೆ.